व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमाचार्य पवनमस्माकम् आचार्याणि च भारती देवो नारायणश्रीशः देवी मङ्गलदेवता चित्रे पदेश्च गम्भीरे वाक्यैर्मानैरखण्डिते गुरुभावं व्यञ्जयन्ति बाधिश्रीजयतीर्थवाकर्तकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये जन्माद्यस्येतोन्मयादितरतः अर्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्तस्तु सतामशेषसन्मङ्गलानि भवन्तु श्लोकैकश्रवणपठनमात्रेण भक्तिश्च श्रोतॄणां निखिलकलिकृतकल्मषापनोदनपठितरे धर्माद्यकपुरुषार्थसाधने भूते श्रीमद्भागवत सप्ताहकाले पंचमे हनीकथा प्रारंभः किंचित पूर्वकथा अनुवादः ओम ಶುಕಾಚಾರ್ಯ ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಕೃಷ್ಣನ ಅವತಾರವನ್ನು ಹೇಳಿ ಸೆರೆಮನೆಯಲ್ಲಿ ಜನಿಸಿದಂತಹ ಕೃಷ್ಣ ನಂದಗೋಕುಲಕ್ಕೆ ಬಂದ. ನಂದಗೋಕುಲದಲ್ಲಿ ಅವತಾರ ಮಾಡಿದ್ದಂತಹ ದುರ್ಗಾದೇವಿ ಮಗು ಕಂಸನ ಕೈಯಿಂದ ತಪ್ಪಿಸಿಕೊಂಡು ದುರ್ಗೆ ಆಗಿ ಹೋದ್ಲು. ಈ ಕಡೆಯಲ್ಲಿ ಆಯಿತಲ್ಲ ಹದ್ದು ವಾಹನನ ಚಿತ್ತ ತಪ್ಪಿಸಲಾಗದಾಯಿತಲ್ಲ. ಭಗವಂತನ ಚಿತ್ತದಂತೆ ಆಗೋಯ್ತು. ಹರಿಚಿತ್ತ ಸತ್ಯ ಕಂಸನೂ ಅಂದ್ಕೊಂಡ ಪಾಪ. ಆಗ ಅವನು ಮಂತ್ರಾಲೋಚನ ಸಭಾ ಸೇರ್ತಾನೆ. ಅಲ್ಲ, 8ನೇ ಗರ್ಭ ಇಲ್ಲಿಂದ ಮಗುನ ತಗೊಂಡೋಗಿ ಅಲ್ಲಿ ಮಲಗಿಸಿದ್ದಾನೆ. ಅಲ್ಲಿಂದ ಮಗುನ ನಿಲ್ತಂದ. ಅವಳು ದುರ್ಗೆಯಾಗಿ ಹಾರಿದ್ಲು. ವಸುದೇವ ದೇವಕಿಯರೇ ಇದಕ್ಕೆ ಕಾರಣ, ಇವ್ರನ್ನ ಬಂಧನದಲ್ಲಿಡ್ರಿ ಅಂತ ಮತ್ತೆ ಬಂಧನ ಇನ್ನೂ ಬಿಗಿ ಮಾಡದೆ ಆದರೂ ತನ್ನ ಶತ್ರುವನ್ನು ಕೊಲ್ಲಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಪೂತನ ಅನ್ನೋಳು ಹೇಳ್ತಾಳಂತೆ. ಪೂತಾನ ಮಾದೇನಾದ್ರು ಹೇಳ್ತಾರೆ, ಚೆನ್ನಾಗಿದೆ ಹೆಸರು ಅಂದರು. ಪೂತ ಅಂದರೆ ಪವಿತ್ರ ಅಂತ. ಪೂತಾತ್ಮ ಪುರಂದರ ದಾಸರಿವರ ಪೂತನ ಅಲ್ಲವಳು, ಅದಕ್ಕೆ ಪೂತನ ಅಂತ ಹೆಸರಿಟ್ಟಿದ್ದಾರೆ ಅಂದರು. ಅವಳು ಹೇಳ್ತಾಳೆ, ನೀ ಯೋಚನೆ ಮಾಡಬೇಡಪ್ಪ, ನೀನು ಆ 10 ದಿನದ ಒಳಗಿರೋ ಮಕ್ಕಳೆಲ್ಲರೂ ಸಂಹಾರ ಮಾಡಿಬಿಡ್ತೇನೆ ನಾನು. ನಿನ್ನ ಶತ್ರು ಎಲ್ಲಿದ್ದರೂ ಸಮರ್ಥನಾಗ್ತಾನೆ. ಅದಕ್ಕೆ ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಸರ್ಪಗಳಿಂದ ವಿಷವನ್ನು ತಗೊಂಡು ಅದನ್ನೆಲ್ಲ ಸ್ತನಗಳಿಗೆ ಲೇಪನ ಮಾಡಿಕೊಂಡು ಬರ್ತಾಳೆ. ನಮ್ಮ ಸ್ವಾಮಿ ನೋಡ್ದ, ಪಾಪ ಯಾವ್ಯಾವುದೋ ಮಕ್ಕಳನ್ನ ಕೊಂದು ಬಿಡ್ತಾಳೆ, ಹೋಗಿಲ್ಲ ಬೇಡ ಅಂತ ಇಲ್ಲಿಗೆ ಬರುವಂತೆ ಪ್ರೇರಣೆ ಮಾಡ್ದ. ನಂದಗೋಕುಲಕ್ಕೆ ಬಂದಿದ್ದಾನೆ. ಏನು ಉತ್ಸವ ಆಗ್ತಾ ಇದೆ, ಮಗು ಜನಿಸಿದೆ ಅಂತಂತಾರೆ. ಆ ಕಡೆಯಲ್ಲಿ ಹಾಲು ಮೊಸರುಗಳಿಂದ ಓಕುಳಿ ಆಟ ಆಡ್ತಾ ಇದ್ದಾರೆ. ಎಲ್ಲ ಕ್ಯೂ ನಿಂತುಬಿಟ್ಟಿದ್ದಾರೆ ಗೊಲ್ಲತಿಯರು ಮಗುನ ನೋಡೋಕ್ಕೆ. ಮಗುನ ಎತ್ಕೊಳ್ಳೋದು, ಮುಚ್ಚೋದು, ಮತ್ತಿಡೋದು. ಹಿಂದ್ಗಡೆ ಮತ್ತೊಂದು ಮಗು ಬರುತ್ತೆ, ಮತ್ತೆ ಇನ್ನೊಬ್ಳು ಬರ್ತಾಳೆ, ಅವಳು ಎತ್ಕೊಳ್ಳೋದು, ಮುಚ್ಚೋದು. ಇವತ್ತಿಗೂ ಆ ಕ್ಯೂ ಹೋಗೇ ಇಲ್ಲ. ತಿರುಪತಿಗೆ ಹೋದರೆ ಹಾಗೆ ಇದೆ ನೋಡ್ರಿ, ಭಗವಂತನ ನೋಡೋ ಅಂಥ ಕ್ಯೂ. ಆದ್ದರಿಂದ ತಾವು ಹೇಳ್ತಾ ಇದ್ದಾಳೆ. ಆಗ ನೋಡಿದ್ಲು ಉತ್ತನ, ಇದೇ ತಕ್ಕ ಉಪಾಯ, ನಾನು ಸಹ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೋಣ ಅಂದಿದ್ದೆ. ತಾನು ಸುಂದರವಾದಂಥ ಗೊಲ್ಲತಿ ರೂಪ ಹಾಕ್ಕೊಂಡ್ಳು. ಉಮಾಗೊಲ್ಡು ರಮಾಗೊಲ್ಡು ಇರುತ್ತಲ್ಲ, ಹೆಚ್ಚುಗಾಲ್ಗೋಲ್ಡ್ ಮೇಲೆ ಹೊಡೆದಂಗಿರುತ್ತೆ ಹಾಗೆ ತಾನು ಹೋಗಿ ಕೂತು ನಿಂತ್ಕೊಂಡ್ಳು. ಎಲ್ಲರೂ ಮಗುವನ್ನು ಎತ್ಕೊಂಡ್ರೆ ತಾನು ಮಗುವನ್ನು ಎತ್ಕೊಂಡ್ಳು. ಕೃಷ್ಣ ಕಣ್ಣು ಮುಚ್ಚಿದ. ಅದುವರೆಗೆ ಕಣ್ಣು ಬಿಟ್ಟು ಕಿಲ 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 ಆಡ್ತಾ ಇದ್ದ. ಈಗ ಕಣ್ಣು ಮುಚ್ಚಿದ್ನಂತೆ. ಯಾಕೆ? ಪೂತನೆಯನ್ನು ನೋಡಿ ಹೆದರಿದ್ನಾ? ಇಲ್ಲ. ಮತ್ತೆ ಯಾಕೆ ಕಣ್ಣು ಮುಚ್ಚಿದ ಎಂಬುದಾಗಿ ಹೇಳಿದರೆ, ನಾನು ಕಣ್ಣು ಬಿಟ್ಟರೆ ಅವನ ಬಣ್ಣ ಮೈಲಾಗುತ್ತೆ, ಅದಕ್ಕೋಸ್ಕರವಾಗಿ ಕಣ್ಣು ಮುಚ್ಚಿದ. ನನ್ನ ಕೃಪಾ ದೃಷ್ಟಿ ಅವಳ ಮೇಲೆ ಬೀಳಬಾರದು. ನಾನು ಕಣ್ಣು ಬಿಟ್ಟೆ ಅಂದರೆ ಈಗಲೇ ರಾಕ್ಷಸಿ ಆಗೋಗ್ತಾಳೆ. ಅವಳು ಯಾತಕ್ಕೆ ಬಂದಿದ್ದಾಳೆ, ಏನು ಅವಳು ಕುಹಕ ಏನು ಎಲ್ಲರೂ ಗೊತ್ತಾಗಬೇಕು. ಅದಕ್ಕೆ ಕಣ್ಣು ಮುಚ್ಕೊಂಡಂತೆ. ಪಾಪ ಎತ್ಕೊಂಡ್ಲು, ತೊಡೆ ಮೇಲೆ ಮಲಗಿಸ್ಕೊಂಡ್ಲು. ಲೊಚ್ಚ 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 ಸ್ತನ್ಯಪಾನ ಮಾಡ್ತಾ ಇದ್ದಾನೆ. ಯಾಕೆ ಪಾಪ, ಕ್ಷೀರಸಾಗರದೊಡೆಯ, ಇವನಿಗೆ ಸ್ತನ್ಯಪಾನ ಬೇಕಾಗಿತ್ತೇನು? ಅವಳಲ್ಲಿ ಊರ್ವಶಿ ಅಂತ ಒಂದು ದೇಹ ಇತ್ತು. ಆ ಊರ್ವಶಿಗೆ ಸ್ತನ್ಯಪಾನದ ಸುಖವನ್ನು ಕೊಡಬೇಕು ಅಂತ ಹೇಳಿ, ಆದ್ದರಿಂದ ಅವಳಿಂದ ಸ್ತನ್ಯಪಾನವನ್ನು ಮಾಡಿದ. ಆದರೆ ತಾವು ಹೇಳ್ತಾರೆ, ಒಂದು ಕೈಯಿಂದ ಹೊರಗಡೆಯಲ್ಲಿ ಲೇಪನ ಮಾಡಿಕೊಂಡು ಬಂದ ವಿಷವನ್ನು ಒಳಗೆ ನೂಗ್ತಾ ಇದ್ದಾನೆ ಸ್ತನಗಳಿಂದ. ಯಾವ ಹಾಲು ಇತ್ತು ಹಾಲನ್ನು ತಾನು ಕುಡಿದ, ಆ ಜಾಗದಲ್ಲಿ ವಿಷವನ್ನು ಹಾಕಿದ. ಹೊರಗಡೆ ಯಾಕೆ ವಿಷ ಹಾಕ್ಕೊಂಬಂದಿದೆ, ಒಳಗಡೆ ಕೊಡ್ತೀನಿ ನೋಡು ಎಂಬುದಾಗಿ ಹೇಳ್ತಾನೆ. ಏನು ಈ ರೀತಿ ಸ್ತನ್ಯಪಾನ 5 ದಿನದ ಮಗುವಾಗ, ಆದ್ದರಿಂದ ಏನು ಈ ರೀತಿ ಸ್ತನ್ಯಪಾನ ಮಾಡ್ತಾ ಇದ್ದಾನೆ ಅಂತ ನೋಡಬೇಕು ಅಂತ ಅನ್ನಿಸ್ತಂತೆ ದೇವತೆಗಳಿಗೆ. ಅಂತರಿಕ್ಷದಲ್ಲಿ ಬಂದು ನೆರೆದರಂತೆ ಎಲ್ಲರೂ ಸಹ.
ಅದೇ ಅಂತರಿಕ್ಷದಲ್ಲಿ ಅವ್ರ ವಿಮಾನಗಳೇ ಒಂದು ಚಪ್ರ ಹಾಕ್ದಂಗೆ ಆಗೋಯ್ತಂತೆ. ಹಾಗೆ ನೋಡ್ತಾ ಇದ್ದಾರೆ ಅವರೆಲ್ಲ ಜನ, ನೋಡ್ತಾ ಇದ್ದಾರೆ. ನಮ್ಮ ಪ್ರಾಣದೇವರಿಗೂ ನೋಡಬೇಕು ಅನ್ನಿಸ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ರಾಜರು, ಪ್ರಾಣದೇವರಿಗೂ ಕೃಷ್ಣ ಸ್ತನ್ಯಪಾನ ಮಾಡುವುದನ್ನು ನೋಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅವ್ರೇನು ಮಾಡಿದ್ರು, ಪೂತನಿ ದೇಹದಿಂದ ಹೊರಗೆ ಬಂದು ನಿಂತ್ಕೊಂಡು ನೋಡಿದ್ರು. ನೀವು ಅರ್ಥ ಮಾಡ್ಕೊಳ್ರಿ ಅಂದರು. ಪೂತನಿ ದೇಹದಿಂದ ಹೊರಗೆ ಬಂದು ನಿಂತುಕೊಂಡು ನೋಡ್ತಾ ಇದ್ದಾರೆ ಅಂದರು. ಮುಗೀತಲ್ಲ, ಆವವನ್ನು ತೊಲಗಿ ಹರಿಯುತ್ತಾ ತೊಲಗುವ. ದೀರ್ಘಕಾಲವಾಗಿ ತಾನು ಬಿದ್ದಿದ್ದಾಳೆ, ದೊಡ್ಡದಾಗಿ ಬಿದ್ದಿದ್ದಾಳಪ್ಪ ಅವಳು ಅಂದರು. ಅವಳಲ್ಲಿ ತಾಟಕಿ ಎಂಬತಕ್ಕಂಥ ಜೀವ ಇತ್ತು. ಅದಕ್ಕೆ ಅಂಧತಮಸ್ಸನ್ನು ಕೊಡ್ತಾರೆ. ಊರ್ವಶಿ ಎಂಬತಕ್ಕಂಥ ಜೀವಿಗೆ ಸದ್ಗತಿಯನ್ನು ತಾವು ಕೊಡ್ತಾರೆ. ಅಲ್ಲಿಂದಲೇ ಪ್ರಾರಂಭ ಆಯಿತು. 5ನೇ ದಿವಸದ ಪುಟ್ಟಿದೆ ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ ಅಂತಾರೆ. ಅವತ್ತಿಂದಲೇ ಪ್ರಾರಂಭ ಆಯಿತು. ಏನೋ ದುಷ್ಟ ಸಂಹಾರ ಎಂಬತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ದಿವಸ ಆಯಿತು. 11ನೇ ದಿವಸ ಬಹಿನಿಷ್ಕ್ರಮಣೋತ್ಸವ ಅಂತ. ಅಂದರೆ ಮಗುನ ಬಾಣಂತಿಯನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿ ಒಂದು ಪದ್ಧತಿ. ಮನೆಯೊಳಗೆ ಹೆರಿಗೆ ಆಗ್ತಾ ಇತ್ತು ಹಾಗೆಲ್ಲ. ಮನೆಯಿಂದ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಈಗ ಊರೆಲ್ಲ ಸುತ್ತಕೊಂಡೇ ಮನೆಗೆ ಬಂದಿರ್ತವೆ. ಎಲ್ಲ ಹಾಸ್ಪಿಟ್ಲು, ಎಲ್ಲ ಡಯಾಗ್ನೋಸ್ಟಿಕ್ ಸೆಂಟ್ರು, ಎಲ್ಲ ಕಡೆಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬಂದಿರ್ತವೆ. ಇವಾಗ ಏನು ಮಾಡೋದು? ಆಗಿನ ಕಾಲದಲ್ಲಿ ಆಗಿತ್ತು. ಅದಕ್ಕೆ ಜಾತಕರ್ಮ ಅಂದರೆ ಯಾವಾಗ ಮಾಡ್ತಿದ್ದು ಅಂದರೆ ಮಗು ಹುಟ್ಟಿದ ತಕ್ಷಣ ಮಾಡ್ತಿದ್ರು. ಹುಟ್ಟಿದ ತಕ್ಷಣ ಸೂತ್ಕ ಬರಲ್ಲ, ರಿದ್ದಿ ಬರಲ್ಲ. ಮತ್ತು ಯಾವಾಗ ಬರುತ್ತೆ ಅಂದರೆ ಮಗು ತಾಯಿ ಸ್ತನ್ಯಪಾನ ಮಾಡಿದ್ಮೇಲೆ ರಿದ್ದಿ ಬರುತ್ತೆ. ಆದ್ದರಿಂದ ಮಗು ಹುಟ್ಟೋದಕ್ಕೂ ಸ್ತನ್ಯಪಾನ ಮಾಡೋದಕ್ಕೂ ಮಿನಿಮಮ್ 3 ಅವರ್ಸ್ ಇರುತ್ತೆ. ಮನೆಯೊಳಗೆ ಹುಟ್ಟುತ್ತಾ ಇತ್ತು ಮಗು. ಅಷ್ಟೊತ್ತಿಗೆ ಜ್ಯೋತಿಷ್ಕಾರನ ಕರೆಸ್ತಾ ಇದ್ರು, ಪುರೋಹಿತರನ್ನ. ಅಲ್ಲೇ ಜಾತಕರ್ಮ ಮಾಡಿಸ್ತಾ ಇದ್ರು. ಅದಕ್ಕೆ ಜಾತಕರ್ಮ ಅಂತ ಅದಕ್ಕೆ ಹೆಸರು. ಆದ್ದರಿಂದ 11ನೇ ದಿವಸ ಬಹಿನಿಷ್ಕ್ರಮಣೋತ್ಸವ ಅಂತ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ದೇವರ ದೇವ ಇವನಿಗೆ ಯಾವ ದೇವಸ್ಥಾನ ಬೇಕು ಅಲ್ಲಿ ಕಂಸನ ಕಡೆಯಿಂದ ಮತ್ತೊಬ್ಬ ಭೃತ್ಯ ಬಂದ. ಅವನೇ ಶಕಟಾಸುರ. ಶಕಟ ಅಂದ್ರೆ ಬಂಡಿ ರೂಪ ಹಾಕೊಂಬಂದ ರಥ. ಅದ್ರ ಕೆಳಗಡೆ ಇವಳು ಮಲಗಿಸಿದ್ಲು ಮಗುನ. ನೋಡ್ದ ಆ ಕಡೆ ಈ ಕಡೆ ಚಕ್ರ ಇತ್ತು. ಚಕ್ರ ನನ್ನ ಆಯುಧ, ನೀನ್ಯಾಕೆ ಹಿಡ್ಕೊಂಡಿದ್ಯಾ ಅಂದ. ಚಕ್ರ ಹಿಡ್ಕೊಂಡ್ರೆ ನಾನೇ ನೀನು ಅಂದಂಗಾಯ್ತು. ಮೆಲ್ಲಗೆ ಪಾದದಿಂದ ಪ್ರಹಾರ ಮಾಡಿದ. ಬಂಡಿ 3 ಉರುಳಾಗಿ ಕೆಳಗೆ ಬಿತ್ತು. ಕಥೆ ಇದೆ. ಏನಿದರ್ಥ? ಶಕಟಾಸುರ ಭಂಜನ ಅಂತಂದರು. ಶಕಟ ಅಂದ್ರೆ ಬಂಡಿ, ರಥ ಅಂದರೆ ಯಾವುದು? ಈ ದೇಹ. ರಥಸ್ಥ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಒಂದಿದೆ. ನಾವು ವರ್ಷಕ್ಕೊಂದು 10 ರಥೋತ್ಸವ ಭಾಗವಹಿಸ್ತೀವ್ರಿ. ಮತ್ತೆ ರಥೋತ್ಸವ ಭಾಗವಹಿಸ್ತಾ ಇರ್ರಿ ಅಂತಾನೆ. ಆ ರಥ ಅಲ್ಲ, ಈ ರಥದ ಒಳಗೆ ಇರುವ ಬಿಂಬಮೂರ್ತಿಯಾದ ಪರಮಾತ್ಮನನ್ನು ನೀನು ನೋಡಿದರೆ ನಿನಗೆ ಪುನರ್ಜನ್ಮ ಇಲ್ಲ ಅಂತ ಅರ್ಥ. ಆದ್ದರಿಂದ ಶಕಟ ಅಂದ್ರೆ ಬಂಡಿ. ಆ ಬಂಡಿ ಅಂದ್ರೇನು ಎಂಬುದಾಗಿ ಹೇಳಿದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನಾಗಲಿ ಮನುಷ್ಯರನ್ನಾಗಲಿ ಸಾಗಿಸುವ ಒಂದು ಸಾಧನ. ಹೌದಲ್ಲ, ರೈಲು ಬಂಡಿ, ಉಗಿ ಬಂಡಿ ಅಂತೆಲ್ಲ ಮೊದಲು ಕರೀತಾ ಇದ್ದರು. ಈ ಜೀವ ಅನ್ನೋದು ಈ ದೇಹದಲ್ಲಿರುತ್ತೆ. ಎಲ್ಲಿ ತನಕ ಈ ದೇಹದಲ್ಲಿರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ದೇಹ ಸಿಕ್ಕೋ ತನಕ ಈ ದೇಹದಲ್ಲಿರುತ್ತೆ. ಅಲ್ಲಿಗೆ ಜೀವವನ್ನು ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗೋ ತನಕ ಹೋಗುವಂಥ ಸಾಧನ ಯಾವುದು? ಇದು. ಅದಕ್ಕೆ ಬಂಡಿ ಅಂತಂದರು. ಇಲ್ಲಿಂದ ಅದಕ್ಕೆ ನೈವಂ ಚಿಂದಂತಿ ಶಸ್ತ್ರಾಣಿ ನೈವಂ ದಹತಿ ಪಾವಕ. ಜೀವಕ್ಕಿಲ್ಲ. ಮತ್ತು ಆ ಜೀವ ಇನ್ನೊಂದು ಬಂಡಿ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಬಂಡಿ ಆದಮೇಲೆ ಬಂಡಿ ಬರ್ತಾ ಇರುತ್ತೆ. ಆದರೆ ಈ ಬಂಡಿಯ ಒಳಗೆ ಕೃಷ್ಣನನ್ನು ಮಲಗಿಸಿ ಅವನ ಪಾದ ಸ್ಪರ್ಶ ಆಗಬೇಕು. ಪಾದ ಸ್ಪರ್ಶ ಅಂದರೆ, ಪಾದ ಅಂದರೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ. ಭಗವಂತನ ಮಹಿಮೆಯನ್ನು ತಿಳ್ಕೊಂಡ್ರೆ, ಬಿಂಬಮೂರ್ತಿಯ ದರ್ಶನ ಆದರೆ ಬಂಡಿ ಬರದಂತೆ ಆಗುತ್ತೆ, ಶಕಟ ಮುರಿಯುತ್ತೆ. ಅದೇ ಶಕಟಾಸುರ ಭಂಜನ. ಮತ್ತೆ ತೃಣಾವರ್ತ ಅಂತ ಒಬ್ಬನು ಬರ್ತಾನೆ. ತೃಣ ಆವರ್ತ. ಹುಲ್ಲನ್ನು ಆವರ್ತನ ಸುತ್ತಿ 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 ಸುಂಟ್ರ ಗಾಳಿ ಧೂಳೆಪ್ಸುತ್ತೆ, ಹುಲ್ಲೆಪ್ಸುತ್ತೆ, ಕಸಗಳೆಪ್ಸುತ್ತೆ, ಎಲ್ಲ ಕಡೆಯಲ್ಲಿ ಹಾಕುತ್ತೆ ಅಲ್ವಾ. ಆದ್ದರಿಂದ ಆ ಥರ ಬಂತು. ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಯಶೋಧ ಕೃಷ್ಣನನ್ನು. ತುಂಬ ಭಾರ ಆದ. ಈ ತಾಯಿಗೆ ಮಗು ಭಾರ ಆಗುತ್ತಾ? ತಾಯಿಗೆ ಮಗು ಅಲ್ಲ ಇವನು, ಅದಕ್ಕೆ ಭಾರ ಆದ. ಆಡಿಸಿದ ಯಶೋಧೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಅಷ್ಟೇ. ಆದ್ದರಿಂದ ಆ ತೃಣಾವರ್ತ ಇವನನ್ನು ಹಾರಿಸ್ಕೊಂಡು ಹೋದ. ಎಷ್ಟು ಮೇಲೆ ಹಾರಿಸ್ಕೊಂಡು ಹೋಗ್ತೀಯ, ಹಾರಿಸ್ಕೊಂಡು ಹೋಗು ಅಂದ. ಅಲ್ಲಿಂದಲೇ ಕೆಳಗೆ ತಳ್ತೀನಿ ಅಂತಂದ. ಆದ್ದರಿಂದ ಬಹಳ ಮೇಲೆ ಹಾರಿಸ್ಕೊಂಡು ಹೋದಾಗ ಗಾಳಿ ರೂಪದಿ ಬಂದ ಅಸುರನ ಗಾಳಿಯಾಡದಂತೆ ಮಾಡಿದ. ಕುತ್ತಿಗೆ ಬಿಗಿ ಹಿಡಿದ್ಬಿಟ್ಟ. ಇಲ್ಲೆಲ್ಲಾದರೂ ಸಹ ನೋಡ್ರಿ, ಪೂತನಿಯನ್ನು ಕೊಲ್ಲಬೇಕಾದ್ರೆ ಒಸಡು, 5 ದಿನದ ಮಗುವಿನ ಒಸಡು ಎಷ್ಟು ನುಣುಪಾಗಿರುತ್ತೆ ಅಂತ ಲೆಕ್ಕ ಇಟ್ಕೊಳ್ರಿ. ಅದರಿಂದ ಪ್ರಾಣ ಹೇರಿದ.
ಸಣ್ಣ ಪುಟ್ಟ ಪಾದ, 11 ದಿನದ ಮಗು, ಅದರಿಂದ ಒಂದು ಷಟ್ರಾಸುರ ಸಂಹಾರ ಮಾಡಿದ. ಇಲ್ಲಿ 2 ಕೈಗಳಿಂದ ಅವನ ಕುತ್ತಿಗೆಯನ್ನು ಬಿಗಿ ಹಿಡಿದ. ಯಾವುದಾದ್ರೂ ಆಯುಧ ಉಪಯೋಗಿಸಿದಾನ? ನರಸಿಂಹದೇವರ ಅವತಾರದಲ್ಲಿ ಮಾತ್ರ ತಾನು ಉಗುರುಗಳಿಂದ ಬಗೆದ ಹೇಳೋದಲ್ಲ, ಎಲ್ಲ ಅವತಾರದಲ್ಲೂ ಹಂಗೆ ಮಾಡಿದ್ದಾನು. ಅಂದರೆ ನನಗೆ ಯಾವುದೇ ಆಯುಧಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಪಾಪ ಈ ಯಶೋದ, ನಂದಗೋಪ, ಅಲ್ಲಿರೋ ಗೊಲ್ಲತಿಯರು, ಅಯ್ಯೋ ಏನು ಹೀಗಾಗ್ತಾ ಇದೆ ಅಂತ ಬಾಲಕೃಷ್ಣನಿಗೆ ರಕ್ಷೆ ಆಗಲಿ ಅಂತೇಳಿ ಹುಲಿ ಉಗುರು ತೊಗೊಂಬಂದು ಅದನ್ನು ಕಟ್ಟಿ, ಹಸು ಬಾಲದಿಂದ ಅವನಿಗೆಲ್ಲನೂ ಸಹ ಮಾಡಿ, ಗೋಮಯ ಎಲ್ಲ ಮೈಗೆ ತಿಕ್ಕಿ, ಗೋಮೂತ್ರ ಎಲ್ಲ ಮಾಡಿ, ಏನೋ ಪಾಪ ರಕ್ಷೆ ಮಾಡ್ತೀವಿ ಅಂತೆಲ್ಲ ಬಂದರು ಎಂಬುದಾಗಿ ತಾವು ಹೇಳ್ತಾರೆ. ಅಂತೂ ಇಂತೂ ದೇವರ ದೊಡ್ಡವನು ನಮ್ಮ ಮಗನನ್ನು ರಕ್ಷಣೆ ಮಾಡ್ದ ಅಂದ್ಕೊಂಡ್ರು. ತೊಡೆ ಮೇಲೆ ಮಲಗಿಸ್ಕೊಂಡ್ರು ಮಗುನ. ಮಲಗಿಸ್ಕೊಂಡಾಗ ಅಂತ ಬಾಯಿ ತೆರೆದ. ಆಕಳಿಸುವಾಗ ಅಲ್ಲ, ಆವಳಿಸುವಾಗ, ಅದೇ ಸರಿ. ಲಕ್ಷ್ಮೀ ಶೋಭಾನೆಯಲ್ಲಿ ಏನಿದೆ? ಆವಳಿಸುವಾಗ ಯಶೋದೆಗೆ ತನ್ನೊಳಗೆ ಹುದುಗಿದ್ದ ಜಗವಾನೆಲ್ಲವ ಅಂತಿದೆ. ಇವತ್ತು ಕೆಲವು ಪುಸ್ತಕಗಳಲ್ಲಿ ಆಕಳಿಸುವಾಗ ಮಾಡಿದ್ದಾರೆ ಪ್ರಿಂಟು. ಆಕಳಿಸೋದು ನಿದ್ದೆ, ತಮೋಗುಣದ ವ್ಯಾಪಾರ. ಆವಳಿಸುವಾಗ ಅಂದರೆ ಇಚ್ಛೆಯಿಂದ ಬಾಯಿ ತೆರೆಯೋದು ಅಂತ. ಆವಾಗ ಇಚ್ಛೆಯಿಂದ ಬಾಯಿ ತೆರೆದಾಗ ಅವಳು ಆಶ್ಚರ್ಯಗೊಳ್ತಾಳೆ. ಲೋಕವೆಲ್ಲವ ಕಾಣುತ್ತಲೇ ಆಕಾಶ, ಭೂಗ್ರಹ, ನಕ್ಷತ್ರ, ಸೂರ್ಯ, ಚಂದ್ರ, ದಿಕ್ಕು, ದಶ, ಸಪ್ತ ಸಮುದ್ರ ಚಿಕ್ಕ ಬಾಯಿಯೊಳು ತೋರಿದನು. ಬನ್ರಿ 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 ಬನ್ರಿ, ನನ್ನ ಮಗನ ಬಾಯಿನಲ್ಲಿ ಸಮುದ್ರ ಇದೆ, ಪರ್ವತ ಇದೆ ಅಂತ ಕರೆದ್ಲು. ಬಾಯಿ ಮುಚ್ಕೊಂಬಿಟ್ಟ. ಏನೇನು ಡೊಂಬರಾಟ, ಏನು ಎಲ್ರಿಗೂ ತೋರ್ಸೋಕ್ಕೆ, ಯಾರಿಗೆ ಬೇಕೋ ಅವ್ರಿಗೆ ತೋರಿಸ್ತೀನಿ ಅಂತಾನೆ ನಮ್ಮ ಸ್ವಾಮಿ. ಆಮೇಲೆ ಅಲ್ಲಿ ವಸುದೇವ ಯಾದವರ ಕುಲಪುರೋಹಿತ ಗರ್ಗಾಚಾರ್ಯರನ್ನು ಕಳಿಸ್ತಾನೆ. ನಮ್ಮ ಪದ್ಧತಿ ಪರವಾಗಿ ಸಂಸ್ಕಾರ ಆಗಬೇಕು, ಅವನಿಗೆ ಗೊಲ್ಲರ ಸಂಸ್ಕಾರ ಆಗಬಾರ್ದು ಎಂಬುದಾಗಿ ತಾನು ಹೇಳ್ತಾನೆ. ಅವನು ಬಂದು ನಾಮಕರಣ ಮಾಡಿ, ಈ ನಾಮಕರಣ ಈಗಾಗಲೇ ಅವ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪೂತನ ಸಂಹಾರಿ, ಷಟ್ರಾಸುರ ಭಂಜನ, ಅನಾವರ್ತ ಹನನ ಎಲ್ಲ ನಾಮಕರಣ ಅವನೇ ಮಾಡ್ಕೊಂಡ್ಬಿಡ್ತಾನೆ. ನೀವು ಮಾಡದೇ ಇದ್ದರೆ ನಾಮಕರಣ ಮಾಡಿರಿ ಬೇಗ ಅಂತ ಹೇಳ್ದ. ಏನಿಡ್ಲೋ ನಿಮ್ಮ ಮಗನಿಗೆ ನಾಮಕರಣ? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅಭಿಕಾರಿಣೆ, ಸ್ಫುಟಮನಂತ ರೂಪಿಣೆ. ಏನು ನಾಮಕರಣ ಮಾಡೋದು ಇವನಿಗೆ ಅಂತ ಹೇಳಿ, ಆದರೂ ಪ್ರೀತಿ ಪಾತ್ರರಾದವ್ರು ಏನು ಕರೀತಾರೆ ಅದೇ ಕೊನೆ ತನಕ ಉಳಿಯೋದ್ರಿ. ಕೃಷ್ಣ ಅಂದರು, ಕರ್ಷಯತೀತಿ ಕೃಷ್ಣ ಎಂಬುದಾಗಿ ತಾವು ಹೇಳ್ತಾರೆ. ಇನ್ನೊಬ್ಬನಿದ್ನಲ್ಲ ದೊಡ್ಡವನು, ಅವನಿಗೆ ಬಲರಾಮ ಅಂತ ಇಟ್ಟು ನಾಮಕರಣವನ್ನು ತಾವು ಮಾಡಿದರು ಎಂಬುದಾಗಿ ತಾವು ಹೇಳ್ತಾರೆ. ಅಂಬೆಗಾಲ ನೆಡುತ್ತ ಸಂಚರಿಸಿ ಕಂಬು ಕಂಠದಿ ಸ್ವಚ್ಛ ಶಬ್ದ ಉಚ್ಚರಿಸಿ ಅಂಬುಜಾಕ್ಷ ಗೋಕುಲವನ್ನೆಲ್ಲ ಸುತ್ತಿದ್ದ. ಬೆಂಬಿಡದ ಗೋಕುಲದಲ್ಲಿದ್ದ ಜಂಬದ ನಾರಿಯರ ಮನೆಗೆ ಸಂಭ್ರಮದಿ ತಾ ಬಂದು ಇಂಬುಗೊಂಡಿದ್ದ. ಸ್ವಲ್ಪ ದೊಡ್ಡದಾಗ್ತಾ ಇದೆ ಮಗು, ಎಲ್ಲ ಬಂದು ಎತ್ಕೊಂಡು ಹೋಗ್ತಾರೆ ಚಂದಿದೆ ಅಂತ. ಹಾಗೆ ಸಣ್ಣ ಸಣ್ಣ ಹೆಜ್ಜೆ ಹಾಕ್ಕೊಂಡು ಹೋಗ್ತಾನೆ. ಹೋದವನು ಸುಮ್ಮನೆ ಇಲ್ಲ, ಅವರ ಮನೆಯಲ್ಲಿ ಏನು ಮಾಡ್ತಾನೆ? ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಕರುಗಳ ಬಾಲವನ್ನು ಹಿಡಿವ, ತರುಗಳ ಮೇಲೆ ಹತ್ತುವ, ನಾರಿಯರ ಸೀರೆಗಳೆತ್ತಿಕೊಂಡೊಯ್ಯುವ, ನೀರಿನಲ್ಲಿ ಚೆಲ್ಲಾಟವಾಡುವ, ನೀರೆಯರ ಬಳಿ ತುಂಟಾಟವಾಡುವ, ಪರಿಪರಿಯಲ್ಲಿ ಲೀಲೆಯ ತೋರ್ದ. ಹಾಲು, ಮೊಸರು, ತುಪ್ಪ, ಬೆಣ್ಣೆ ಏನು ಕೈ ಸಿಗುತ್ತಾ ತಗೊಳ್ಳೋದು, ತಿನ್ನೋದು. ಅವನು ತಿನ್ನಲಿ, ಗೆಳೆಯನ ಬೇರೆ ಕರ್ಕೊಂಡು ಹೋಗೋನು, ಬನ್ರಿ ನಿಮಗೂ ಕೊಡ್ತೀನಿ ಅಂತ ಅವ್ರಿಗೂ ತಿನ್ಸೋನು. ಎಲ್ಲ ಬಂದು ದೂರು ಕೊಡ್ತಾರೆ. ಏನೇ ನಿನ್ನ ಮಗ ನನ್ನ ಮನೆಗೆ ಬಂದು ಹಾಲು ತೊಕ್ಕದ್ದ, ಮೊಸರು ಕದ್ದ, ಬೆಣ್ಣೆ ಕದ್ದ ಅಂತ ಯಾಕಂತೀರಿ? ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಹಾಲು ಕದ್ರು ಮೊಸರು ಕದ್ರು ಅಂತ ಕಂಪ್ಲೇಂಟ್ ಇದೆಯಾ? ತಿನ್ನೋ ವಸ್ತು ತಿಂತವೆ ಮಕ್ಕಳು, ಅದ್ರ ಕೈ ಸಿಗುವಂತೆ ಇಡ್ತೀರಿ ನೀವು, ತಿಂತವೆ. ಅದನ್ನು ಸ್ವಲ್ಪ ಸರಿಯಾಗಿ ಮೇಲ್ಗಡೆ ನಿಲುವಿನಲ್ಲಿ ಅಲ್ಲಿ ಇಲ್ಲಿ ಇಟ್ಟರೆ ಯಾಕೆ ತಗೋತಾನೆ ಅವನು ಅಂತ ಹೇಳಿದ್ವಿ ಇವಳು. ಹೌದಮ್ಮ, ನಿಲುವಿನಲ್ಲೇ ಇಟ್ಟಿದ್ದು ಕಣೆ, ಪಕ್ಕದಲ್ಲಿ ಟೇಬಲ್ ಇತ್ತು, ಹೇಳ್ಕೊಂಡೆ, ಹಾಕೊಂಡ ತಗೊಂಡೆ. ನಿಮಗೆ ಬುದ್ಧಿ ಇದೆಯಾ ಅಂದ್ಲವಳು. ನಿಲುವಿನಲ್ಲಿ ಇಟ್ಟು ಪಕ್ಕದಲ್ಲಿ ಯಾರಾದ್ರು ಟೇಬಲ್ ಇಡ್ತಾರೆ, ನಿಮ್ಮದೇ ತಪ್ಪು ಅಂದ್ಬಿಟ್ಲು ಅವಳು. ಇಲ್ಲಮ್ಮ, ಅದನ್ನೆಲ್ಲ ತೆಗೆದಿದ್ದೆ ಕಣೆ ನಮ್ಮಲ್ಲೇ, ಮತ್ತೇನು ಮಾಡ್ದ ಎಂಬುದಾಗಿ ಹೇಳಿದ್ರೆ, ಒಬ್ಬ ಹುಡುಗನ ಕರ್ಕೊಂಬಂದ, ಮಲ್ಕೋ ಅಂದ, ಅವನ ಮೇಲೆ ಇನ್ನೊಬ್ಬನ ಮಲಗಿಸ್ದ, ಬೆನ್ನ ಮೇಲೆ ಹತ್ಕೊಂಡ ತಗೊಂಡ ಕಣೆ. ಮತ್ತೆ ಇನ್ನೊಂದ್ಸರ್ತಿ ಹೇಳ್ತಾಳೆ, ಇಲ್ಲ ಕಣೆ, ನಮ್ಮನೆ ಒಳಗೆ ನಾನು ಪಕ್ಕದಲ್ಲಿ ಒಂದು ಗಂಟೆ ಕಟ್ಟಿದ್ದೆ, ಕೃಷ್ಣ ಬಂದರೆ ಗಂಟೆ ಶಬ್ದ ಆಗಲಿ ಗೊತ್ತಾಗುತ್ತೆ ಅಂತ ಹೇಳಿ ಆ ಕೈ ಬೆಳೆಸ್ದ ಕಣೆ. ಆ ಗಂಟೆ ನಾಲ್ಗೆ ಹಿಡ್ಕೊಂಬಿಟ್ಟ. ಆ ಗಂಟೆ ನಾಲ್ಗೆ ಹಿಡ್ಕೊಂಡ್ಬಿಟ್ಟು ಆಮೇಲೆ ಹಾಲು ಮೊಸರು ತುಂಬ ಎಲ್ಲ ತಿಂದ್ಬಿಟ್ಟು ಗಂಟೆ ಬಾರಿಸ್ಬಿಟ್ಟು ಹೊಟ್ಟೋದ ಕಣೆ. ಆಗಮಾರ್ಥ ಅಂತ ದೇವಾನ ಗಮನಾರ್ಥ ಅಂತ ರಕ್ಷಸ ಅಂತ ಹೇಳಿ ಗಂಟೆ ಬಾರಿಸ್ಬಿಟ್ಟು ಹೊಟ್ಟೋದ ಕಣೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಂಪ್ಲೇಂಟ್ ಹೇಳ್ತಾರೆ. ಒಬ್ಳು ಹೇಳಿದ್ಲಂತೆ, ಬಾರೋ ನಿಂಗೆ ಆಭರಣ ತೊಡಿಸ್ತೀನಿ. ಏನು ಆಭರಣ? ಗೆಜ್ಜೆ ಕಟ್ತೀನಿ ಕಾಲಿಗೆ, ಡಾಬ್ ಹಾಕ್ತೀನಿ, ಬಂಗಾರದ ಡಾಬ್ ಹಾಕ್ತೀನಿ ಕಣೋ
ಅದಕ್ಕೂ ಗೆಜ್ಜೆ ಇರುತ್ತೆ. ಅವ್ನು ಬಂದರೆ ಗೆಜ್ಜೆ ಶಬ್ದ ಆಗಬೇಕು. ಹೈಮ ಕಿಂಕಿಣಿ ಮಾಲಿಕಾರಶನಾಂಚಿತಂ ತಮ ವಂಚಿತಂ ಆಗ ಹೇಳ್ದ, ಭಾಳ ಭಕ್ತಿಯಿಂದ ಕಟ್ತೀನೋ ಕೃಷ್ಣ. ನಂಗೆಲ್ಲ ಗೊತ್ತು ನಿಮ್ಮ ಭಕ್ತಿ ಅಲ್ಲ, ಯುಕ್ತಿ ಅದು ಅಂದಾಗ. ಆದ್ದರಿಂದ ತಾನು ಹೇಳ್ತಾನೆ, ಅದನ್ನೆಲ್ಲ ಕಟ್ಟಿದರೆ ಭಗವಂತನ ಮೈ ಮೇಲೆ ಗೆಜ್ಜೆ ಬರಲಿ, ಡಾಬ್ ಬರಲಿ, ಸರ ಬರಲಿ, ಅದ್ರ ಲಕ್ಷ್ಮೀದೇವಿ ಬಂದು ಸೇರ್ಕೊಂಡ್ಬಿಡ್ತಾಳೆ. ಆದ್ದರಿಂದ ಲಕ್ಷ್ಮಿ ಬಂದ್ಬಿಡೆ, ಲಕ್ಷ್ಮಿ ಗಪ್ಚಿಪ್ ಬಂದ, ಮಾತಾಡಬೇಡ ನೀನು, ಶಬ್ದ ಮಾಡಬೇಡ, ಸುಮ್ಮನೆ ಕೂತ್ಕೋ ಅಂದ. ಸರಿ ಹೋದ. ಯಥಾ ಪ್ರಕಾರ ತಾನು ಹಾಲು ಮೊಸರು ಎಲ್ಲ ತೊಗೊಂಡ, ಬೆಣ್ಣೆ ತೊಗೊಂಡ, ಎಲ್ರಿಗೂ ಹಂಚ್ದ, ತಿಂತಿದ್ರು. ಕೃಷ್ಣ ನೀನು ತಿನ್ನೋ ಅಂದರು. ನಾ ತಿನ್ನಲ್ಲ ಅಂದ. ತಿನ್ನೋ ಅಂತಂದು ಬಾಯಿಗಿಟ್ರು. ಬಾಯಿಯೊಳಗೆ ಬೆಣ್ಣೆ ಹೋಯ್ತು, ಢಣ 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 ಹೊಡಿಯೋಕ್ಕೆ ಶುರು ಆಯಿತು. ಯಾಕೆಂದ್ರೆ ನೈವೇದ್ಯ ಆಗ್ತಾ ಇದೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹೇಳ್ರಿ ಅಂತ. ಏನು ಹೀಗೆ ಲೀಲೆ ತೋರಿಸ್ತಾನೆ ನಮ್ಮ ವಿಜಯಧ್ವಜ ತೀರ್ಥರು. ಇವರೆಲ್ಲ ಹೇಳ್ತಾರೆ, ವಾದಿರಾದರು ಇವರೆಲ್ಲ ಹೇಳ್ತಾರೆ, ಕದ್ದ ಅಂತ ಹೇಳಬೇಡ್ರಿ. ಅವನು ಕದೀಲಿಲ್ಲ. ಎಲ್ಲರ ಮನೆಯಲ್ಲಿರುವ ಹಾಲು ಮೊಸರು ಬೆಣ್ಣೆಗೆ ಅಧಿಕಾರಿ ಯಾರು ಅಂತಂದ್ರೆ ಅವನೇ ಅಧಿಕಾರಿ. ನೀನು ಹಾಲನ್ನು ತಯಾರು ಮಾಡಬೇಕಾದ್ರೆ ಯಾವುದೋ ಹೊಟ್ಟಿನಿಂದ ತಯಾರು ಮಾಡಿಲ್ಲ. ಹೊಟ್ಟನ್ನು ದನಕ್ಕೆ ಹಾಕ್ತಿ, ಹಿಂಡಿ ಹಾಕ್ತಿ, ಸೊಪ್ಪು ಹಾಕ್ತಿ, ಅದನ್ನೆಲ್ಲ ತಿಂದು ಹಾಲನ್ನು ಕೊಡೋದು ದನ. ಆ ಹಾಲನ್ನು ಹೆಪ್ಪಾಕ್ದಾಗ ಆಗೋದು ಮೊಸರು. ಮೊಸರನ್ನು ಕಡ್ದಾಗ ಬರೋದು ಬೆಣ್ಣೆ. ಆ ಬೆಣ್ಣೆಯನ್ನು ಕಾಯಿಸಿದಾಗ ಬರೋದು ತುಪ್ಪ. ಒಂದಕ್ಕೆ ಒಂದು ರೂಪ ಬೇರೆ ಬೇರೆ ಇದೆ. ಹಾಲು ಒಂದು ದಿವಸ ಇಡ್ತೀರಿ, ಮೊಸರು 2 ದಿವಸ ಇಡ್ಬೋದು, 3 ದಿವಸ ಇಡ್ತೀರಿ. ಕಳೆದ ಮೇಲೆ ಬೆಣ್ಣೆ ಬೇಕಾದರೆ 1 ವಾರ ಇಡ್ಬೋದು. ತುಪ್ಪ ಶಾಶ್ವತವಾಗಿ ಇಡ್ಬೋದು. ಹಾಲಿನ ರುಚಿ ಬೇರೆ, ಮೊಸರಿನ ರುಚಿ ಬೇರೆ, ಬೆಣ್ಣೆ ರುಚಿ ಬೇರೆ. ನಾವೊಂಚೂರು ತುಪ್ಪ ತಂದ್ಕೊಡಪ್ಪ ಅಂದರೆ 1 ಲೋಟ ಹಾಲು ತಂದ್ಕೊಟ್ಬಿಟ್ಟು ಅದರಲ್ಲಿದೆ ತುಪ್ಪ ತಗೊಳ್ಳಿ ಆಚರಣೆ ಅಂದರೆ ಆಗುತ್ತೇನು? ಅದಕ್ಕೆ ಸಂಸ್ಕಾರಗಳು ಆಗಬೇಕು ಅಲ್ವಾ? ಅಂದರೆ ಒಂದು ರೂಪದಳು ಅನಂತ ರೂಪಗಳು, ಒಂದು ರೂಪದಲ್ಲಿ ಇನ್ನೊಂದು ರೂಪ. ಹಾಲಿಗೆ ಅಭಿಮಾನಿ ಸರಸ್ವತಿ, ಮೊಸರಿಗೆ ಅಭಿಮಾನಿ ವರುಣ, ಬೆಣ್ಣೆಗೆ ಅಭಿಮಾನಿ ವಾಯುದೇವರು, ಘೃತಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಒಂದರೊಳಗೊಂದು ದೇವತೆಗಳು, ಅವರಲ್ಲಿ ಒಂದೊಂದು ಭಗವದ್ ರೂಪ. ಇದು ಭಗವಂತನ ವಿಚಿತ್ರ ಎಂಬುದಾಗಿ ತಾವು ಹೇಳ್ತಾರೆ. ಹಾಗಾದರೆ ವ್ಯಾಸರಾದ್ರು ಹೇಳಿದಾರಲ್ರಿ, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ. ನವನೀತ ಚೋರ ಅಂದರೆ ಏನರ್ಥ? ಏನು ಚೋರತ್ವ? ನೀವು ಭಾಗವತ ಕೇಳ್ತಾ ಇದ್ದೀರಿ, ನಾ ಹೇಳ್ತಾ ಇದ್ದೀನಿ. ನಮಗೆ ಅರಿವಾಗದಂತೆ ನಮ್ಮ ಪಾಪಗಳನ್ನು ಕದೀತಾ ಇದ್ದಾನೆ. ಆಗಾಗ ಹುಟ್ಟಬಹುದಾದ ಪಾಪಗಳನ್ನು ಕದೀತಾ ಇದ್ದಾನೆ. ಅದು ನಿಜವಾದ ಚೋರತ್ವ. ನಿಮ್ಮ ಪಾಪ ಅವನು ತೊಗೊಂಡೋಗ್ತಿದ್ದಾನೆ ಅಂತ ಗೊತ್ತಾಗ್ತಾ ಇದೆಯೇನು ನಿಮಗೆ? ಇಲ್ಲ, ಅದು ಚೋರತ್ವ. ನವನೀತ ಆಗಾಗ ಉದಯಿಸುವ ಪಾಪಗಳನ್ನು ಅಲ್ಲೇ ರಾಮಕೃಷ್ಣ ಗೋವಿಂದ ಅಂದರೆ ಅಲ್ಲಲ್ಲೇ ತೊಗೊಂಡೊಟ್ಟೋಗ್ತಾನಪ್ಪ ಅವನು. ಅದಕ್ಕೆ ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ರಿ, ಹರಿಸ್ಮರಣೆ ಮಾಡು ನಿರಂತರ ಅಂತ ಹೇಳಿದ್ದು. ನಾವು ಬ್ಯಾಂಕ್ನಲ್ಲಿ ಅಲ್ಲಿದ್ದಾಗ, ನಮ್ಮ ಕಾಲೇಜಲ್ಲಿದ್ದಾಗ ಒಬ್ಬ ಕ್ರಿಶ್ಚಿಯನ್ ಹುಡುಗ ಇದ್ದ. ಪಾಪ ನನಗೂ ಸ್ನೇಹಿತ ಜೊತೆಗೆ ನಾನು ಸ್ವಲ್ಪ ಅರಾಕ್ಷತೆ ಇದೆಲ್ಲ ಹಚ್ಕೊಂಡು ಸ್ವಲ್ಪ ಇವೆಲ್ಲ ಹೇಳೋದು ನೋಡಿ, ನಮ್ಮಲ್ಲಿ ಏನು ಗೊತ್ತಾ ಅಂದ. ಏನು ಅಂದೆ, ಪ್ರತಿ ವಾರ ಚರ್ಚ್ಗೆ ಹೋಗ್ತೀವಿ ಅಂದ. ನಾವು ನಿತ್ಯ ಹೋಗ್ತೀವೋ ಮಾರಾಯ ಅಂದೆ. ನೀವು ಚರ್ಚಿಗೆ ಪ್ರತಿ ವಾರ ಹೋಗ್ತೀರಿ, ನಾವು ನಿತ್ಯ ಮನೆಯಲ್ಲೇ ಮಾಡ್ತೀವಪ್ಪ ಪೂಜೆ ಎಂದೆ. ನೀವು ಚರ್ಚ್ಗೆ ಹೋದರೆ ಪೂಜೆ, ಮನೇಲಿ ಪೂಜೆ ಮಾಡಲ್ಲ ನೀವು. ಆ ಚರ್ಚ್ಗೆ ಹೋಗಿ ಏನು ಹೇಳ್ತೀವಿ, ಈ ವಾರ ಮಾಡಿದ ಪಾಪಗಳೆಲ್ಲ ನಾಶ ಮಾಡು ಅಂತ ಯೇಸುವನ್ನು ಕೇಳ್ತೇವೆ ನಾವು ಎಂಬುದಾಗಿ ಅಂದ. ಹಬ್ಬ 1 ವಾರದ ತನಕ ಸ್ಟೋರ್ ಮಾಡಿ ಇಟ್ಕೋತೀರಿ. ನಾವು ಒಂದು ಸಂಧ್ಯಾವನ್ನೇ ಮಾಡಿದ ಕೂಡಲೇ ಹೇಳ್ಬಿಡ್ತೀವಪ್ಪ, ಮಂತ್ರ ಹೀನಂ ಕ್ರಿಯಾ ಹೀನಂ ಭಕ್ತಿ ಹೀನಂ ಯತ್ಕೃತಂತು ಮಯಾದೇವನ್. ಅಲ್ಲಲ್ಲೇ ನಾವು ರೈಟ್ ಆಫ್ ಮಾಡ್ಕೊಂಡ್ಬಿಡ್ತೀವಿ. ನಿನ್ನಂಗೆ 1 ವಾರ ಇಟ್ಕೊಳ್ಳಲ್ಲ ಕಣೋ ಅಂತಿದ್ವು. ಅದಕ್ಕೆ ತಾವು ಹೇಳಿದ, ಏನು ನಾವು ಯೇಸು ಅಂತೀವಿ, ನೀವು ವಾಸು ಅಂತೀರಿ. ನಾವು ಹ್ಯಾರಿ ಅಂತೀವಿ, ನೀವು ಹರಿ ಅಂತೀರಿ. ನಾವು ಕಿಶನ್ ಅಂತೀವಿ, ನೀವು ಕೃಷ್ಣ ಅಂತೀರಿ. ಅದು ಏನಾದರೂ ಅನ್ನಪ್ಪ ನೀನು. ಅದಲ್ಲ, ನಮಗೆ ನಮ್ಮ ಸ್ವಾಮಿ ದೊಡ್ಡವನು. ನಿಮ್ಮನ್ನ ದೇವರು ಅಂತ ನೀವು ಹೇಳಲ್ಲ. ಯೇಸು ಕ್ರಿಸ್ತನನ್ನು ಏನು ಹೇಳ್ತೀರಿ? ದೇವದೂತ ಅಂತೀರಿ. ನಾವು ದೇವರೇ ಅಂತ ಹೇಳ್ತೀವಿ. ಗೊತ್ತಾಯ್ತು? ಹಿಂಗೆಲ್ಲ ನಡೀತಿತ್ತಾಗ. ಹಾಗೆಲ್ಲ ನಾನು ಬ್ಯಾಂಕಿಗೆ ಸೇರಿದ ಕಾಲದಲ್ಲಿ ಮಹಾಭಾರತ ಬರ್ತಾ ಇತ್ತು ಟಿ ವಿ ಒಳಗೆ. ಆದ್ದರಿಂದ ಬೆಳಗ್ಗೆ ಹೊತ್ತು ಮಹಾಭಾರತ ನೋಡ್ಬಿಡೋರು, ಬ್ಯಾಂಕಲ್ಲಿ ಬಂದು ಪ್ರಶ್ನೆ ಮಾಡ್ತಾ ಕೇಳ್ಕೊಳ್ಳೋರು, ಅದಂಗೆ ಇದಂಗೆ ಅಲ್ಲೂ ಇದೇ ಪ್ರವಚನ ಆಗುತ್ತೆ ಹೋಗು ಅಂತ ಹೇಳ್ತಾ ನಾನು. ದೇವರಲ್ಲೂ ಸಹ ಸ್ಮರಣೆ ಕೊಟ್ಟಲ್ಲ ಹೋಗಿ. ಆದ್ದರಿಂದ ತಾವು ಹೇಳ್ತಾ ಇದ್ದಾರೆ, ಈ ರೀತಿಯಲ್ಲಿ ನವನೀತ ಚೋರನೆಂದರೆ ಸಾಲದೆ ಅಂತ. ಅದಕ್ಕೆ ವ್ಯಾಸರಾದರು ತಾವು ಹೇಳಿರೋದಪ್ಪ ಎಂಬುದಾಗಿ ತಾವು ಹೇಳ್ತಾರೆ. ಹಾಗೆ ಸ್ವಲ್ಪ ದೊಡ್ಡವನಾಗ್ತಾನೆ. ಮತ್ತೆ ತಾವು ಹೇಳ್ತಾರೆ, ಬಿಸಿ 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 ಹಾಲಿಟ್ಟಿದ್ದೆ ಕಣೆ, ಘಟ 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 ಕುಡಿದು ಬಿಟ್ಟ. ಅವನ ಹೊಟ್ಟೆ ಒಳಗೆ ಸಮುದ್ರ ಇದೆಯಾ ಅಂತ ಮತ್ತೊಬ್ಬಳು ಕೇಳ್ತಾಳೆ. ಇವಳಿಗೆ ಏನು ತೋರಿಸ್ತಾ ಇಲ್ಲ. ನಮ್ಮಲ್ಲಿ ಏನು ಹಾಲಿಗೆ ಬರೋಣ? ಹಾಲಿದೆ, ಮೊಸರಿದೆ, ಬೆಣ್ಣೆ ಇದೆ, ನಿಮ್ಮ ಮನೆಗೆ ಯಾಕೆ ಹೋಗಿ ಬರ್ಬೇಕು ಅವನು ಎಂಬುದಾಗಿ ತಾವು ಹೇಳ್ತಾರೆ. ಹೋಗ್ಲಮ್ಮ, ಹಾಲು ಕುಡಿಲಿ, ಮೊಸರು ತಿನ್ನಲಿ, ಬೆಣ್ಣೆ ತಿನ್ನಲಿ, ಬೇಡ ಅನ್ನಲ್ಲ. ಕೊಟ್ಟಿಗೆಯಲ್ಲಿ ಗಟ್ಟಿಯಾಗಿ ಕಟ್ಟಿದ್ದ ಕರುಗಳ ಬಿಡುವ.
ಗುಟ್ಟಾಗಿ ಹಾಲು ಬೆಣ್ಣೆಗಳ ಸವಿವ, ಹಟ್ಟಿಗೆ ನುಗ್ಗಿ ನಿಲುವಲ್ಲಿ ಇಟ್ಟಿದ್ದ ಗಡಿಗೆಯನ್ನು ಒಡೆದು ಸಿಟ್ಟಿನಿಂದಲಿ ಪಾಲ ಮೊಸರು ಚೆಲ್ಲಿವ. ಇವೆಲ್ಲ ಮಾಡ್ತಾನೆ ಕಣೆ ಅಂದರು. ಅದು ಹೋಗ್ಲಮ್ಮ ಅಂದ್ರೆ ಇನ್ನೊಬ್ಳು, ಏನು ತೊಟ್ಟಿಲಲ್ಲಿ ಮಲಗಿರುವ ಮಗು ಚಿಟ್ಟನೆ ಚೀರುವಂದದಿ ಚೂಟಿ ಗಟ್ಟಿಯಾಗಿ ನಗುವ ಕಾಣೆ ನಿನ್ನ ಮಗನು. ಅವನೇನ ನಕ್ಕೊಂಡು ಹೊಂಟದ. ಆಯ್ತಾ, ಕೃಷ್ಣನ ತುಂಟಾಟ ತಿಳಿಯದೆ ಕಟ್ಟಿಕೊಂಡವರೆನೆಗೆ ಸಿಟ್ಟಿನಲ್ಲಿ ಪೆಟ್ಟು ಹಾಕಿರುವರು ದೃಷ್ಟಿಯಲ್ಲಿ ನೋಡೆ. ನನ್ನ ಗಂಡ ನಂಗೆ ಹೊಡೆದಿದ್ದಾನೆ ನೋಡು, ಮಗುನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಎಂಬುದಾಗಿ ಹೊಡೆದಿದ್ದಾನೆ ನೋಡಿಲ್ಲಿ. ಹೌದೇನು, ನಿನ್ನ ಗಂಡ ಹೊಡೆದ್ನೇನು, ಸರಿ ನಾಳೆ ಅವನು ನೋಡ್ಕೋತ ಬಿಡು ಅಂತ. ಮಾರನೇ ದಿವಸ ಮತ್ತೆ ಅವ್ರ ಮನೆಗೆ ಹೋದ. ಮತ್ತೆ ಇವಳು ನೋಡಲಿಲ್ಲ, ಬೆಣ್ಣೆ ನೋಡಲಿಲ್ಲ, ಹಾಲು ನೋಡಲಿಲ್ಲ, ಗಂಡ ಎಲ್ಲಿದ್ದಾನೆ ನೋಡ್ದೆ. ಪಾಪ ಮಂಚದ ಮೇಲೆ ಮಲಗಿದ್ದ, ಒಳ್ಳೆ ಶಿಕಾಯಕ ಬಿಟ್ಕೊಂಡು ಅಂಗಾರ ಅಕ್ಷತೆ ಹಚ್ಕೊಂಡು ದೊಡ್ಡ ಜುಟ್ಟು ಬಿಟ್ಕೊಂಡು ತಾನು ಮಲಗಿದ್ದ, ನಿದ್ದೆ ಮಾಡ್ತಾ ಇದ್ದಾನೆ. ಜುಟ್ಟನ್ನು ಬಿಟ್ಟು ಮಲಗಿದ ಪತಿಯ ಜುಟ್ಟನ್ನು ಕಟ್ಟಿ ಹಾಕಿದ ಮಂಚಕ್ಕೆ. ಆ ಮಂಚಕ್ಕೆ ಕಟ್ಟಿ ಹಾಕ್ಬಿಟ್ಟಂತೆ. ಆಮೇಲೆ ಈ ಕಡೆ ಬಂದ, ಹುಡುಗರನ್ನೆಲ್ಲ ಕರೆದ, ಏ ಕಿರುಚರು ಅಂದ. ಕೊಟ್ಟಿಗೆಗೆ ಬೆಂಕಿ, ಕೊಟ್ಟಿಗೆಗೆ ಬೆಂಕಿ ಎಂದು ಅಟ್ಟಹಾಸದಿ ಕೂಗಿದನು ಕೃಷ್ಣ. ಥಟ್ಟನೆ ಎದ್ದಂತ ಪತಿಯ ಜುಟ್ಟು ಹೋಯಿತು ಕಾಣೆ. ಕಾಟ ಬಹಳ ಆಯಿತೆಂದು ದೂರಿದರು ಅವರು ಎಂಬುದಾಗಿ ತಾವು ಹೇಳ್ತಾರೆ. ಪುರಂದರದಾಸರು ಕೀರ್ತನೆ ಮಾಡ್ತಾರೆ ಇದಕ್ಕೆ ಎಂಬುದಾಗಿ ತಾವು ಹೇಳ್ತಾರೆ. ಅಯ್ಯೋ ನಮ್ಮಲ್ಲಿ ಏನು ಮಾಡ್ದ ಗೊತ್ತೇನೆ ಅಂದ್ಲು ಇನ್ನೊಬ್ಳು. ಏನು, ಪೆಟ್ಟಿಗೆ ಒಳಗೊಂದು ಇಲಿಯ ಬಿಟ್ಟು ಬಟ್ಟೆಯನ್ನು ಕಡಿದಾಗ ಕಟ್ಟಿ ಆಳುವರೊಡನೆ ಪೆಟ್ಟು ಹಾಕಿಸಿದ. ನನ್ನ ಗಂಡನೂ ನಂಗೆ ಹೊಡೆದ. ಯಾಕೆ ಅಂದರೆ ಪೆಟ್ಟಿಗೆ ಒಳಗೆಲ್ಲ ಇಲಿ ತುಂಬೋಗಿದೆ ಅಂದರು. ನಾನೇ ಅಲ್ಲಿ ಇಲಿನೇ ಬೀಗ ಹಾಕಿದ್ದೆ ಅಂದೆ, ಅದು ತೆಗೆದು ಇಲಿ ಹಾಕ್ಬಿಟ್ಟಿದ್ದಾನೆ ಕಡೆ ಅವನು. ಅದೆಲ್ಲ ಕಡ್ದಿಟ್ಬಿಟ್ಟಿದೆ. ಕಾಟ ಬಹಳ ಆಯ್ತೆಂದು ಕದವ ತಟ್ಟಿದರೆ ರೂಮ್ನಲ್ಲಿ ಹಾಕಿದೆ, ಬಾಗಿಲು ಹಾಕಿದೆ. ಬಂಧನ ತಾನಾಗಿ ಬಿಟ್ಟು ಹೋಗುವುದು ಯಕ್ಷಿಣಿ ವಿದ್ಯೆಯ ಬಲ್ಲವನೇನಮ್ಮ ಅಂದರು. ಏನು ಮಾಡಿದ್ರು ಬೀಗ ಹಾಕಕ್ಕಾಗಲ್ವೇ, ತಕ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಕೃಷ್ಣ ಅಂದರೆ ಕಣ್ಣು ಮಿಟುಕಿಸದೆ ನೀರಲ್ಲಿ ಬೆನ್ನ ಮೇಲೆ ಬೆಟ್ಟವನಿಟ್ಟು ಮಣ್ಣ ಕೆದರುವ ನಿಹಿತ ಸಿಂಹದ ಮೊಗನು. ಚಿಣ್ಣ ಭಿಕ್ಷೆಯ ಬೇಡುವ ವನವನ ತಿರುಗುವನು, ಕನ್ಯೆಯರ ಕೂಡ ಆಟವನ್ನು ಆಡುವನು. ಹೀಗೆ ದಿನ ಒಂದೊಂದು ಅವನ ಲೀಲೆಗಳನ್ನು ಎಲ್ಲ ನೋಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಅದನ್ನೇ ಒಂದು ತಿಂಗಳು ಹೇಳಿ ಅಂತಂದ್ರೆ ಹೇಳ್ತಾ ಇದ್ರು, ಮುಗಿಯೋಲ್ಲ ಅದು. ನಾವು ಹೇಳ್ತಾರೆ ಅಷ್ಟು ಕೃಷ್ಣ ಲೀಲೆಗಳಿದೆ. ಒಂದು ದಿವಸ ಇವನು ಮನೆಗೆ ಹೋಗಲಿಲ್ಲ ಅಂದರೆ ಯಾದವ ನೀವ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಅಂತ ಕರ್ಕೊಂಡು ಹೋಗೋರು. ದಿನ ಹಿಂಗೆ ಚೇಷ್ಟೆ. ಒಂದು ದಿವಸ ಯಾರೋ ಮನೆಗೆ ಮಾವಿನ ಸೊಪ್ಪು ಕಟ್ಟಿದ್ರು, ಬಾಳೆಕಂತ ಕಟ್ಟಿದ್ರು. ಇವತ್ತು ಈ ಹಾಲು ಮೊಸರು ತಗೋಬೇಡ ಕೃಷ್ಣ ಅಂದರು. ಯಾಕೆ, ನಮ್ಮಲ್ಲಿ ದೊಡ್ಡ ಫಂಕ್ಷನ್ ಇದೆಯಪ್ಪ, ಇವತ್ತು ದೇವ್ರ ನೈವೇದ್ಯ ಆಗಬೇಕು, ಪ್ರಸಾದ ಆಗಬೇಕು. ಯಾರು ಆಚಾರ್ಗೆ ಹೇಳಿದಿರಿ? ಭೀಮಾಚಾರ್ಗೆ ಹೇಳಿದ್ದೀನಿ. ಹೌದೇನು, ಸರಿ ಇಂದ ಭೀಮಾಚಾರ ಮನೆಗೆ ಹೋದ. ಇವತ್ತು ಅವ್ರಿಗೆ ಸೂತ್ಕ ಇದೆಯಂತೆ, ಬರಬೇಡ್ರಿ ಇಲ್ಲಿಗೆ ಬಂದ. ಆ ಭೀಮಾಚಾರಕ್ಕೆ ಸೂತ್ಕ ಬಂದಿದ್ಯಂತೆ, ನಾನೇ ಪೂಜೆ ಮಾಡಿಸು ಅಂತ ಹೇಳಿದ್ದಾರೆ, ಬಂದಿದ್ದೀನಿ ಅಂತ. ಅಬ್ಬಾ ನಮ್ಮಲ್ಲಿ ಏನು ಫಂಕ್ಷನ್ ಇಲ್ಲವೋ ಅಂದರು. ಹುಡುಗರನ್ನೆಲ್ಲ ಕರ್ಕೊಂಬಂದ. ಎಲ್ಲ ಇವರೆಲ್ಲ ಬಂದಾರ ನೋಡ್ರಿ, ಮತ್ತೆ ಏನಾದ್ರು ಅಡುಗೆ ಮಾಡಿಲ್ವೋ, ಏನೂ ಮಾಡಿಲ್ಲ ಅಂತ. ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ. ಸರಿ ತಗೊಂಡ್ರಿ ಹಾಲು ಅಂದೆ. ಹಾಲು ಮೊಸರಿಗೆ ಏನು ಬೇಕಾದಷ್ಟಿತ್ತು. ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಲ್ಲ ತಂದು ಕೊಟ್ಟರೆ ತಾನೇನು ಮಾಡ್ತಾನೆ, ಕೂತ್ಕೊಂಡು ಪೂಜೆ ಮಾಡುತ್ತೀನಿ ಅಂತ. ಹಾಲು ಮೊಸರು ಸಾಲಿಗ್ರಾಮಕ್ಕೆ ಮುಟ್ಸೋದು, ತಾನೇ ಕುಡಿಯೋದು, ನಾನೇ ದೇವರು ಅನ್ನೋದು, ಹೀಗೆ ಮಾಡ್ತಿದ್ದಾನೆ. ಆಯಿತು ಎಲ್ಲ ಆಯಿತು. ಪುರುಷುಕ್ತ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಲ್ಲವನ್ನು ಹೇಳಿದೆ. ಆ ನೈವೇದ್ಯ ಅಂದ. ಎಲ್ಲಿ ಬರ್ಬೇಕು ನೈವೇದ್ಯ? ಯಾರು ತರ್ಬೇಕು ನೈವೇದ್ಯ? ಕೃಷ್ಣ ನಿಮ್ಗೆ ನಮಸ್ಕಾರ ಮಾಡ್ತೀವೋ? ಇಲ್ಲ ಕಣೋ ನಮ್ಮಲ್ಲಿ. ನಿಮ್ಮ ನೈವೇದ್ಯ ಯಾರಿಗೆ ಬೇಕ್ರಿ ಅಂತ ಹಿಂಗೆ ಅಂದ. ಸಾಕ್ಷಾತ್ ಒಬ್ಬ ಮುತ್ತೆ ಇದೆ, ಸಾಕ್ಷಾತ್ ಲಕ್ಷ್ಮೀದೇವಿ ಬಂಗಾರದ ಹರಿವಾಣವನ್ನು ಇಟ್ಟುಕೊಂಡು ಎಲ್ಲ ಪದಾರ್ಥಗಳನ್ನು ತಾನು ಬಡಿಸ್ಕೊಂಡು ತರ್ತಾ ಇದ್ದಾಳೆ. ಕೃಷ್ಣನಿಗೆ ಇಷ್ಟು ದಿವಸ ಹಾಲು ಬೆಣ್ಣೆ ಮೊಸರು ಕೊಟ್ಟಿದ್ದಕ್ಕೆ ಲಕ್ಷ್ಮೀದೇವಿ ದರ್ಶನ ಮಾಡ್ತಾ ಇದ್ದಾರೆ ಅವರೆಲ್ಲ. ಅವಳ ದರ್ಶನವನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ನೋಡ್ರಿ, ನಿಜವಾದ ನೈವೇದ್ಯ ಇದು. ನೀವು ಮಾಡೋ ನೈವೇದ್ಯ ಅಲ್ಲ. ನೈವೇದ್ಯ ಮಾಡೋದೇ ಲಕ್ಷ್ಮೀದೇವಿ. ಇವತ್ತೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಹಿಂದೆಲ್ಲ ಭಾಳ ಇತ್ತು ನೈವೇದ್ಯ ಆಗ್ರಹ, ಗೊತ್ತೇನು? ಆದ್ದರಿಂದ ಆಜ್ ಆಚಾರ ನೈವೇದ್ಯ ಮಾಡಿದ್ರೆ ನಾನು ತಗೊಳ್ಳಲ್ಲ, ಈ ಆಚಾರ ನೈವೇದ್ಯ ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ, ಅದೆಲ್ಲ ಇರ್ತಕ್ಕಂಥದ್ದು. ನೈವೇದ್ಯ ಮಾಡೋ ಯಾರ್ರಿ? ಸಾಕ್ಷಾತ್ ಲಕ್ಷ್ಮೀದೇವಿ. ಅದನ್ನು ತೋರ್ಸೋಕ್ಕೆ ಕೃಷ್ಣ ಇದನ್ನು ಮಾಡಿದ್ದಾನೆ. ವಿಜಯದಾಸರಿಗೆ ಲಕ್ಷ್ಮೀದೇವಿ ಮನೆಗೆ ತಂದಿಟ್ಬಿಟ್ಟು ಅಡುಗೆ ಎಲ್ಲಾನು ಲಕ್ಷ್ಮಕ್ಕ ಬಂದಿದ್ನು ಅಂತ ಹೇಳ್ರಿ ಅಂತ ಹೋಗಿರ್ತಾಳೆ ಅಂತ ವಿಜಯದಾಸರ ಚರಿತ್ರೆ ಬರುತ್ತೆ. ಇನ್ನು ಭಗವಂತನನ್ನೆಗೆ ಅವನನ್ನೇ ನೋಡ್ತಾ ಇರ್ತಕ್ಕಂಥ ಲಕ್ಷ್ಮೀದೇವಿ ದರ್ಶನ ಬೇಡವಾ? ಏನು ನಾವು ಪುಣ್ಯ ಮಾಡಿದ್ವು ಅಂತಾರೆ ಗೋಪಿಕಾಸ್ತ್ರೀಯರು. ಅಲ್ಲಿರ್ತಕ್ಕಂಥ ಗೊಲ್ಲತಿಯರು ಒಂದ್ಸರ್ತಿ ಹೊಗಳ್ತಾರೆ, ಒಂದ್ಸರ್ತಿ ಬೈತಾರೆ ಅವರು. ಅದಕ್ಕೆ ಹೇಳ್ತಾನೆ, ನೀವು ಮೋಕ್ಷ ಕೊಡ್ತೀನಿ, ಬೈಬೇಡ್ರಿ, ಸುಮ್ಮನೆ ರೀ, ಬೆಣ್ಣೆ ಹಾಲು ಕೊಡ್ರಿ ನಿಮ್ಗೆ ದಿನ, ನಂಗೆ ಹಾಲು ಬೆಣ್ಣೆ ಕೊಟ್ಟರೆ ನಿಮ್ಗೆ ಮೋಕ್ಷ ಕೊಡ್ತೀನಿ ಅಂತಾನೆ. ಮನೆಗೆ ಬರ್ತಾನೆ. ಮನೆಗೆ ಬಂದಾಗ
ಅಮ್ಮ ಕೃಷ್ಣ ಮಣ್ಣು ತಿಂತ ಇದ್ದಾನೆ. ಯಾಕೋ ಮಣ್ಣು ತಿಂತೀಯ? ನಾನು ಯಾಕೆ ಮಣ್ಣು ತಿನ್ನಲಮ್ಮ, ಎಲ್ರಿಗೂ ತಿನ್ನಿಸ್ತೀನಿ ಅಷ್ಟೇ. ಯಾಕೋ ತಿನ್ನಿಸ್ತೀಯ? ಹೆಂಗೆ ತಿನ್ನಿಸ್ತೀಯ? ನೀನು ಮಣ್ಣು ತಿಂತೀಯ ಅಂತೆಲ್ಲ ಮಣ್ಣು ತಿಂತಾರೇನು? ಅಮ್ಮ ನಾ ಹೇಳ್ತೀನಿ ಕೇಳ. ಒಂದು ಕಪಿ ಒಂದು ಮಗುಗೆ ಜನ್ಮ ಕೊಡುತ್ತೆ ಅಂತ ಇಟ್ಕೊಳ್ಳೋಣ, ಅದಕ್ಕೇನಂತೀಯ? ಕಪಿ ಅಂತೀನಿ. ಹುಲಿ ಒಂದು ಮರಿಗೆ ಜನ್ಮ ಹಾಕತ್ತೆ, ಏನಂತೀಯ? ಹುಲಿ ಅಂತೀನಿ. ಸಿಂಹ ಒಂದು ಮರಿಗೆ ಜನ್ಮ ಹಾಕತ್ತೆ, ಏನಾಗ್ತೀವಿ? ಸಿಂಹ ಅಂತೀನಿ. ಮಣ್ಣಿಂದ ಬರ್ತಕ್ಕಂಥ ಪದಾರ್ಥ ಏನನ್ಬೇಕು? ಮಣ್ಣು. ಆ ಮಣ್ಣಿಂದ ಬರೋ ಪದಾರ್ಥನೇ ನೀವು ತಿನ್ನೋದು, ಮಣ್ಣಲ್ಲೇನು? ಅದು ತಿಂದರೆ ನೀವು ಮಣ್ಣಾಗ್ತೀರಿ. ಮಣ್ಣಿಂದ ಕಾಯ ಮಣ್ಣಿಂದ ಅಲ್ಲೇನ? ಈ ಪಿಂಡ ಎಲ್ಲ ಮಾಡಿದರೆ, ಶ್ರಾದ್ದ ಮಾಡಿದಾಗ ಹಸು ಗಿಸು ಸಿಗದೆ ಇದ್ರೆ ಭೂಗತ ಮಾಡೋದು ಅಂತಾರೆ. ಆ ಪಿಂಡ ಅಲ್ಲೇ ಇರುತ್ತೇನೋ, 2 ದಿವಸ ಬಿಟ್ಟು ನೋಡ್ರಿ ಮಣ್ಣಾಗಿ ಹೋಗಿರುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ. ಆದ್ದರಿಂದ ಮಣ್ಣಿಂದ ಕಾಯ ನಿಮ್ಗೆ ತಿನ್ನಿಸ್ತೀನಿ ಅಂತ ಅದಕ್ಕೆ ಹೇಳಿದ್ದು ಅಂತಾನೆ. ಬಾಯ್ ತರಿ ಅಣ್ಣ ಹೇಳ್ತಾ ಇದ್ದಾನಲ್ಲ ಬಲರಾಮ, ಅವನಿಗೆ 2 ನಾಲ್ಗೆ ಬಿಡಮ್ಮ. ಯಾರು? ಸರ್ಪ ಅಲ್ಲ, ಶೇಷ ಅಲ್ಲ. ಬಾಯ್ ತೆರಿತಾಳೆ. ಒಂದು ಸರ್ತಿ ತೋರಿಸಿದ್ದ, ಇನ್ನೊಂದು ಸರ್ತಿ ತೋರಿಸ್ತಾನೆ. ದೊಡ್ಡ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಒಂದು ನಂದಗೋಕುಲ, ಆ ನಂದಗೋಕುಲದಲ್ಲಿ ಯಶೋಧ ಕೈನಲ್ಲಿ ಕೃಷ್ಣನ ಬಾಯಲ್ಲಿ ಮತ್ತೊಂದು ಬ್ರಹ್ಮಾಂಡ, ಮತ್ತೊಂದು ಯಶೋಧ, ಮತ್ತೊಂದು ಕೃಷ್ಣ. ಈ ರೀತಿ ತಾನು ತೋರಿಸ್ತಾ ಇದ್ದಾನಂತೆ. ಈ ರೀತಿ ಒಂದಲ್ಲ ಒಂದು ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಅಮ್ಮ ಹಾಲು ಬೇಕು ಅಂದ, ಹಾಲು ತರ್ತೀನಿ ಅಂತ ಒಳಗೋದ್ಲು. ಸುತ್ತಮುತ್ತ ನೋಡ್ದ, ಅಲ್ಲೊಂದು ಮರಳಕಲ್ಲಿತ್ತು, ಎಳ್ಕೊಂಡ, ಹಾಕೊಂಡ, ನೀರಿನಲ್ಲಿದ್ದ ಹಾಲು ಮೊಸರು ಬೆಣ್ಣೆ ತೆಗೆದ, ತಾನು ತಿಂದ, ಅಲ್ಲೆಲ್ಲ ಚೆಲ್ದ. ಈಗ ತಾನೇ ಸಾರಿಸಿ ಗುಡಿಸಿ ಕ್ಲೀನ್ ಮಾಡಿ ಹೋಗಿದ್ದಾಳೆ. ಬರೋ ಅಷ್ಟೊತ್ತಿಗೆ ಇಷ್ಟು ರಂಪ ಮಾಡಿದ್ದಾನೆ. ಕೃಷ್ಣ ತಾಳು ನಿಂಗೆ ಹೊಡಿತೀನಿ ಅಂತ ಅಂದ್ಲು. ಅದೇ ಕಡಗೋಲು ಇಟ್ಕೊಂತು, ಕಡಗೋಲು ಕೈಲಿ ಹಿಡ್ಕೊಂಡ್ಲು. ಕಡಗೋಲು ಕಡಿಯೋಕ್ಕೊಂದು ಹಗ್ಗ ಇರುತ್ತಲ್ಲ, ಹಗ್ಗ ಹಿಡ್ಕೊಂಡ್ಲು. ಕಟ್ತೀನಿ ನೋಡು ಅಂದ್ಲು. ಓಡ್ತಾ ಇದ್ದಾಳೆ, ಅವಳ ಕೈಗೆ ಸಿಗ್ತಾ ಇಲ್ಲ. ಹೊರಳಕಲ್ಲಿ ಇಲ್ಲಿದೆ, ಅಲ್ಲಿ ಕೃಷ್ಣ ಓಡ್ತಾ ಇದ್ದಾನೆ, ಇಲ್ಲಿ ಯಶೋದೆ ಓಡ್ತಾ ಇದ್ದಾಳೆ. ಅವಳ ಕೈಗೆ ಸಿಗ್ತಾ ಇಲ್ಲ. ಕೃಷ್ಣ ನೀನು ಹಿಡಿಯೋಕ್ಕಾಗಲ್ಲ, ಸಿಕ್ಕಾಕತ್ತೀನಿ ಅಂತ. ಏನು ಅರ್ಥ ಇದು? ಅವಳು ಜೀವ, ಇವನು ಈಶ ಜೀವನ ಕೈಗೆ ಎಂದಿಗೂ ಸಿಗೋದಿಲ್ಲ ಅಲ್ವಾ? ಆದ್ದರಿಂದ ಮತ್ತೆ ಸಿಕ್ಕಾಕೊಂಡಿದ್ದಾದರೂ ಯಾಕೆ? ಅವಳು ನನ್ನ ಪೂಜೆ ಮಾಡಿದ್ಲು. ಏನು ಪೂಜೆ ಮಾಡಿದ್ಲು? ಅಲ್ಲಿ ಹಾಲು ಚೆಲ್ಲಿದೆ, ಮೊಸರು ಚೆಲ್ಲಿದೆ, ಅದರ ಮೇಲೆ ಪುಟ್ಟ ಪುಟ್ಟ ಪಾದ ಇಡ್ತಾ ಇದ್ದಾನೆ. ಆಗ ಪಾದ ಇಟ್ಟರೆ ಒಂದೆಂಥದ್ದು ತೀರ್ಥ ಪಾದ, ಒಂದೊಂದು ತೀರ್ಥಯಾತ್ರೆಗೆ ಸಮಾನ. ಇವತ್ತು ನೀನು ಕ್ಷೇತ್ರಗಳಿಗೆ ಹೋಗ್ತಿರಲ್ಲ, ಅದೆಲ್ಲ ಭಗವಂತ ನಿಂತಿರೋ ಜಾಗವೇ, ಪಾದವೇ ತೀರ್ಥಪಾದ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ಲು ಅಂದ. ಕಣ್ಣಲ್ಲಿ ಕೃಷ್ಣನನ್ನು ನೋಡ್ತಾ ಇದ್ದಾಳೆ. ಕೃಷ್ಣ ನಿಲ್ಲೋ, ಕೃಷ್ಣ ನಿಲ್ಲೋ, ಕೃಷ್ಣ ನಿಲ್ಲೋ ಅಂತ ಬಾಯಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದಾಳೆ. ತಲೆಯಲ್ಲಿ ಹೂ ಮುಡ್ಕೊಂಡಿದ್ದಾಳೆ. ಅದು ಈ ಪಾದದ ಗುರುತುಗಳ ಮೇಲೆ ಬೀಳ್ತಾ ಇದೆ. ನನ್ನ ಪೂಜೆ ಮಾಡಿದ್ಲು ಅನ್ಕೊಂಡ. ನೋಡಿ ಹೆಂಗೆ ಸ್ವೀಕಾರ ಮಾಡ್ತಾನೆ ಭಕ್ತರು ಎಂಬುದಾಗಿ ತಾವು ಹೇಳ್ತಾರೆ. ನಡೆದಾಡುವುದೆಲ್ಲ ಯಾತ್ರೆ ಅಂದ್ಬಿಡ್ಬೇಕು ನಾವು. ಅಂತರ್ತಿ ಒಂದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಯಾವುದೋ ಒಂದು ಫಂಕ್ಷನ್ಗೆ ಹೋದೆ. ದೊಡ್ಡ ಫಂಕ್ಷನ್ ಅದು, ಅಲ್ಲಿ ದೊಡ್ಡ ಹಾಲು, ಪ್ರವಚನ ಎಲ್ಲ ಮುಗೀತು ನಂದು. ಅದೆಲ್ಲ ಆದಮೇಲೆ ಹಾಗೆ ಮಲಗಿದೆ. ಅನೇಕ ಜನ ಪಾಪ ಮಲಗಿದ್ರು. ಒಬ್ಬ ಹೆಂಗಸು ಮುದುಕಿ ಮಲ್ಕೊಳ್ಳೋವಾಗ ನಾವೆಲ್ಲ ಹೇಳ್ತೀವಲ್ಲ, ಅಗಸ್ತ್ಯಸ್ಯ ಕುಂಭಕರ್ಣಂಚ. ಅವಳು ಏನು ಹೇಳಿದ್ಲು ಅಂದರೆ, ನಾರಾಯಣ ಕೃಷ್ಣ ಗೋವಿಂದ ಅಚ್ಯುತ ನರಹರಿ ಮುಕುಂದ ಮಾಧವ ಶ್ರೀನಿವಾಸ. ಎಡದ ಪಾರ್ಶ್ವ ಕೃಷ್ಣನ ಕಾವಲು, ಬಲದ ಪಾರ್ಶ್ವಕ್ಕೆ ರಾಮನ ಕಾವಲು, ನಡುಮನೆಗೆ ನಾರಾಯಣ ದೇವ್ರ ಕಾವಲು, ಅಂಗ್ಳಕ್ಕೆ ತುಳಸಮ್ಮನ ಕಾವಲು, ಅಡುಗೆ ಮನೆಗೆ ಭೀಮಸೇನ ದೇವ್ರ ಕಾವಲು, ಬಚ್ಚಲ ಮನೆಗೆ ಬಲರಾಮ್ ದೇವ್ರ ಕಾಲು. ಇಷ್ಟು ದಾಟ್ ಬಂದು ಜಾರ್ ಚೋರ್ ಅಂತಲ್ಲ, ಸಿಡು ಸಹಸ್ರ ಒಳಾಗ್ಲಿ, 9 ನಿಮ್ಗೆ ನೈವೇದ್ಯ, ಉಡೋದು ನಿಮ್ಗೆ ನಿರ್ಮಾಲ್ಯ, ಶೈನೇನಿಗೆ ನಮಸ್ಕಾರ ಅಂದ್ಲು. ನಾನು 2 ಗಂಟೆ ಹೊತ್ತು ಪ್ರವಚನ ಮಾಡಿದ್ದೆ. ಅವಳ ಅನುಸಂಧಾನ ಎಷ್ಟಿತ್ತು ನೋಡ್ರಿ. ನಾನು 2 ಗಂಟೆ ಹೊತ್ತು ಕೂತ್ಕೊಂಡು ಪ್ರವಚನ ಮಾಡಿದ್ದೀನಿ, ಅದೆಲ್ಲ ಸಾರ ಹೇಳ್ಬಿಟ್ಲಲ್ಲ ಎಂಬುದಾಗಿ ನನಗೆ ಬಹಳ ಖುಷಿ ಆಯ್ತು. ಅದನ್ನ ಮತ್ತೆ ಹೇಳಿಸ್ತೆ ಅವಳ ಹತ್ರ, ಅಜ್ಜಿ ಹೇಳೋದನ್ನ ಮತ್ತೆ ಹೇಳು ನೀನು ಅಂತ. ಎಷ್ಟು ಅನುಸಂಧಾನ ಇದೆ. ಅವಳು ಹಾಗೆ ಮಲಗಿದವಳು ಏನಾದರೂ ಕೃಷ್ಣಾರ್ಪಣೆ ಆಗ್ಬಿಟ್ರೆ ಮುಕ್ತಲೋಕವೇ ಅವಳಿಗೆ ಡೈರೆಕ್ಟ್ ಅಲ್ಲ. ನೋಡ್ರಿ ನಮ್ಮಲ್ಲಿ ಹಿಂದೆ ಹಳ್ಳಿಯವ್ರು ಹೆಂಗೆ ತಿಳ್ಕೊಂಡಿದ್ರು, ಹೇಗೆ ಮಾಡ್ತಿದ್ರು. ನಾವು ಅದು ತಿಳ್ಕೊಂಡಿದ್ದೀವಿ ಅಂತೀವಿ, ನಾವು ಏನೇನು ತಿಳ್ಕೊಂಡಿಲ್ಲ ಅಂತ ನೋಡ್ರಿ. ಅವ್ರಿಗೆ ಗೊತ್ತಿರೋದು ನಮಗೇನು ಗೊತ್ತಿಲ್ಲರಿ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಆದ್ದರಿಂದ ಈ ಅನುಸಂಧಾನ ನಮಗಿರಬೇಕು ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆಗ ಸಿಕ್ಕಾಕೊಂಡೆಯಿಂದ ಕಟ್ಟಾಕ್ತೀನಿ ಅಂದ್ಲು. ಕೃಷ್ಣನ ಕಟ್ಟಾಕೋದು ಅಂದರೆ ಜಗತ್ತನ್ನು ಕಟ್ಟಾಕ್ದಂಗೆ. ಜಗದುದರ ಅವನು ಕಟ್ಟಕ್ಕೆ ಹೋದ್ಲು, 2 ಇಂಚ್ ಕಡಿಮೆ ಬರ್ತಾ ಇದೆ ಹಗ್ಗ. ಮತ್ತೆ ಇನ್ನೊಂದು ಹಗ್ಗ ಸೇರಿಸಿದ್ಲು, 2 ಇಂಚ್ ಕಡಿಮೆ ಬರ್ತಾ ಇದೆ. ಇನ್ನೊಂದು ಹಗ್ಗ ಸೇರಿಸಿದ್ಲು. ಅಂದ್ರೇನು? ಸ್ವಲ್ಪ ಭಕ್ತಿ ಇದೆ, ಜ್ಞಾನ ವೈರಾಗ್ಯ ಎರಡೂ ಇಲ್ಲ ಇವಳಿಗೆ ಎಂಬುದಾಗಿ ತಾನು ಹೇಳಿಕೊಂಡು, ನಾನು ಹಾಲಿನ ಮೇಲಿರೋ ಅಂಥ ಆಸಕ್ತಿ ನನ್ನ ಮೇಲಿಲ್ಲ. ಹಾಲು ಚೆಲ್ಲೋಯ್ತು, ಮೊಸರು ಚೆಲ್ಲೋಯ್ತು ಅಂತ ಒದ್ದಾಡ್ತಾಳೆ. ವೈರಾಗ್ಯ ಇನ್ನೂ ಬಂದೇ ಇಲ್ಲ ವಿಷಯ ಸುಖದ ಮೇಲೆ. ನಾನು ಪರಮಾತ್ಮ ಅನ್ನೋ ಜ್ಞಾನ ಬಂದಿಲ್ಲ ಇವಳಿಗೆ.
ಏನೋ ಅಲ್ಪ ಸ್ವಲ್ಪ ಭಕ್ತಿ ಇದೆ ಅಂತ ಅಂದ್ಕೊಂಡ. ಆ ಹಗ್ಗ ಕಿತ್ಕೊಂಡ, ಆ ಕಡಗೋಲು ಹಿಡ್ಕೊಂಡ, ಹಾಗೆ ನಿಂತ್ಕೊಂಡ. ಮೊದಲು ಕಟ್ಟಿಸ್ಕೊತಾನೆ ಸೊಂಟಕ್ಕೆ, ಕಂಟಿಸ್ಕೊಂಡು ದಾಮು ಬ್ರಹ್ಮಾದಿ ದೇವತೆಗಳು ನೋಡಿದರು. ನಿಗಮಕ್ಕೆ ಸಿಲುಕಾದ ಆಗವಂತ ಮಹಿಮ, ಏನು ಯಶೋಧ ಕೈಯಲ್ಲಿ ಕಟ್ಟಿಸ್ಕೊಂಡ್ಬಿಟ್ಟೆ ಇಂದ. ದಾಮೋದರ ಅಂತ ರೂಪ ನೋಡಿದ್ದೀರಾ ಅಂದ. ದಾಮ ಅಂದ್ರೆ ಹಗ್ಗ, ಉದರ ಕಟ್ಕೊಂಡಿದ್ದೀನಿ ನೋಡ್ರಿ ನಾನೇ ದಾಮೋದರ. ಅಂತೂ ಇಂತೂ ಕೃಷ್ಣನ್ ಕಟ್ಟಾಕ್ದೆ ಅಂದ್ಲು. ಇನ್ನೊಂದು ಭಾಗ ಕಟ್ಟಬೇಕಲ್ಲ, ಏನು ಕಟ್ಟಿದ್ಲು? ಹೊರಲ್ ಕಲ್ಲು ಕಟ್ಟಿದ್ಲು. ಕೃಷ್ಣನ್ ಕಟ್ಟಾಕ್ದೆ ಅಂತ ಆ ಕಡೆ ಹೋದ್ರು. ಈ ಚೇಷ್ಟೆ ಮಾಡೋ ಮಕ್ಕಳು ಮನೆ ಒಳಗಿದ್ರು ಚೇಷ್ಟೆ ಮಾಡ್ತವೆ, ಹೊರಗೋದ್ರು ಚೇಷ್ಟೆ ಮಾಡ್ತವೆ. ಹೀಗೆ ನೋಡಿದ, ಆಹಾ ಅರ್ಜುನ ವೃಕ್ಷ, ಅರ್ಜುನನಿಗೆ ಸಮಾನನಾದ ವೀರನೇ ಇರಬಾರ್ದು ಅಂದಮೇಲೆ ಈ ವೃಕ್ಷ ಎಲ್ಲಿಂದ ಬಂತು ಅಂತಂದ. ತಾನು ಹೋದ, ಮೆಲ್ಲಗೆ ಹೊರಕಲ್ಲೇ ಎಳ್ಕೊಂಡು ಹೋದ. 2 ವೃಕ್ಷಗಳ ಮಧ್ಯದಲ್ಲಿ ಜಗ್ಗಿ ಎಳೆದ, ಅವು 2 ಬಿತ್ತು. ಇಬ್ಬರು ಗಂಧರ್ವರು ಬಂದರು, ನಳಕೂಬರ ಮಣಿಗ್ರೀವ ಎಂಬತಕ್ಕಂಥವರು. ಇವರೆಲ್ಲ ಕುಬೇರನ ಮಕ್ಕಳು. ನಾರದರ ಎದುರಿಗೆ ದಿಗಂಬರರಾಗಿ ಬಂದು ನಿಂತ್ಕೊಂಡ್ರಂತೆ, ವಸ್ತ್ರ ಇಲ್ಲದೆ. ನೀವು ವಸ್ತ್ರ ಇಲ್ಲದೆ ಇರೋ ಅಂಥ ಮರಗಳಾಗ್ರಿ ಅಂತ ಶಾಪ ಕೊಟ್ಟಿದ್ರು. ಆ ಶಾಪ ವಿಮೋಚನೆ ಮಾಡ್ದ. ಇದು ಒಂದು ಕಥೆ. ಏನು ಅರ್ಥ ಇದು? ಯಾಕೆ ಭಗವಂತ ಇಂಥದ್ದನ್ನೆಲ್ಲ ಯಾಕೆ ಮಾಡ್ದ? ಏನು ಕಥೆ ಇದೆ ಎಂಬತಕ್ಕಂಥ ವಿಚಾರ ನೋಡಿದರೆ, ಹಾಲನ್ನು ಯಾರ ಮನೆಯಿಂದ ತಗೊಂಡ ಅವರಿಗೆ ಕ್ಷೀರ ಸಮುದ್ರವನ್ನು ಕೊಟ್ಟ, ಅಂದರೆ ಮೋಕ್ಷವನ್ನು ಕೊಟ್ಟ. ಹಾಗೆ ಶಕಟಾಸುರ ಭಂಜನಕ್ಕೆ ಒಂದು ಅರ್ಥ ಹೇಳಿದೆ ನಿಮಗೆ. ಒರಳಕಲ್ಲು ಅಂತಂದ್ರೆ ಏನು? ಯಾವುದಾದ್ರೂ ಒಂದು ಪದಾರ್ಥವನ್ನು ಕುಟ್ಟೋದು, ಬೀಸೋದು, ಸಾಧನ ಯೋಗ್ಯವಾಗಿ ಮಾಡ್ತಕ್ಕಂಥ ಪದಾರ್ಥಕ್ಕೆ ಅದಕ್ಕೆ ಸಾಧನ ಒರಳಕಲ್ಲು. ಈಗಿನ ಕಾಲದಲ್ಲಿ ಮಿಕ್ಸಿ ಬಂದ್ಬಿಟ್ಟಿದೆ ಅದಕ್ಕೆ ಅಲ್ವಾ. ಈ ದೇಹ ಒರಳಕಲ್ಲು, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಇದಕ್ಕೆ ಭಗವಂತನನ್ನು ಕಟ್ಟಾಕ್ಕೋಬೇಕು. ಯಾವುದರಿಂದ? ಭಕ್ತಿಪಾಶದಿಂದ ಕಟ್ಟಾಕ್ಕೋಬೇಕು. ಆಗ ಭಗವಂತ ಏನು ಮಾಡ್ತಾನೆ? ಒರಳಕಲ್ಲೇ ಎಳ್ಕೊಂಡು ಹೋಗ್ತಾನೆ. ಈ ಒರಳಕಲ್ಲು ಅಂದರೆ ದೇಹವನ್ನು ಎಳ್ಕೊಂಡು ಹೋಗ್ತಾನೆ. 2 ಸಂಸಾರ ವೃಕ್ಷಗಳು, ಈಗ ಬಂದಿರೋ ಜನ್ಮ ಒಂದು, ಮುಂದೆ ಬರೋ ಜನ್ಮ ಒಂದು, 2ರ ಮಧ್ಯದಲ್ಲಿ ಜಗ್ ಎಳಿತಾನೆ. 2 ವೃಕ್ಷಗಳು ಬೀಳುತ್ತೆ ಅಂದರೆ ನಿಮಗೆ ಮೋಕ್ಷ ಸಿಗುತ್ತೆ, ಮತ್ತೆ ಬರೋದಿಲ್ಲ ಅನ್ನೋದನ್ನು ತೋರಿಸೋಕ್ಕೆ ಈ ಲೀಲೆ ತೋರಿಸ್ತಾನೆ. ಭಗವಂತ ಮಾಡಿದ ಒಂದೊಂದು ಲೀಲೆಗೆ ಒಂದೊಂದು ನಮಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರವಾಗಿ ಮಾಡ್ತಾನೆ. ಏನೋ ಆ ಕೃಷ್ಣನ ಕಥೆ ಕೇಳಕ್ಕೆ ಚೆನ್ನಾಗಿದೆ, ಹಾಲು ಕದ್ದ, ಮೊಸರು ಕದ್ದ, ಅವನು ನಮ್ಮಂತೆ ಅಂತ ತಿಳ್ಕೊಳ್ಳೋದಲ್ಲ. ಅವನು ಮಹಾಮಹಿಮ. ಅವನಿಗೆ ಇದರಿಂದ ಆಗಬೇಕಾಗಿದ್ದು ಏನು? ಅವನಿಗೆ ಶೈಶವಾವಸ್ಥೆ ಅನ್ನೋದೇ ಇಲ್ಲ, ಬಾಲ್ಯಾವಸ್ಥೆ ಅನ್ನೋದೇ ಇಲ್ಲ. ಕೃಷ್ಣಾವತಾರದಲ್ಲಿ ಅದನ್ನೆಲ್ಲ ತೋರಿಸಿದ್ದಾನೆ. ಯಾಕೆಂದರೆ ನಾಳೆ ನಮ್ಮ ಮಕ್ಕಳು ಚೇಷ್ಟೆ ಮಾಡಿದರೆ ಒಳ್ಳೆ ಕೃಷ್ಣನಂತೆ ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತ ಬಾಯಿನಲ್ಲಿ ಕೃಷ್ಣ ಅಂತಾದರೂ ಅಲ್ಲಿ. ಅವನು ಇಷ್ಟೊಂದು ರೂಪ ಯಾಕೆ ಹಾಕ್ಕೋಬೇಕಾಗಿತ್ತು? ನಮಗೆ ಅವನ ಸ್ಮರಣೆ ಬರಕ್ಕೆ ಅನುಕೂಲ ಆಗಲಿ ಅಂತ ಹಾಕಿದ್ದಾನೆ. ನೀರಿನಲ್ಲಿ ನದಿ ಸ್ನಾನ ಮಾಡ್ತಾ ಇದೆಯಾ, ಒಂದು ಮೀನನ್ನು ನೋಡ್ತೀಯಾ, ಎಷ್ಟು ಚೆನ್ನಾಗಿದೆ ಮೀನು, ಈ ಮೀನೇ ಇಷ್ಟು ಚೆನ್ನಾಗಿದ್ದರೆ ನಿನ್ನ ಮಚ್ಚೂರು ಭಗವಂತ ಹೆಂಗಿದ್ದ? ಅವನ ಸ್ಮರಣೆ ಬಂತ. ಒಂದು ಸುಂದರವಾದ ಹೆಣ್ಣನ್ನು ನೋಡ್ತೀಯ, ಆ ಹೆಣ್ಣನ್ನು ನೋಡಿದಾಗ ಈ ಹೆಣ್ಣಿಗೆ ಇಂಥ ಸೌಂದರ್ಯ ಕೊಟ್ಟಿದೆಯಾ ಸ್ವಾಮಿ, ಇನ್ನು ಮೋಹಿನಿ ರೂಪ ನೀ ಹಾಕ್ಕೊಂಡಿಯಂತೆ, ಎಷ್ಟು ಸುಂದರವಾಗಿದ್ಯೋ, ಅವನ ಸ್ಮರಣೆ ಬಂತ. ಒಂದು ಉಪನಯನದ ಮನೆಗೆ ಹೋಗ್ತೀರಿ, ಸಣ್ಣ ಹುಡುಗ ಹಳದಿ ಪಂಚೆ ಉಟ್ಕೊಂಡಿದ್ದಾನೆ, ಒಳ್ಳೆ ವಾಮನ ಇದ್ದಂಗಿದ್ದಾನೆ. ಯಾಕೆ? ಆ ವಾಮನಾವತಾರ ಮಾಡಿ ತೋರಿಸಿದ್ದಾನ ಅವನು. ಒಂದು ಸರ್ಕಸ್ಗೆ ಹೋಗ್ತೀರಿ ಅಥವಾ ಝೂ ಗಾರ್ಡನ್ಗೆ ಹೋಗ್ತೀರಿ, ಸಿಂಹ ಇರುತ್ತೆ, ಈ ಸಿಂಹ ಎಷ್ಟು ಭಯಂಕರವಾಗಿದೆ, ನರಸಿಂಹ ನೀನು ಎಷ್ಟು ಭಯಂಕರವಾಗಿದೆಯೋ. ಯಾಕೆ ಇಷ್ಟೆಲ್ಲ ಮಾಡ್ದೆ ಅಂದರೆ ಅದಕ್ಕೆ ಎಲ್ಲ ಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಲಿ ಅನ್ನೋದಕ್ಕೋಸ್ಕರವಾಗಿ ತಾನು ಮಾಡಿದ್ದು ಎಂಬುದಾಗಿ ತಾವು ಹೇಳ್ತಾ ಇರ್ತಾರೆ. ಹೀಗೆ ಪುಟ್ಟ ಪುಟ್ಟ ಹೆಜ್ಜೆ ಹಿಡಿಯುತ್ತಾ ದಿಟ್ಟವಾಗಿ ಬಾಲಕರು ಬೆಳೀತಾ ಇದ್ದಾರೆ. ಕಟ್ಟಿಕೊಂಡು ಗೆಳೆಯರನ್ನು ತನಮೇಯಕ್ಕೆ ಹೋಗ್ತಾ ಇದ್ದಾನೆ. ಕೊರಳಲ್ಲಿ ಮಾಲೆ ಧರಿಸ್ತಾನೆ, ಮುರಳಿಯನ್ನು ಅದರದಲ್ಲಿ ಇಟ್ಟುಕೊಂಡಿರ್ತಾನೆ, ತುರುಕರುಗಳನ್ನು ಆಟ ಆಡ್ತಾನೆ. ಹಾರುವನು ಹಕ್ಕಿ ಎಂದದಿ, ಚೀರುವನು ಪ್ರಾಣಿ ಎಂದದಿ, ತೋರುವ ಬಾಲಲೀಲೆ. ಬಾಲರೆಲ್ಲರಿಗೆ ಮಿಮಿಕ್ರಿ ಮಾಡ್ಲಾ, ಸಿಂಹ ಕೂಗ್ದಂಗೆ ಕೂಗ್ಲಾ, ಹಸು ಕೂಗ್ದಂಗೆ ಕೂಗ್ಲಾ ಅಂತ ಎಲ್ಲ ಧ್ವನಿ ಇವನೇ ಉಂಟು ಮಾಡೋನು. ಮಿಮಿಕ್ರಿ ಮಾಡ್ತಾನಂತೆ. ನಾ ಹಾರ್ಕೊಂಡು ಹೋಗ್ತೀನಿ ನೋಡು, ಮರದಿಂದ ಮರಕ್ಕೆ ಹಾರ್ತಾನಂತೆ. ವತ್ಸಾಸುರ ಅಂತಂದ. ಈಗ ಇವನು ಕೊಲ್ಲಕ್ಕೆ ಸರಿ ಹೋಯ್ತು. ಯಾಕೆ? ನಾನು ಕರು ರೂಪ ಹಾಕ್ಕೊಂಡು ಹೋಗ್ತೀನಿ, ಹಸುವಿನ ಹಿಂಡಲ್ಲಿ ಸೇರ್ಕೊಂಡ್ಬಿಡ್ತೀನಿ. 3000 ಹಸು ಇರುತ್ತೆ, ಅದ್ರ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ರೆ ಯಾರೋ ಗೊತ್ತಾಗುತ್ತೆ. ಕೃಷ್ಣನನ್ನು ತೆಗೆದು ಸಾಯಿಸ್ಬಿಡ್ಬೋದು. ಮನುಷ್ಯರ ಮಧ್ಯದಲ್ಲಿ ಬೇರೆ ಕಡೆಯವ್ರು ಯಾರಾದರೂ ಬರಲಿ, ನಿಮಗೆಲ್ಲ ಗೊತ್ತಾಗಲ್ಲ ಅವ್ರು ಬೇರೆಯವ್ರನ್ನವರು, ಬೇರೆ ದೇಶದವರು ಅಂತ. ಬೀದಿಲಿ ಆಡೋಂಥ ಪ್ರಾಣಿಗಳಿರ್ತಾವಲ್ಲ, ಇನ್ನೊಂದು ಬೀದಿ ಪ್ರಾಣಿ ಇಲ್ಲಿ ಬಂದ್ಬಿಡ್ಲಿ, ಎಷ್ಟು ಕಚ್ಚಾಡ್ತಾವೆ ನೋಡ್ರಿ ಅವು. ಹಾಗೆ 3000 ಹಸುಗಳ ಮಧ್ಯದಲ್ಲಿ ಕರು ಬಂದಾಗ ಇದು ಕರು ಅಲ್ಲ ಅಂತ ಅವಾಗ ಗೊತ್ತಾಯಿತು. ಎಲ್ಲ ಅವೇ ತಿವಿಯೋಕ್ಕೆ ಶುರು ಮಾಡ್ತು. ಆಗ ಏನು ತಿವಿತಾ ಇದೆ ಅಂತ ಬಿಡಿಸ್ಕೊಂಡು ಬಂದ. ಬಲರಾಮ ಹೇಳ್ದ, ಕರು ಎಷ್ಟು ಚೆನ್ನಾಗಿದೆ ನೋಡಪ್ಪ ಅಂತ ಎತ್ಕೊಂಡ. ಕೊಡಿಲಿಯಿಂದ ನಾನು ನಿನ್ನ ಚಂಡಾಟ ಆಡೋಣ ಬಾ, ಚೆನ್ನಾಗಿದೆ ಕರು ಹುಟ್ಟಿದಾಗಿಂದ. ಚಂಡಾಟ ಆಡ್ದ, ಮೇಲೆ ಹಾರಿಸ್ದ, ಕೈನಲ್ಲಿ ಹಿಡ್ದ. ನಾನು ಕ್ಯಾಚ್ ಹಿಡ್ದೆ, ನಿನ್ನ ಕೊಡ್ತೀನಿ, ನೀನು ಕ್ಯಾಚ್ ಮಾಡು ಅಂದ. ಬಲರಾಮನ ಕೈಗೆ ಹಾಕ್ದ. ಬಲರಾಮ ಮೇಲೆ ಹಾರಿಸ್ದ, ಕ್ಯಾಚ್ ತಪ್ಪಿಸ್ದ. ಕೆಳಗೆ ಬೀಳಬೇಕು, ಅವನು ಸಾಯ್ಬೇಕು. ವತ್ಸಾಸುರ
ಬಕಾಸುರ ಅಂತ ಬರ್ತಾನೆ, ಬಾಯ್ ಅಂತ ಕರ್ಕೊಂಡ್ಬರ್ತಾನೆ. ಒಳ್ಳೆ ಕ್ರಿಕೆಟ್ ಫೀಲ್ಡ್ ಇದ್ದಂಗಿದೆ ಅಂತ ಹೇಳಿ ಎಲ್ಲರೂ ನುಗ್ಗಿದ್ರು ಅಲ್ಲಿ ಗೊಲ್ಲ ಬಾಲಕರು. ನೋಡ್ದ, ಓಹೋ, ತಾನು ಹೋದ, ಅಲ್ಲಿ ನಿಂತ್ಕೊಂಡ. ಅವನು ಬಾಯಿ ಮುಚ್ತಾ ಇದ್ದಾನೆ, ಇವನು ಬೆಳೀತಾ ಇದ್ದಾನೆ. ಅವನು ಬಾಯಿ ಮುಚ್ಚಬೇಕು, ಇವನು ಬೆಳಿಬೇಕು. ಬೆಳೆದ 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 ಅದು ಆ ಕೊಕ್ಕು ಹಿಂಗಾಗಬೇಕು, ಅದರ ಪ್ರಾಣ ಹೋಗ್ಬೇಕು. ಆ ರೀತಿ ಬಕಾಸುರನ. ಅದೇ ರೀತಿಯಲ್ಲಿ ಕೇಶಿ ಎಂಬತಕ್ಕಂಥ ದೈತ್ಯ ಬರ್ತಾನೆ. ಒಂದೊಂದು ಒಂದು ದೊಡ್ಡ ಕಥೆ ಇದು. ಕೇಶಿ ಅನ್ನೋ ದೈತ್ಯ ಬರ್ತಾನೆ, ಅವನ ಬಾಯೊಳಗೆ ಕೈ ಹಾಕ್ಬಿಟ್ಟ, ಪ್ರಾಣನೇ ತೆಗೆದು ಹಿಡಿದುಕೊಟ್ಬಿಟ್ಟ. ಧೇನುಕಾಸುರ ಅಂತ ಕತ್ತೆ ರೂಪದಲ್ಲಿ ಬಂದ, ಸರಿಯಾದ ರೂಪ ನಿಂಗೆ ಅಂದ. ಅಲ್ಲಿ ಕಪಿತ್ತ ಫಲ ಅಂತ ಇತ್ತು. ಕೃಷ್ಣ ಆ ಹಣ್ಣು ತಿನ್ಬೇಕಲ್ಲೋ ಎಂಬುದಾಗಿ ತಾವಂದರು. ಹೌದಾ, ಹಣ್ಣು ತಿನ್ಬೇಕಾ ಎಂಬುದಾಗಿ ತಾನಂದ. ಬಾಯಿಲ್ಲಿಂದ ಆ ಕತ್ತೆ ಹಿಡ್ಕೊ ಅಂದ ಬಲರಾಮನ್ಗೆ. 2 ಕಾಲು ಅವನು 2 ಕಾಲು ಇವನು ಹಿಡ್ಕೊಂಡ್ರು. ಗಿರ್ರನ್ನು ತಿರುಗಿಸಿದ್ರು, ಮೇಲೆ ಹಾರಿಸಿದ್ರು ಆ ಮರಕ್ಕೆ. ಆ ಧೇನುಕಾಸುರ ಕೆಳಗೆ ಬಿದ್ದ, ಅವನ ಸತ್ತ ಹಣ್ಣುಗಳು ಬಿತ್ತು, ತಗೊಳ್ರಿ ಅಂತ. ಧೇನುಕಾಸುರನ ಸಂಹಾರ ಮಾಡಿದ್ರು. ಪ್ರಲಂಬಾಸುರ ಬರ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಹಾವಿನ ರೂಪದಲ್ಲಿ ಬರ್ತಾನೆ, ಹಾವಿನ ಮೈಗೆಲ್ಲ ಸುತ್ಕೋತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಹೀಗೆ ಅನೇಕ ಜನ ಕಂಸನ ಕಡೆಯಿಂದ ಬಂದ ಅಸುರರನ್ನೆಲ್ಲ ಸಂಹಾರವನ್ನ ಮಾಡ್ತಾ ಇದ್ದಾನೆ. ಕಂಸ ಅಂದ, ಇದೇನು ಹಿಂಗಾಗೋಯ್ತಲ್ಲ, ಯಾರು ಹೋದ್ರು ಇವನ ಪುರಕ್ಕೆ ಹೋದ ಜನರು ಮತ್ತೆ ಒಮ್ಮೆ ತಿರುಗಿ ಬರರು. ಅವನು ಹೇಳ್ದ, ಭಗವಂತನ ಹತ್ರ ಹೋದ್ರೆ ಯಾರೂ ಬರೋದಿಲ್ಲಲ್ಲಪ್ಪ ಅಂತ. ಆಮೇಲೆ ಹೆಣ್ಣು ಮಕ್ಕಳ ಭಕ್ತಿ ಎಷ್ಟಿದೆ ಅಂತ ನೋಡಬೇಕು. ಅದಕ್ಕೇನು ಹೇಳ್ದ, ನಾಳೆ ಯಾರು ಡಬ್ಬಿ ತರಬೇಡ್ರಪ್ಪ, ನಾನು ಊಟ ಹಾಕಿಸ್ತೀನಿ ಅಂದ. ಎಲ್ಲೇ ಇದಕ್ಕೆ ಹೋದಾಗ ಆವಾಗ ಡಬ್ಬಿ ತರಬೇಡ್ರಿ, ನಾವೆಲ್ಲ ಆಫೀಸಲ್ಲಿ ಹೇಳ್ತಾ ಇದ್ರು ಹಂಗೆ, ನಾಳೆ ನಮ್ದು ಊಟ ಇದೆ ಅದರಿಂದ ಏನು ತರಬೇಡ್ರಿ ಟಿಫನ್ನು ಅಂತ ಹೇಳ್ತಿದ್ರು. ಹಾಗೆ ಹೇಳ್ತಾ ಇದ್ದಾಗ ಇವ ಏನು ಮಾಡ್ದ, ಎಲ್ಲ ಗೊಲ್ಲ ಬಾಲಕರು ಹೋದರು. ಎಲ್ಲಿ ಅಡುಗೆ ಆಗ್ತಾ ಇದೆ ಅಂತ ನೋಡಿದ್ರು, ಎಲ್ಲೂ ಒಲೆ ಹಚ್ಚಿಲ್ಲ, ಎಲ್ಲೂ ಅಡುಗೆ ಆಗಿಲ್ಲ, ಎಲ್ಲೂ ಪೂಜೆ ಆಗ್ತಿಲ್ಲ. ಕೃಷ್ಣ ಹಸಿವು ಅಂದರು, ಡಬ್ಬಿ ಬೇರೆ ತಂದಿಲ್ಲ ಇವತ್ತು, ಏನು ಮಾಡೋಣ ಹಸಿವು ಅಂದರು. ಅಲ್ಲೆಲ್ಲ ಹೊಗೆ ಬರ್ತಾ ಇದೆ ನೋಡ್ರು ಅಂದ. ಹೌದು ಕೃಷ್ಣ, ಹೊಗೆ ಬರ್ತಾ ಇದೆ ನೋಡ್ರಿ, ಯಾವ ಹೊಗೆ ಅಂತ ಸರಿಯಾಗಿ ನೋಡ್ರಿ. ಮತ್ತೆ 4 ಥರ ಹೊಗೆ ಇದೆ, 3 ಥರ ಅಂತೂ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ಯಜ್ಞಯಾಗಾದಿಗಳಿಂದ ಮಾಡೋ ಹೊಗೆ ಸಾತ್ವಿಕ, ಅಡುಗೆ ಮಾಡೋಕ್ಕೆ ಮಟ್ಟಕ್ಕೆ ಹಚ್ಚಿದ್ದೆಲ್ಲ ರಾಜಸ, ಬೇರೆ ಕಾದಕ್ಕೆಲ್ಲ ಹಚ್ಚಿದ್ದ ಹೊಗೆಗಳು ತಾಮಸ ಎಂಬುದಾಗಿ ಹೇಳ್ತಾರೆ. ಇವತ್ತು ಅಂಥ ಹೊಗೆಯಿಂದಲೇ ಮೋಡ ಆಗ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಮೋಡದಲ್ಲಿ ಮಳೆ ನೀರಿನಲ್ಲಿ ಶಕ್ತಿ ಇಲ್ಲದೆ ಇರೋದು. ಹಿಂದೆ ಯಜ್ಞಯಾಗಾದಿಗಳು ನಡೀತಾ ಇತ್ತು. ಇಲ್ಲೇ ಕೃಷ್ಣ ಏನೋ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಅಂದ. ಹೋಗ್ರಿ, ಅಲ್ಲಿ ಕೃಷ್ಣ ಬಲರಾಮರು ಬಂದಿದ್ದಾರೆ, ಆದ್ದರಿಂದ ಊಟ ಬೇಕಂತೆ ಅಂತ ಕೇಳ್ರಿ ಅಂದ. ಹೋಗ್ತಾರೆ. ಕೃಷ್ಣ ಬಲರಾಮ, ಅಲ್ಲೆಲ್ಲ ಬ್ರಾಹ್ಮಣರು ಕೂತಿದ್ರು. ಕೃಷ್ಣ ಬಲರಾಮರು ಬಂದಿದ್ದಾರೆ, ಊಟ ಬೇಕಂತೆ. ಯಾರೋ ಅವನು ದನಕಾಯಿ, ಅವನು ಗೊಲ್ಲ, ಅವನು ತಾನೆ. ನಾವಿನ್ನು ಈಗ ತಾನೇ ಅಡುಗೆ ಆಗಬೇಕು, ನೈವೇದ್ಯ ಆಗಬೇಕು, ದೇವ್ರ ಪೂಜೆ ಆಗಬೇಕು, ಗೋಗ್ರಾಥ ಆಗಬೇಕು, ವೈಷ್ಣವ ಆಗಬೇಕು, ಬ್ರಾಹ್ಮಣರು ಭೋಜನ ಆಗಬೇಕು, ಆಮೇಲೆ ಆಗ್ತೀವಿ ಹೋಗ್ರಿ ಅಂದರು. ಕೃಷ್ಣ ಇವತ್ತೇನು ಊಟ ಸಿಗೋಂಗಿಲ್ಲಂತೆ. ಯಾರನ್ನು ಕೇಳಿದ್ರಿ? ಅಲ್ಲೆಲ್ಲ ಯಜಮಾನ್ರು ಕೂತಿದ್ರು, ಅವ್ರನ್ನ ಕೇಳಿದೆ. ಅವರೆಲ್ಲ ಯಜಮಾನ್ರು ಮತ್ತೆ ಹಿಂದ್ಗಡೆ ಇರ್ತಾರೆ, ಹೋಗ್ರಿ. ಹೆಣ್ಣುಮಕ್ಳು ಇರ್ತಾರೆ, ಅವರು ನಿಜವಾದ ಯಜಮಾನರು, ಇವನು ಯಜಮಾನ ಅಲ್ಲ ಅಂತಾನೆ. ಯಾಕೆ ಅಂದರೆ ಇವರೆಲ್ಲ ಕೂತಿರ್ತಾರೆ, ಹರಟೆ ಹೊಡಿತಾ ಇರ್ತಾರೆ, ಅವ ಹಿಂಗೆ ಇವ ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ಅಡುಗೆ ಆಯಿತು ಕಣ್ರಿ ಹೇಳ್ರಿ ಅಂದಾಗ, ಅಡುಗೆ ಆಗಿದೆ ಅಂತಪ್ಪ, ಹಸಿವೆ ಆಗಿದೆ ದೇವರ ತೊಳೆ ಎಂಬೋರು, ಹಸಿವೆ ಆಯಿತು ದೇವರ ತೊಳೆ ಎಂಬೋರು, ಹಂಗೆ ಹೇಳೋರು ಅಷ್ಟೇ. ಇವರು ಅನ್ನೋದಲ್ಲ, ಅಂದರೆ ಅವ್ರ ಭಕ್ತಿ ಎಷ್ಟು ಅಂತ ತೋರಿಸ್ಬೇಕಾಗಿದೆ. ಹಿಂದ್ಗಡೆಯಿಂದ ಹೋಗಿ ಕೇಳ್ರಿ ಅಂದರೆ ಅವರು ಭಕ್ಷ್ಯ, ಭೋಜ್ಯ, ಲೇಖ್ಯ, ಪೇಯ ಎಲ್ಲ ಮಾಡಿದ್ದಾರೆ. ಕೃಷ್ಣ ಬಂದಿದ್ದಾನಂತೆ, ನಾರದರು ಹೇಳಿದರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಂತೆ ಅವನು, ಆದ್ದರಿಂದ ಅವನಿಗೆ ಎಲ್ಲವನ್ನು ನಾವು ಕೊಡೋಣ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಮಾಡಿದ ಭಕ್ಷ್ಯ ಭೋಜ್ಯ ಎಲ್ಲ ತಪ್ಪೆಲೆ ಹಾಗೆ ತೊಗೊಂಡ್ಬಿಟ್ರು. ಬರ್ತಾ ಇದ್ದಾರೆ. ಗಂಡಂದ್ರು ಕೇಳಿದ್ರು, ಎಲ್ಲೋಗ್ತಾ ಇದ್ದೀರಿ? ಹವನ ಆಗಬೇಕು, ಹೋಮ ಆಗಬೇಕು, ಪೂಜೆ ಆಗಬೇಕು ಅಂತಂದರು. ನಿಮ್ಮ ದೇವರು, ನಿಮ್ಮ ಪೂಜೆ, ನಿಮ್ಮ ನೈವೇದ್ಯ ಊಟ ಮಾಡಿ ಸಾಕಾಗಿ ಹೋಗಿದೆ, 3 ಗಂಟೆ ಮಾಡ್ತೀರಿ, ತಗೊಳ್ರಿ ಆ ಕಡೆ ಅಂತ ಬೀಗದಕ್ಕೆ ಒಗೆದ್ಬಿಟ್ಟು ನಡೆದೇ ಬಿಟ್ಟು. ಕೃಷ್ಣ ನೀನು ನೋಡ್ತಾ ಇದ್ದೀವಲ್ಲ, ಹೊಟ್ಟೆ ತುಂಬೋಯ್ತು, ಈ ಅಡುಗೆ ಎಲ್ಲ ತಂದಿಟ್ಟಿದ್ದೀನಿ, ನೋಡು ಅದು ಪ್ರಸಾದ, ನೀವು ಮುಟ್ಟಿದ್ರೆ ಪ್ರಸಾದ, ನೀನೇ ಬಡಿಸು ನಮಗೆ ಅಂದರು. ಆಗ ಎಲ್ಲರನ್ನು ಕೂಡಿಸಿ ವರ್ತುಲಾಕಾರವಾಗಿ ನರ್ತನವನ್ನು ಮಾಡ್ತಾ ಬಡಿಸ್ತಾನಂತೆ ಕೃಷ್ಣ. ಕೃಷ್ಣನ ನೋಡ್ತಾ, ಕೃಷ್ಣನ ಕೈಯಿಂದ ತುತ್ತು ಹಾಕಿಸ್ಕೊಳ್ತಾ, ಏನು ರುಚಿ ಇರುತ್ತೆ ಇದು. ಆದ್ದರಿಂದ ಅದನ್ನು ಭೋಜನ ಮಾಡಿದ ನಾವೇ ಧನ್ಯ ಅಂತಾರೆ. ಮತ್ತೆ ಹೋಗ್ರಿ ಮನೆಗೆ, ಪಾತ್ರೆ ಗೀತ್ರೆ ತೊಗೊಂಡು ಹೋಗ್ರಿ, ತೊಳೀರಿ ಅಂತ ನಂಗೆ ಹೇಳಬೇಡ್ರಿ ಅಂತ ಕೃಷ್ಣ. ಆಗ ಕೈ ತೊಳ್ಕೊಬೇಕಲ್ಲ, ಇಲ್ಲಿ ಮನೆಗೆ ಹೋಗಲ್ಲ ಕೃಷ್ಣ. ಗಂಡಂದ್ರು ಮನೆಗೆ ಸೇರಿಸಲ್ಲ ಅಂದರು. ಯಾಕೆ ಸೇರಿಸಲ್ಲ? ಜಪ ಮಾಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಅಡುಗೆ ಗಿಡಿಗೆ ಏನಿಲ್ಲ, ಎಲ್ಲ ಖಾಲಿ ಮಾಡಿ ಬಂದಿದ್ದೀರಿ, ಹೋಗಿ ಉಳಿದಿದ್ದು ಏನಾದರೂ ಕೊಡ್ರಿ, ಕೃಷ್ಣನ ಪ್ರಸಾದ ಅಂತ ತಗೋತಾರೆ ಅಂದ. ಆಗ ಅವ್ರು ಅಂದ್ಕೊತಾರಂತೆ, ನಮಗಿಂತ ನಮ್ಮ ಹೆಂಡತಿಯರೇ ಧನ್ಯರು, ಭಗವಂತನಿಗೆ ನೇರವಾಗಿ ನೈವೇದ್ಯವನ್ನು ಕೊಟ್ಟರು, ನಮಗದು ಕೊಡೋ ಯೋಗ್ಯತಾ ಬರಲಿಲ್ಲ ಅಂತ ಅವ್ರು ಅಂದ್ಕೊತ ಇದ್ದಾರೆ. ಕೈ ತೊಳ್ಕೊಳ್ರಿ ಇಂದ. ಹೋಗ್ರಿ, ಅಲ್ಲಿ ನದಿ ಇದೆಯಲ್ಲ. ನದಿಗೆ ಹೋಗೋ ಹಂಗಿಲ್ಲ ಸ್ವಾಮಿ, ಅಲ್ಲಿ ಬುಷು ಇದೆ ಅಂದರು.
ಏನು ಬುಷ್ ಇದಲ್ಲ ಕಾಳಿಂಗ ಸರ್ಪ ಇದ್ದಾನೆ ಅಂದರು. ಹೌದೇನೋ ಅಣ್ಣ ಒಂಚೂರು ಮನೆಗೆ ಹೋಗ್ಬಾ ಅಂದ. ಅವನು ನೆಟ್ಟ ಇವ. ಅದಕ್ಕೆ ಅವನು ಕಳಿಸಿ ತಾನು ಹೋದ, ಸೊಂಟಕ್ಕೆ ಕಟ್ಕೊಂಡ, ಫಂಗ್ ಅಂತ ಹಾರ್ದ. ಅಲ್ಲಿ ಹಾರಿದ ಕೂಡಲೇ ಬುಷ್ ಕುಟ್ಕೊಂಡು ಬಂದ ಕಾಳಿಂಗ. ಬಂದಾಗ ಬಾಲದಿಂದ ಸುತ್ತಾಕೊಂಡ ಇವನ ಪಾದವನ್ನ, ಮೆತ್ತಿಗೆ ಬಿಚ್ಚಿದ, ಕೈಲಿ ಹಿಡ್ಕೊಂಡ. ಹೆಡೆಗಳ ಮೇಲೆ ಬರ್ತಾ ಇದೆ, ಒಂದು ಹೆಡೆ ಮೇಲೆ ಒಂದು ಹೆಡೆ ಕೆಳಗೆ ಹೋಗ್ತಾ ಇದೆ, ಅತ್ಯಂತ ನುಣುಪಾಗಿದೆ. ಅದರ ಮೇಲೆ ನರ್ತನ ಮಾಡ್ತಾನೆ. ಕಾಳಿಂಗನ ಮಿಟ್ಟಿ ನಾಟ್ಯವಾಡಿದ ನಮ್ಮ ಕೃಷ್ಣ. ಅವನ ನಾಟ್ಯವನ್ನು ಆಡ್ತಾ ಇದ್ರೆ ಎಂಥ ಪ್ಲಾಟ್ಫಾರಮು, ಹರಿಯುವ ನದಿ. ಒಂದೆಡೆ ಮೇಲೆ ಹೋಗುತ್ತೆ, ಒಂದೆಡೆ ಕೆಳಗೆ ಹೋಗುತ್ತೆ. ಅತ್ಯಂತ ನುಣುಪಾಗಿರ್ತಕ್ಕಂಥ ಹಾವಿನ ಹೆಡೆ, ಅದು ನರ್ತನ ರಂಗವಾಯಿತು. ಹರಿವ ನದಿಯಲ್ಲಿ ನಿಂತು ಹರಿವ ಹಾವಿನ ಪೆಡೆಯೇ ನರ್ತನ ರಂಗವಾಯಿತು ರಂಗವಿಠಲನಿಗೆ. ವಾಯುದೇವರು ಬಂದು ಗಾಯನ ಮಾಡ್ತಾ ಇದ್ದಾರೆ, ಇಂದ್ರ ಬಂದು ತಾಳ ಬಾರಿಸ್ತಾನೆ, ಬ್ರಹ್ಮದೇವರು ಡೋಲ್ ಬಾರಿಸ್ತಾರೆ. ಆದ್ದರಿಂದ ರುದ್ರದೇವರು ತಾಳ ತರ್ತಾ ಇದ್ದಾರೆ. ಡೋಲಿನ ಮೇಲೆ ಕೈ ಭರ್ಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ತಟ್ಟಾನ್ಯ ಅಂತಿರಲ್ಲ. ಅದಕ್ಕೋಸ್ಕರವಾಗಿ ಗಂಧರ್ವರು ನೋಡಿದ್ರಂತೆ, ಈ ಗಾನ ನಮಗೆ ಮಾಡಕ್ಕೆ ಬರಲ್ಲ ಅಂದರು. ಅಪ್ಸರೆಯರು ನೋಡಿದ್ರು, ಅಬಾ ಏನು ಕುಣಿತಾನೆ, ನಮಗೆ ದಂತ ಬರಲ್ಲ, ನರ್ತನ ಬರಲ್ಲ ಅಂತ ಅವ್ರು ಅಂದ್ಕೊಂಡ್ರು. ದೇವತೆಗಳು ಕುಸುಮವೃಷ್ಟಿಯನ್ನು ಮಾಡ್ತಾರೆ. ಅನೇಕ ಜನ ಏನು ಸ್ವಾಮಿ ಇಂಥ ಲೀಲೆ ತೋರಿಸ್ತೆ, ಯೋಗಿಗಳೆಲ್ಲ ಜಯ ಜಯ ಜಯವೆನ್ನೆ, ಭೋಗಿಗಳೆಲ್ಲ ಭಯ ಭಯ ಭಯವೆನ್ನೆ, ನಾಗವೇಣಿಯರು ಅಭಯ ಅಭಯವೆನ್ನೆ. ಆ ಸರ್ಪದ ಹೆಂಡತಿಯರು ಅದು ಚೇತನ, ಕುಣಿದ್ರೆ ಜೀವ ಏನಾಗಬೇಕು ಅದಕ್ಕೆ. ಆದ್ದರಿಂದ ನಮಗೆ ಮಾಂಗಲ್ಯ ಭಿಕ್ಷೆಯನ್ನು ಕೊಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ದರಿಂದ ಹರಿಯು ನೀಡಿದ ಅಭಯ ಸರ್ಪ ಕಾಳಿಂಗನಿಗೆ, ರಮಣಕ ದ್ವೀಪಕ್ಕೆ ಹೋಗು, ಇದು ಹರಿಯುವ ನದಿ, ಉಪಯೋಗ ಆಗಬೇಕು. ದನ ನೀರು ಕುಡಿಯುತ್ತೆ, ಜನ ನೀರು ಕುಡಿತಾರೆ, ಇಲ್ಲಿ ನೀನು ಇರಬಾರ್ದು, ಕಿರಿಕಿರಿ ಮಾಡಬಾರ್ದು. ನಮ್ಮದು ರಮಣಕ ದ್ವೀಪ ಅಂತ ಒಂದು ದ್ವೀಪ, ಅಲ್ಲಿ ಸರ್ಪಗಳಿದ್ವು. ಗರುಡ ಬಂದು ದಿನಾಗಲೂ ಸಹ ಸರ್ಪವನ್ನು ತಿಂತ ಇದ್ದ. ಕರಾರು ಮಾಡಿಕೊಂಡು, ನಾವು ನಿಮ್ಗೆ ದಿನ ಒಂದು ಸರ್ಪ ಆಹಾರ ಕೊಟ್ಬಿಡ್ತೀವಿ, ನಮ್ಮನ್ನು ತಿನ್ನಬೇಡ ಅಂತ. ನನ್ನ ಸರದಿ ಬಂತು, ನಾನು ಆಹಾರ ಹೋಗೋಕ್ಕೆ ಇಷ್ಟ ಆಗಲಿಲ್ಲ, ನನ್ನ ಹೆಂಡ್ತಿನ ಕಳ್ಸೋಕ್ಕೆ ಇಚ್ಛೆ ಆಗಲಿಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳನ್ನ ಕಳ್ಸೋಕ್ಕೆ ಇಚ್ಛೆ ಆಗಲಿಲ್ಲ, ಇಲ್ಲಿಗೆ ಬಂದು ಸೇರಿಕೊಂಡೆ. ಇಲ್ಲಿ ಸೌಬರಿ ಮಹರ್ಷಿಗಳು ಒಮ್ಮೆ ತಪಸ್ ಮಾಡ್ತಾ ಇದ್ದಾಗ ಗರುಡ ಹಾರಿ ಬಂದ, ಮೀನು ತಿನ್ನಬೇಕು ಅಂತ. ತಪೋಭಂಗ ಆಯಿತು, ಮೀನು ತಿನ್ನಬೇಡ ಅಂತಂದರು. ಆದರೂ ಕೇಳಲಿಲ್ಲ. ಆವಾಗ ನಿನ್ನ ತಲೆ ಸಹಸ್ರ ಹೋಳಾಗಲಿ, ಇನ್ನೊಂದು ಸರ್ತಿ ಬಂದರೆ ಶಾಪ ಕೊಟ್ಟರು, ಗರುಡ ಇಲ್ಲಿಗೆ ಬರಲ್ಲ. ಈಗ ಯೋಚನೆ ಮಾಡಬೇಡ, ನಾನು ಪಾದವನ್ನು ಇಟ್ಟಿರೋದ್ರಿಂದ ನನ್ನ ಪಾದದ ಚಿಹ್ನೆ ನಿನ್ನ ತಲೆ ಮೇಲಿದೆ, ಗರುಡ ಬರಲ್ಲ, ಹೋಗಿ ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗಿ, ಯಾವುದೋ ಹಾವೇರಿ ಕೂಡ್ದಿಲ್ಲಿ. ಹಂಗೆ ಆಜ್ಞೆ ಮಾಡಿ ಜನನಿಬಿಡವಾದ ಸ್ಥಳದಲ್ಲಿ ನೀನು ಇರಬೇಡ. ಅಕಸ್ಮಾತ್ ನೀನು ಬಂದರೆ ನಿನ್ನ ಆಯುಷ್ ಹೋಯ್ತು. ಇಲ್ಲಿ ಯಾವುದೊಂದು ಹಾವು ಬಂದರೆ ಬಿಡ್ತೀರೇನು? ಹೊಡಿತೀವಿ. ಅದಕ್ಕೆ ಇವತ್ತು ಜನನಿಬಿಡವಾದ ಸ್ಥಳದಲ್ಲಿ ಹಾವುಗಳು ಇರೋದಿಲ್ಲ. ಅವಕ್ಕೆಲ್ಲ ಆಜ್ಞೆ ಮಾಡಿದ್ದಾನೆ ಭಗವಂತ, ರಕ್ಷಣೆ ಮಾಡಿದ್ದಾನೆ. ಸಿಂಹ ಹುಲಿ ಎಲ್ಲ ಇನ್ನು ಮನೇಲಿ ತಕ್ಕ ಆಡು ಕುರಿ ಹಸು ಇದ್ದಂಗೆ ಮನೆಯಲ್ಲಿ ಯಾರಾದರೂ ಕಟ್ತಾರ? ಇಲ್ಲ. ಹಗಲ ಹೊತ್ತಿನೆಲ್ಲ ನಿದ್ರೆ ಕೊಡ್ತಾನೆ, ರಾತ್ರಿ ಹೊತ್ತು ಎಚ್ಚರ ಕೊಡ್ತಾನೆ. ಮೊದಲನೇ ದಿವಸ ಹೇಳಿದೆ, ಯಾಕೆ ಅಂದರೆ ಹಗಲೊತ್ತು ಹಸು ಕರು ಎಲ್ಲನೂ ಸಹ ಹೋಗ್ತಾ ಇರ್ತಾವಲ್ಲಿ, ಚೆನ್ನಾಗಿರಬೇಕು ಎಂಬುದಾಗಿ ತಾವು ಹೇಳಿ. ಆದ್ದರಿಂದ ತಾವು ಹೇಳ್ತಾರೆ ಹೀಗೆ. ಆಮೇಲೆ ನೋಡಿದ್ರು ಇನ್ನೊಂದು ದಿವಸ, ಕೃಷ್ಣ ಬೆಂಕಿ 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 ಎಂದರು. ಎಲ್ಲಿಂದ ಬೆಂಕಿ ಬಂತು? ಅಲ್ಲಿ ಬೆಂಕಿ ಬರ್ತಾ ಇದೆ, ಕಾಡ್ಗಿಚ್ಚು. ಕಣ್ಮುಚ್ಕೊಳ್ರಿ ಇಂದ ಕಿಚ್ಚನ್ನು ನುಂಗಿದಾನು ನಮ್ಮ ಕೃಷ್ಣ. ಅದು ಒಂದು ಲೀಲೆ ತೋರಿಸ್ತಾನೆ ಎಂಬುದಾಗಿ ತಾವು ಹೇಳ್ತಾರೆ. ಆಗ ಆಮೇಲೆ ಹೇಳ್ದ, ಯಾಕೋ ಯಾರು ಅಸುರರು ಬರಲಿಲ್ಲ, ಸುಮಾರು ದಿವಸ ಆಗೋಯ್ತು ಅಂದ ಕೃಷ್ಣ. ಯಾಕೆ ಅಂದರೆ ಕಂಸ ಯಾರನ್ನೂ ಕಳಿಸಿಲ್ಲ, ಸ್ಥಳ ಮಹಿಮೆ ಅಂತ ಕಾಣುತ್ತೆ, ಕಳಿಸ್ದವರೆಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ, ಯಾರನ್ನು ಕಳಿಸೋದು ಬೇಡ ಅಂದ. ನಾನೇ ಜಾಗ ಬಿಟ್ಬಿಡೋಣ ಅಂದ. ನಡೀರಿ ಎಲ್ಲ ವೃಂದಾವನಕ್ಕೆ ಹೋಗೋಣ ಅಂದ. ಇಲ್ಲ ಕೃಷ್ಣ, ನಾವು ಮೊದಲಿಂದ ನಮ್ಮ ತಾತನ ಕಾಲದಿಂದ ಇಲ್ಲೇ ಇದ್ದೀವಿ, ಬಿಟ್ಟು ಹೋಗಲ್ಲ ಅಂದರು. ಹೋಗಲ್ವಾ? ರೋಮ ಕೈಕೋಟಿ ಕಂಗಾಳ ಸೃಜಿಸಿದ, ತೋಳಗಳನ್ನು ಸೃಷ್ಟಿ ಮಾಡಿದ. ಇಲ್ಲ ಕೃಷ್ಣ, ನೀ ಹೇಳ್ದಂಗೆ ಕೇಳ್ಬಿಡ್ತೀವಿ. ಆಮೇಲೆಲ್ಲ ವೃಂದಾವನಕ್ಕೆ ಹೋದರು. ಅಲ್ಲಿ ಹೋದರೆ ಇಂದ್ರದೇವರು ಪೂಜೆ ಮಾಡಬೇಕು ಅಂತ ಹೊರಟಿದ್ದಾರೆ ಅವರೆಲ್ಲ, ಭಕ್ಷ್ಯಭೋಜ್ಯ ಮಾಡಿ. ಇಂದ್ರದೇವ್ರು ಯಾಕೆ ಪೂಜೆ ಮಾಡ್ತೀರಿ ಅಂತಂದ. ಇಂದ್ರದೇವ್ರು ಯಾಕೆ ಪೂಜೆ ಮಾಡ್ತೀರಿ ಅಂತಂದರೆ, ಅವನು ಇದನ್ನ ಮಳೆ ಕೊಡ್ತಾನೆ, ಬೆಳೆ ಕೊಡ್ತಾನೆ, ಅದು ಅವನದು, ಇಟ್ ಈಸ್ ಈಸ್ ಡ್ಯೂಟಿ. ಅವನಿಗೆ ಯಾಕೆ ಮಾಡ್ತೀರಿ? ನಮಗೆ ಯಾರು ಡ್ರಾಯಿಂಗ್ ಆಫೀಸರ್ ಇದ್ದಾರೆ ಅವನು ಮೆಚ್ಚು ಸಾಕು. ಪ್ರಧಾನಮಂತ್ರಿಯನ್ನು ಮೆಚ್ಚಿಸ್ಬೇಕಾಗಿಲ್ಲ, ನಾವು ಮುಖ್ಯಮಂತ್ರಿಯನ್ನು ಮೆಚ್ಚಿಸ್ಬೇಕಾಗಿಲ್ಲ. ಅವನಿಂದ ಏನೇ ಆರ್ಡರ್ ಬಂದರೂ ನಿನ್ನ ಡ್ರಾಯಿಂಗ್ ಆಫೀಸರ್ ಇದ್ದೇ ನಿಂಗೆ ಬರೋದು. ನಮಗೆ ಡ್ರಾಯಿಂಗ್ ಆಫೀಸರ್ ಯಾರು? ಗೋವರ್ಧನಗಿರಿ. ನಮ್ಮ ಹಸು ಕರುಗಳಿಗೆ ಹುಲ್ಲು ಕೊಡೋದು ಯಾವುದು? ಗೋವರ್ಧನಗಿರಿ ಅಲ್ವಾ? ಆದ್ದರಿಂದ ನಮಗೆ ಆಹಾರ ಬೆಳೀತಾ ಇರೋದಲ್ಲಿ ಗೋವರ್ಧನಗಿರಿ.
ನಮಗೆ ನದಿ ಹರಿ ಬರ್ತಾ ಇರೋದಲ್ಲಿ ಜರಿಗಳು ಅದೆಲ್ಲ ಗೋವರ್ಧನಗಿರಿ. ಮತ್ತು ಇದರಿಂದ ತಗೊಂಡು ಇಂದ್ರಂಗೆ ಯಾಕೆ ಪೂಜೆ ಮಾಡಬೇಕು, ಗೋವರ್ಧನಗಿರಿ ಪೂಜೆ ಮಾಡ್ರಿ ಇಂದ. ದೊಡ್ಡ ಬೆಟ್ಟಕ್ಕೆ ಪೂಜೆ ಮಾಡುತ್ತಾ, ಅದಕ್ಕೆ ಹಾಲಿನ ಅಭಿಷೇಕ, ಅದಕ್ಕೆ ಮೊಸರು ಅಭಿಷೇಕ, ನದಿಯಾಗಿ ಹರ್ಕೊಂಬಂತು. ಕ್ಷೀರ ಸಮುದ್ರ, ದಧಿ ಸಮುದ್ರ, ಜೇನುತುಪ್ಪದ ಸಮುದ್ರ ಅಂತ ಹೇಳ್ತಾರಲ್ಲ, ಇಲ್ಲಿ ನೋಡ್ರಿ ಇಂದ ಮಾಡಿದ ಭಕ್ಷ್ಯಗಳನ್ನೆಲ್ಲ ತಾನು ಬಲಿ ತಿಂದ ಅಂತಾರೆ ಪ್ರಾಣೇಶ್ ದಾಸರು. ಬಲಿ ಕೊಡ್ತಾರಲ್ಲ, ಅದನ್ನೆಲ್ಲ ತಾನು ಒಂದು ರೂಪದಿಂದ ನಿಂತ್ಕೊಂಡು ಎಲ್ಲ ತಗೊಂಡ. ಇಂದ್ರ ನೋಡ್ದ, ನಂಗೆ ಮಾಡ್ತಾ ಇದ್ದು ಒಂದು ಪೂಜೆ ತಪ್ಪಿಸ್ಬಿಟ್ನಲ್ಲಿವ ಅಂತ ಹೇಳಿ ಮೋಡಗಳನ್ನು ಕರೆದು ಮಳೆ ಸುರಿಸ್ರಿ ಅಂತಾನೆ. ಭಯಂಕರ ಮಳೆ ಸುರಿಸ್ತಾರೆ. ಆನೆ ಸೊಂಡಿಲಿನ ಗಾತ್ರ ಮಳೆ ಸುರಿಸಿದಾಗ ಲೀಲಾಜಾಲವಾಗಿ ಬೆಟ್ಟವನ್ನು ಎತ್ತಿದ. ಒಂದು ಎಲ್ಲ ಬರ್ರಿ 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 ಇಂದ ಎಲ್ಲರನ್ನ ಸೇರಿಸಿದ. ಅದು ಹೇಗೆ ಕಾಣ್ತಿತ್ತು ರುಕ್ಮಿಣೀಶ್ ವಿಜಯದಲ್ಲಿ ವಾದರಾಜರು ವರ್ಣನೆ ಮಾಡ್ತಾರೆ. ನೋಡಪ್ಪ, ಮೇಲೊಂದು ಬೆಟ್ಟ, ಆ ಬೆಟ್ಟದ ಮೇಲೆ ನೀರು ಬೀಳ್ತಾ ಇದೆ, ಸುತ್ತಲೂ ನೀರು ಬೀಳ್ತಾ ಇದೆ. ಆ ನೀರಿನಲ್ಲಿ ಆ ಬೆಟ್ಟದ ಪ್ರತಿಬಿಂಬ ಬೀಳ್ತಾ ಇದೆ. ಹಿಂಗಿರೋದು ಹಿಂಗೆ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಸಾಲಿಗ್ರಾಮದ ಸಂಪುಷ್ಟ, ಮೇಲೊಂದು ಮುಚ್ಚಳ, ಕೆಳಗೊಂದು ಮುಚ್ಚಳ, ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಅವನೇ ಸಾಲಿಗ್ರಾಮ. ಆ ರೀತಿ ಕಾಣ್ತಾ ಇದೆ, ಬ್ರಹ್ಮಾಂಡದಂತೆ. ಭಗವಂತ ಇರೋ ಗರ್ಭಗುಡಿ ಏನಿರುತ್ತೆ, ಗೋಪುರ ಇರುತ್ತೆ. ಕೃಷ್ಣ ಇಲ್ಲಿ ನಿಂತಿದ್ದಾನೆ, ಮೇಲ್ ಗೋಪುರ ಇದೆ. ಹಾಗೆ ಕಾಣಿಸ್ತಾ ಇದೆ. ಕಾಳಿದಾಸ ಹೇಳ್ತಾನಂತೆ, ಒಂದು ಕೈನಲ್ಲಿ 10,000 ಆನೆ ಹಿಡಿಯೋಕ್ಕಾಗತ್ತಾ? ಇಟ್ ಇಸ್ ಇಂಪಾಸಿಬಲ್ ಅಂದ ಅವನು. ಇಟ್ ಈಸ್ ಪಾಸಿಬಲ್ ಅಂದರು ವಾದಿರಾಜರು. ಈ ಬೆಟ್ಟದಲ್ಲಿ 1000 ಆನೆ ಇದೆ, ಹುಲಿಗಳಿದೆ, ಚಿರತೆಗಳಿದೆ. ಅದನ್ನೆಲ್ಲ ಒಂದು ಕೈನಲ್ಲಿ ಹಿಡ್ಕೊಂಡಿಲ್ವ ಇವನು? ಯಾಕೆ ತೋರಿಸ್ದ? ಭೂಮಂಡಲ ಹೊತ್ತಿದ್ದೀನೋ ನಾನು? ನಿಮಗೆ ಸುಮ್ಮನೆ ಸ್ಯಾಂಪಲ್, ಭೂಮಂಡಲ ಹೊತ್ತಿರೋದು ನಿಮಗೆ ಗೊತ್ತಿಲ್ಲ, ಅದಕ್ಕೆ ಈ ಗಿರಿ ಎತ್ತಿದ್ದೀನಿ ನೋಡ್ರಿ ಅಂತ ತೋರಿಸ್ತಾನೆ. 1 ದಿವಸ, 2 ದಿವಸ, 3 ದಿವಸ ಎಲ್ಲ ಬಂಡ್ರಿಯಿಂದ ಜನ ಬಂದರು, ಗೋಪಿಕಾ ಸ್ತ್ರೀಯರು ಬಂದರು. ಆ ಕಡೆಯಲ್ಲಿ ಹಸುಗಳು ಬಂದವು, ಕರುಗಳು ಬಂದವು. ಬಲಗಣ್ಣು ಬಿಡ್ತಾನೆ ಸೂರ್ಯೋದಯ, ಎಡಗಣ್ಣು ಬಿಟ್ಟರೆ ಚಂದ್ರೋದಯ. ನಾವು ಕಟ್ಟಿರೋ ಮನೇಲಾದರೂ ಸೋರ್ಬಹುದು, ಅವನ ಕೈ ಬೆಟ್ಟದಿಂದ ಒಂದು ಹನಿ ಕೆಳಗೆ ಬೀಳ್ತಾ ಇಲ್ಲ. ಹಾಗೆ ಜನ ಇದ್ದಾರೆ. ಅವ್ರಿಗೆ ಅವನ ರೂಪ ತೋರಿಸ್ತಾ ಇದ್ದಾನೆ, ಬಗೆ ಬಗೆಯ ರೂಪವ ತೋರುತ್ತಾವೆ. ಟಿ ವಿಯಲ್ಲಿ ನೋಡ್ದಂಗೆ ನೋಡ್ತಾ ಇದ್ದಾರೆ. ಯಾವಾಗಲೂ ಧಾರಾವಾಹಿ ಒಳ್ಳೇದು ನೋಡ್ತಾ ಕೂತ್ಕೊಂಡ್ರೆ ಬನ್ರಿ ಊಟಕ್ಕೆ ಅಂತ ಕರಿತಿರ್ತಾರೆ, ಎದ್ದೋಗಲ್ಲ ಅಲ್ವಾ? ಕಾಫಿ ಬರ್ರಿ ಅಂತ ಕರೀತಾರೆ, ಎದ್ದೋಗಲ್ಲ. ತಾಳ್ರಿ ಇದಾದ್ಮೇಲೆ ಬರ್ತೀನಿ ಅಂತಾರೆ. ಇನ್ನು ಕೃಷ್ಣನ ಮುಖ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಹಸಿವೆ ಇಲ್ಲ, ನೀರಿಡಕೆ ಇಲ್ಲ, ಒಂದಲ್ಲ ಎರಡಲ್ಲ 7 ದಿವಸ ಹಾಗೆ ನೋಡ್ತಾ ಇದ್ದಾರೆ ಅವನ ಮುಖನ. ಒಂದೊಂದು ಕ್ಷಣದಲ್ಲಿ ಒಂದೊಂದು ರೀತಿ ಆಗ್ತಾ ಇರ್ತಕ್ಕಂಥದ್ದಾಗಿದೆಯಪ್ಪ ಅವ್ರಿಗೆ ಎಂಬುದಾಗಿ ತಾವು ಹೇಳಿದರು. ಮಳೆ ಸುರಿಸಿ ಸಾಕಾಯಿತು ಇಂದ್ರನಿಗೆ. ನಿಲ್ಲಿಸ್ರಿಯಿಂದ ಮಳೆ ನಿಲ್ತೇನೋ ಅಂದ ಕೃಷ್ಣ. ನಿಂತಿದೆ, ಮತ್ತು ಕಪ್ಪು ಕಾಣುತ್ತಲ್ಲೋ ಅಂದ. ಇಂದ್ರನ ಮುಖ ಕಪ್ಪಾಗಿದೆ ಎಂದರು. ಯಾಕೆ? ಶಚಿದೇವಿಗೆ ತೋರಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಕಪ್ಪಾಗಿದೆ ಎಂದರು. ಹೋಗ್ರ ಹೊರಗೆ ಎಂದ. ಹೋಗಲ್ಲ ಕೃಷ್ಣ ಅಂದ. ಯಾಕೆ? ಮನೆಗೆ ಹೋದ್ರೆ ಮತ್ತೆ ಕಾಫಿ ಗೊಲೆ ಹಚ್ಬೇಕಾಗತ್ತೆ. 7 ದಿವಸ ಆಯಿತು ಅಡುಗೆ ಮಾಡಿ, ಆದ್ದರಿಂದ ಬೇಡ ಕೃಷ್ಣ ಅಂದರು. ಕೆಳಗಡೆ ಬೆಟ್ಟ ಇಡಬೇಕು, ಹೋಗ್ರ ಅಂದ. ನಾನು ಕೈನಲ್ಲಿ ಎತ್ಕೊಂಡಿದ್ದೀನಿ ಎಂದ. ಹೌದಾ ಅಂದರು. ಆವಾಗೆಲ್ಲ ಹೋಗ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಸ್ವಾಮಿ ಮಾಡಿದ ಲೀಲಾ ಎಂಬುದಾಗಿ ತಾವು ಹೇಳ್ತಾರೆ. ಇವೆಲ್ಲ ನಾವು ನೋಡಬೇಕಾದ್ರೆ ರುಕ್ಮಿಣೀಶ್ ವಿಜಯ ನೋಡಬೇಕು. ಒಂದೊಂದಕ್ಕೆ ಒಂದೊಂದು ಹೆಸರನ್ನು ತಾವು ಹೇಳ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಇದೆಲ್ಲ ಆಯಿತು. ಕಾತ್ಯಾಯಿನಿ ಪೂಜೆ ಅಂತ ಮಾಡ್ತಾರಂತೆ ಹೆಣ್ಣು ಮಕ್ಕಳು. ಯಾಕೆ ಕಾತ್ಯಾಯಿನಿ ಅಂದರೆ ಯಾರು? ನಿನ್ನೆ ಹೇಳಿದ್ನಲ್ಲ, ಕೃಷ್ಣನ ಸೋದರಿ, ವಿಮಾನದುರ್ಗೆ ಒಳಗಿರೋಳು. ಯಾಕೆ ಅಂದರೆ ಹೆಣ್ಣು ಮಕ್ಕಳಿಗೆಲ್ಲ ಕೃಷ್ಣನ ಮದುವೆ ಆಗಬೇಕು ಅಂತ ಆಸೆ. ಆ ಲಕ್ಷ್ಮೀದೇವಿ ಹತ್ರ ಹೋಗ್ಬಿಟ್ಟು ನಿನ್ನ ಗಂಡನನ್ನು ನಮಗೆ ಮದುವೆ ಮಾಡಿಸು ಕೇಳೋಕ್ಕಾಗತ್ತಾ? ಇಲ್ಲ. ಈ ಬೇರೆ ಪುರುಷ ದೇವತೆಗಳನ್ನು ಕೇಳೋಣ ಅಂದರೆ ಆ ಪುರುಷ ದೇವತೆಗಳು ನೀವು ಸುಂದರಿಯಾಗಿದ್ದೀರಿ, ನಾವೇ ಮದುವೆ ಆಗ್ತೀವಿ ತಗೊಳ್ರಿ ಅಂದ್ಬಿಡ್ತಾರೆ. ಯಾರನ್ನು ಕೇಳೋದು ಅಂದರು? ಕೃಷ್ಣನ ಕೇಳಕ್ಕೆ ನಾಚಿಕೆ. ಅದಕ್ಕೆ ಕೃಷ್ಣನ ಸೋದರಿ ಯಾರೋ ಈ ದುರ್ಗೆ, ಅವಳನ್ನ ಕೇಳ್ಬಿಡೋಣ, ನಿಮ್ಮ ಅಣ್ಣನ ಕೊಟ್ಟು ಮದುವೆ ಮಾಡು ಅಂತ ಸ್ವಲ್ಪ ಆಸೆ ಅಂತ ಕಾತ್ಯಾಯಿನಿ ಪೂಜೆ ಮಾಡಿದ್ರಂತೆ. ಹಾಗೆ ಮಾಡಬೇಕಾದ್ರೆ ದಿಗಂಬರರಾಗಿ ನದಿ ಒಳಗೆ ಇಳಿದುಬಿಟ್ಟಿದ್ದಾರೆ. ಗಂಡಸರಾಗಲಿ ಹೆಂಗಸರಾಗಲಿ ನಮ್ಮ ಮರ್ಮಸ್ಥಾನಗಳ ಗಂಗೆಗೆ ಸ್ಪರ್ಶ ಮಾಡಬಾರದು. ಅದು ಪರಮಾತ್ಮನ ಪಾದೋದಕ. ಭಗವಂತ ತಿಳಿಸಕ್ಕೆ ಆ ಬಟ್ಟೆ ಎಲ್ಲ ಎತ್ಕೊಂಡು ಹೋದ, ಮೇಲಿ ಕೂತ್ಕೊಂಡ, ಕೊಳಲು ಉದ್ದ, ಧ್ವನಿ ಕೇಳಿದ್ರು, ಕೃಷ್ಣ ಈ ಕೆಲಸ ಮಾಡ್ತೀಯ? ನಾವು ವಸುದೇವಂಗೆ ಹೇಳೋಗ್ರಿಂದ ಹೋದ್ಮೇಲೆ ತಾನೇ ಹೇಳೋದು. ಬಟ್ಟೆ ಕೊಡೋ ಕೃಷ್ಣ ಅಂದರು. ನಮಸ್ಕಾರ ಮಾಡ್ರಿ ಅಂತಂದ. ಒಂದು ಕೈನಲ್ಲಿ ನಮಸ್ಕಾರ ಮಾಡಿದ್ರು. ಬೇಡ, ಒಂದು ಕೈನಲ್ಲಿ ನಮಸ್ಕಾರ ಮಾಡಿದ್ರೆ ಕೈ ಕತ್ತರಿಸು ಅಂತಾರೆ, 2 ಕೈನಲ್ಲೂ ನಮಸ್ಕಾರ ಮಾಡ್ರಿ ಅಂತ. ಮಾನಾಭಿಮಾನ ನಿನ್ನದೋ ಕೃಷ್ಣ ಅಂತ ಕೈ ಮುಗಿದ್ರು. ಅವರು ಬಟ್ಟೆ ಕೊಟ್ಟ. ಹಳೆ ಬಟ್ಟೆ ಬಿಸಾಡೋಣ, ಹೊಸ ವಸ್ತ್ರ ದೇವ ಕೊಟ್ಟ ಅನ್ನೋ. ಬಟ್ಟೆ ಅಂದರೆ ದಾರಿ ಅಂತ. ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಅನ್ಯ ದೇವತಾ ಪೂಜೆ ಮಾಡ್ತಾ ಇದ್ದೀರಿ, ನನ್ನ ಪೂಜೆ ಮಾಡಿರಿ, ನನ್ನೇ ಕೇಳ್ರಿ, ನಾನೇ ತಾನೇ ನಿಮ್ಮ ಪ್ರಾಣಿಗ್ರಹಣ ಮಾಡಬೇಕಾದವನು ಎಂಬುದಾಗಿ ತಾನು ಹೇಳ್ತಾನೆ. ಇದು ಮಾಡಿದಾಗ ಎಷ್ಟು? 6 ವರ್ಷ ಅವನಿಗೆ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ, ಅದನ್ನೇ ವಾದಿರಾದ್ರೆ ತಾವು ಹೇಳಿದ್ದು.
ಆಮೇಲೆ ಇನ್ನು ಕೆಲವು ದಿವಸ ಆಯಿತು, ವರ್ಷ ಋತು ಅನ್ನೋದು ಕಳೀತು, ಹೇಮಂತ ಋತು ಅಂತನ್ನೋದು ಬಂತು. ವೇಣುನಾದವನ್ನು ಮಾಡತಕ್ಕಿದ್ದಾನೆ. ಎಡದ ಕರದಲ್ಲಿ ಪಿಡಿದು ವಾಮಬಾಹುಕೃತ ವಾಮಕಪೋಲೋ ವಲ್ಗಿತ ವೇಣು ರದರ ಅರ್ಪಿತ ವೇಣು. ಎಡದ ಕರದಲ್ಲಿ ಪಿಡಿದು ಎಡಕಪೋಲ ಬಗ್ಗಿಸಿ ಸಡಗರದಲ್ಲಿ ಕೊಳಲನ್ನು ಊದುವ ಪರಿಯ. ಕಾಡಿನಲ್ಲಿ ಪಕ್ಷಿಗಳಿದ್ವು, ಗೂಡಿನಲ್ಲೇ ಆಲಿಸ್ತಾ ಕೂತ್ಕೊಂಡ್ಬಿಟ್ಟಿದೆ. ಸರ್ಪ ಹೆಡೆ ಆಡಿಸ್ತಾ ಇದೆ. ಆದ್ದರಿಂದ ಹಸು ಕರುಗಳು ಹುಲ್ಲು ತಿನ್ನದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲ ಗೊಲ್ಲ ಬಾಲಕರು ಕೇಳ್ತಾ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಕೃಷ್ಣನಲ್ಲಿಯ ಮನಸ್ಸು, ಕೃಷ್ಣನಲ್ಲೇ ಧ್ಯಾನ, ಕೃಷ್ಣನ ನಾಮವನ್ನು ಉಚ್ಚರಿಸುತ್ತಾ ಕೃಷ್ಣನೇ ಪತಿಯಾಗಲೆಂದು ಕೃಷ್ಣವೇಣಿಯರೆಲ್ಲ ಹೃದಯದಿ ಕೃಷ್ಣನ ಕಾಣುತ್ತಾ ಜಲದಲ್ಲಿ ಮುಳುಗಿ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಧ್ವನಿ ಮನೆಯೊಳಗೆ ಕೆಲಸ ಮಾಡ್ತಾ ಇರುವಂಥ ಹೆಣ್ಣುಮಕ್ಕಳು ಕೇಳಿಸ್ತು. ಅವರಿಗೆಲ್ಲ ಮದುವೆ ಆಗಿದೆ, ಗಂಡ ಇದ್ದಾನೆ, ಆಯಿತಾ, ತಂದೆ ತಾಯಿಗಳಿದ್ದಾರೆ, ಅತ್ತೆ ಮಾವಂದ್ರಿದ್ದಾರೆ, ಮಕ್ಕಳು ಇದ್ದಾರೆ. ಅವ್ರಿಗೆಲ್ಲ ಈ ಶಬ್ದ ಕೇಳಿಸ್ತು. ಎಷ್ಟು ಆಕರ್ಷಣೆ ಆಯಿತು ಅಂತಂದರೆ ಅವರೆಲ್ಲ ಇಲ್ಲಿಗೆ ಬಂದ್ಬಿಟ್ರು. ಹಾಲು ಕರಿತಾ ಇದ್ಲು ಒಬ್ಳು, ಅದನ್ನು ನಿಲ್ಲಿಸಿ ಬರ್ತಾಳಂತೆ. ಒಲೆಯ ಮೇಲಿನ ಹಾಲ ಇಳಿಸುವುದನ್ನು ಮರೆತು ಬಂದಳೆ ಗೋಪಿ, ಓಲೆಯನ್ನು ಒಂದು ಕಿವಿಗೆ ಇಟ್ಟು ಬಂದಳೆ ಗೋಪಿ, ಮಾಲೆಯನ್ನು ಧರಿಸದಲೆ ಬಂದಳೆ ಗೋಪಿ, ಒಂದು ಕಣ್ಣಿಗೆ ಕಾಡಿಗೆ ಇಟ್ಟು ಬಂದಳೆ ಗೋಪಿ, ಒಂದು ಕೈಗೆ ಕಡಗವನಿಟ್ಟು ಬಂದಳೆ ಗೋಪಿ. ಒಂದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕಂದಂಗೆ ಹಾಲು ಕುಡಿಸೋದು ಮರೆತು ತಂದೆ ತಾಯಿಗಳಿಗೆ ಹೇಳದೆ, ಗಂಡನಿಗೆ ಹೇಳದೆ, ಅತ್ತೆ ಮಾವಂದ್ರಿಗೆ ಹೇಳದೆ ಎಲ್ಲ ಬಂದ್ಬಿಡ್ತಾರೆ. ಕೃಷ್ಣ ಒಂದು ಹಾಡು ನುಡಿಸಿ ಕಣ್ಣು ಬಿಡುತ್ತಾನೆ. ಅಲ್ಲಿ ತನಕ ಭಜನಾ ಮಂಡಳಿಗಳು ಸೇರಿಬಿಟ್ಟಿವೆ. ಅದೇ ಥರ ಏನಿದು ನೀವೆಲ್ಲ ಯಾಕೆ ಬಂದ್ರಿ ಅಂತಾನೆ. ಅದು ಏನು ಆಗಿನ ಕಾಲ, ಲೆಕ್ಕ ಹಾಕೊಳ್ರಿ, ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನೇನು. ಆದ್ದರಿಂದ ಚಂದವಲ್ಲವಿದು ನಿಮಗೆನುತ್ತಾ ಮಂದಿ ಜನರು ಜರೆಯುವರು, ಹಿಂದಿರುಗಿರಿ ನಿಮ್ಮ ಮನೆಗೆ ಅಂದ. ಇಷ್ಟೊತ್ತಲ್ಲಿ ಬಂದ್ಬಿಟ್ರೆ ಹೆಂಗೆ ಮನೆ ಹೆಣ್ಮಕ್ಳು ಮನೆ ಬಿಟ್ಟು ಅಂದ. ಆಗ ಅವ್ರು ಹೇಳ್ತಾರೆ, ಮಂದಿ ಜನರು ಕರೆದರೇನು ಮಂದ ಬಗ್ಗೆರು ಅರಿವರೇನು, ನಂದ ಗೋಪನ ಕಂದನ ಮಹಿಮೆ ಚಂದದಿಂದಲೀ, ಕುಂದುಗಳೆಮ್ಮನು ಎಣಿಸದಲೆ ನಂದದಲ್ಲಿಡುವೆ ಎಂದು ಇಂದು ಮುಖಿಯರು ಬಂದಿವೆ ಸಲಹಬೇಕೆಂದೆನುತಾ. ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ. ಇದು ಧರ್ಮ ಅಲ್ಲ ಅಂದ. ಶ್ರುತಿ ಸಂಗತಾಕ್ಷ ಅಂದ್ರೇನು? ಕಣ್ಣಿನವರೆಗೆ ಕಿವಿಗಳು ಅಗಲವಾಗಿರ್ತಕ್ಕಂಥ ಮೀನಾಕ್ಷಿಯರೇ ಇದು ಸರಿಯಿಲ್ಲ. ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ. ಇಲ್ಲಿ ಶ್ರುತಿ ಅಂದರೆ ವೇದಗಳು. ವೇದಗಳು ಹೇಳ್ತಾ ಇದೆ, ಅದರಿಂದ ತಿಳಿಯಲ್ಪಡ್ತಕ್ಕಂಥ ಧರ್ಮ ಸರಿ ಇದೆ. ಯಾಕೆ ಅಂದರೆ ನಮ್ಮನ್ನೆಲ್ಲ ಮದುವೆ ಮಾಡಿಕೊಡ್ಬೇಕಾದ್ರೆ ಏನು ಹೇಳಿದ್ರು ಮಂತ್ರ ಗೊತ್ತೇನು? ಶ್ರೀಧರ ರೂಪೇವರಾಯ ಶ್ರೀ ರೂಪಿ ಕನ್ಯಾ ಅಂತ ಹೇಳಿದ್ರು. ಆದ್ದರಿಂದ ಪತಿಯ ಅಂತರ್ಯಾಮಿಯಾದ ಶ್ರೀಪತಿ ನಿಂಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ನಿನ್ನ ಹತ್ರ ಬಂದಿದ್ದೀವಿ, ಬೇರೆಯವ್ರ ಹತ್ರ ಹೋಗಿಲ್ವಲ್ಲ. ಆದ್ದರಿಂದ ನಮ್ಗೆ ಧರ್ಮ ಗೊತ್ತಿದೆ ಎಂದರು. ಪರಮಾತ್ಮನ ಹತ್ರನೇ ಧರ್ಮ ಹೇಳೋ ಅಂತ ಜನ ಇವರು, ಇನ್ನೇನು ಹೇಳೋಣ. ಹಾಗಾದರೆ ಯಾರ್ದೋ ಹೆಣ್ಣು ಮಕ್ಕಳ ಜೊತೆ ಕೃಷ್ಣ ಆಟ ಆಡ್ದ ಅಂತ ತಿಳ್ಕೋಬಾರದು. ಅವರ ತತ್ವಜ್ಞಾನ ಎಷ್ಟಿದೆ ಅನ್ನೋದನ್ನು ಎಲ್ರಿಗೂ ತಿಳಿಸ್ಬೇಕು. ಸ್ವಲ್ಪ ಅವರಿಗೆ ಅಹಂಕಾರ ಬಂತು. ಯಾಕೆಂದರೆ ಕೃಷ್ಣ ನಮ್ಮನ್ನು ಕಲಿಸ್ಕೊಂಡಿದ್ದಾನೆ, ನಮ್ಮ ಜೊತೆ ರಾಸ ಕ್ರೀಡೆ ಆಡ್ತಾನೆ, ನಮ್ಮ ಜೊತೆ ಕ್ರೀಡೆ ಮಾಡ್ತಾನೆ. ತಕ್ಷಣದಲ್ಲಿ ಮರೆ ಆಗೋದು. ಆಗ ಕೃಷ್ಣ ಎಲ್ಲಿದ್ದಿ, ಕೃಷ್ಣನ್ ಕಂಡೀರ. ಆವಾಗ ಅಳ್ತಾ ಹಾಡ್ತಾರೆ. ಅದೇ ಗೋಪಿಗೀತ. ಜಯತಿ ದಿಕ್ಕಂ ಜನ್ಮನ ವ್ರಜ ಶ್ವೇತ ಇಂದಿರ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾದಿ ದೃಕ್ಷತಾಂ ತ್ವಯಿ ಧೃತ ಸ್ವಸ್ವಾತ್ವಾಂ ವಿಚಿನ್ವತೆ. ಯಾರು ನೀನು? ನಕಲು ಗೋಪಿಕಾ ನಂದನೋ ಭವ. ಗೋಪಿಕಾ ಸ್ತ್ರೀ ಮಗ ಅಲ್ಲ ನೀನು, ಯಶೋದೆ ಮಗ ಅಲ್ಲ. ನಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸುರತನಾಥತೆ ಶುಲ್ಕದಾಸಿಕ ಅಶುಲ್ಕದಾಸಿಕ. ಸಂಬಳ ಕೊಡಬೇಡ ನಮಗೆ, ಅಶುಲ್ಕದಾಸಿಕ ನಿನ್ನ ದಾಸಿಯರಾಗ್ತೇವೆ. ಸುರತನಾಥತೆ ಶುಲ್ಕದಾಸಿಕ ವರದ ನಿಘ್ನತೋ ನೇಹ ಕಿಂಬಧ. ಏನು ಮಾಡಬೇಕು? ಕರತರೋರುಹಂ ಕಾಂತಕಾಮದಂ ಶಿರಸಿ ದೇಹಿನ ಶ್ರೀಕರಗ್ರಹಂ. ಪುರುಷನಲ್ಲಿದ್ದಂತಹ ಪುರುಷ ಸಿಂಹನು ನೀನು, ನೀರಿನಲ್ಲಿದ್ದ ಕರಹುಳು ನಾನು, ಸರ್ಪವನ್ನು ಶಿಕ್ಷಿಸಿ ಅಟ್ಟಿದವ ನೀನು. ದೊಡ್ಡ
ಕಾಳಿಂಗ ಸರ್ಪವನ್ನು ಅಟ್ಟಿದೆ, ವರ್ಷಧಾರೆ ಸುರಿಯುತ್ತಿರೆ, ಗಿರಿಯನ್ನು ಎತ್ತಿ ರಕ್ಷಿಸಿದೆ, ಚರಣ ಕಮಲವ ತೋರಿ ಉದ್ಧರಿಸಬೇಕು. ನಿನ್ನ ಕಥೆ ಏನು ಮಾಡುತ್ತೆ ನಮಗೆ? ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ. ಭಗವಂತನ ಕತೆ ಸುಟ್ಟು ಹೋದ ಜೀವನವನ್ನು ಮರುಕಳಿಸುವಂತೆ ಮಾಡುತ್ತೆ, ಸುಟ್ಟು ಹೋದ ರೆಕ್ಕೆಗಳನ್ನು ಬರುವಂತೆ ಮಾಡುತ್ತು ಸಂಪಾತಿ ಪಕ್ಷಿಗೆ ರಾಮದೇವರ ಕಥಾ ಎಂಬುದಾಗಿ ತಾವು ಹೇಳ್ತಾರೆ. ಇನ್ನೂ ಇದರಲ್ಲಿ ರುಕ್ಮಿಣೀಶ್ ವಿಜಯದಲ್ಲಿ ಭಾಳ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಇವೆಲ್ಲ ಅಶ್ವತ್ಥ ವೃಕ್ಷ ನೋಡ್ತಾ ಇರುತ್ತೆ, ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ನಿನ್ನ ಮಧ್ಯದಲ್ಲಿ ವಿಷ್ಣು ಇದ್ದಾನೆ ತೋರಿಸು. ಸುಮ್ಮನೆ ಇತ್ತದು, ತೋರಿಸಲ್ಲ, ಹೌದು ಅಲ್ಲೋ? ರಾತ್ರಿ ಬ್ರಹ್ಮ ರಾಕ್ಷಸಗಳ ವಾಸಿ ಮಾಡಲಿ ನಿನ್ನಲ್ಲಿ. ನಿನ್ನ ಒಂದು ಫಲ ಅನ್ನೋದು ಮಲದ ಕಾಗೆ ಮಲದ ಜೊತೆ ಬೀಳಲಿ, ಯಾರು ಉಪಯೋಗಿಸದೇ ಇರಲಿ. ಅರಳಿ ಮರದ ಕೆಳಗೆ ಮಲಗಬಾರದು, ಅದಕ್ಕೋಸ್ಕರ. ಆಮೇಲೆ ಮತ್ತೆ ಹಳಸಿನ ಮರ ನೋಡ್ತಾರೆ, ಕೃಷ್ಣನ್ ತೋರಿಸ್ತೀಯ? ತೋರಿಸಲ್ಲ. ನೀನು ಹಣ್ಣು ಕಾಯೋ ಗೊತ್ತಾಗದೇ ಇರು, ಮೈಯೆಲ್ಲ ಮುಳ್ಮುಳ್ಳಾಗಿರು ಅಂತ ಹೇಳಿದ. ಅಡಿಕೆ ಮರದ ಹತ್ರ ಹೋಗ್ತಾರೆ, ವಿಳೆದಲ್ಲಿ ಅಡಿಕೆ ಇತ್ತು, ಕೃಷ್ಣಾರ್ಪಣ ಅಂತ ಕೊಡ್ತಾರೆ, ಕೃಷ್ಣನ್ ತೋರಿಸ್ತೀಯ? ಸುಮ್ಮನೆ ಇತ್ತದು. ಸುಮ್ಮನೆ ಇದೆಯಾ? ಕೃಷ್ಣನ್ ತೋರಿಸಲ್ವಾ? ಯಾರ ಕೈಗೂ ಸಿಗಬೇಡ, ಲಂಗುಲಗಾಮಿಲ್ದೆ ಬೆಳೆದ್ಬಿಡು ಅಂತ ಅದಕ್ಕೆ ಶಾಪ ಕೊಟ್ಟರು. ಹಾಗೆ ಬರ್ತಾರೆ, ಕಮಲದವು ನೋಡ್ತಾರೆ, ಕೃಷ್ಣನ ಮುಖ ಕಮಲ, ಕೃಷ್ಣನ ಪಾದ ಕಮಲ, ಕೃಷ್ಣನ ಹಸ್ತ ಕಮಲ ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣ ತೋರಿಸ್ತೀಯಾ? ಅದು ಸುಮ್ಮನೆ ಇತ್ತು, ತೋರಿಸಲ್ವಾ? ನಮ್ಮ ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟಿದ್ದಾನೆ, ಆ ಚಂದ್ರ ಬರೋದ್ರಲ್ಲಿ ನೀನು ಬಾಡೋಗು ಅಂತ ಹೇಳ್ತಾರಂತೆ. ಇವತ್ತೇನೇ ನಡೀತಾ ಇದೆ ಪ್ರಕೃತಿಯಲ್ಲಿ ಅದನ್ನೆಲ್ಲ ಅದೊಂದು ಕಾವ್ಯ ಸ್ಪರ್ಧಾತ್ಮಕವಾಗಿ ಬರೆದಿದ್ದು. ಮಾಘ ಎಂಬತಕ್ಕಂಥ ಕವಿ ಶಿಶುಪಾಲ ವಧೆ ಎಂಬತಕ್ಕಂಥ ಕಾವ್ಯ ಏನು ಬರೆದಿದ್ದ, ಅದಕ್ಕೆ ಸ್ಪರ್ಧಾತ್ಮಕವಾಗಿ ಬರೆದಿದ್ದಕ್ಕೆ ಇದನ್ನೆಲ್ಲ ಸೇರಿಸ್ತಾರೆ ರಾಜರಲ್ಲಿ. ಹೀಗೆ ಬರ್ತಾ ಇದ್ದಾರೆ. ಪತಿಸುತ ಅನ್ವಯ ಭ್ರಾತೃಬಾಂಧವ ಅತಿ ವಿಲಂಘ್ಯತೆ ಅಚ್ಯುತಾಗತ. ಪತಿಯನ್ನು ಬಿಟ್ಟು ಬಂದವು, ಸುತರನ್ನು ಬಿಟ್ಟು ಬಂದವು, ಎಲ್ಲರನ್ನೂ ಬಿಟ್ಟು ಬಂದವು. ಯಾವುದನ್ನ? ಪಶುಪತಿ ಸುತಾನ್ವಯ. ಪಶುಪತಿ ಮತ ಬಿಟ್ಟು ಬಂದಿದ್ದೇವೆ, ಅವನ ಸುತ್ತ ಗಾಣಪತ್ಯ ಮತ ಬಿಟ್ಟು ಬಂದಿದ್ದೇವೆ, ಅವನ ಸುತ್ತ ಯಾರು ರುದ್ರದೇವರ ಸ್ಕಂದ ಮತವನ್ನು ಬಿಟ್ಟು ಬಂದಿದ್ದೇವೆ, ಸೋದರ ಶೇಷದೇವರ ಮತವನ್ನು ಬಿಟ್ಟು ಬಂದಿದ್ದೇವೆ. ಈ ಮತ ಶ್ರೇಷ್ಠ ಅಂತ ಬಂದಿದ್ದೇವೆ ನಾವು, ನಮ್ಮನ್ನು ಉದ್ಧಾರ ಮಾಡೋದು. ಹೇಳ್ಕೊಂಡೋದ್ರೆ ಗೋಪಿಗೀತ ಒಂದೇ ಸಾಕು ನಿಮಗೆ, ಇಡೀ ಭಾಗವತ ಬರುತ್ತೆ ಅದರಲ್ಲಿ ಎಲ್ಲ ಅಷ್ಟೇ. ಕುಂತಿದೇವಿ ಸ್ತೋತ್ರ ಮಾಡ್ತಾಳೆ, ಅದು ಒಂದು ಭಾಗವತ. ಪ್ರಹ್ಲಾದ ಹೇಳ್ತಾನೆ, ಅದೊಂದು ಭಾಗವತ. ಭಾಗವತದಲ್ಲಿ ಭಾಗವತ ಇವೆಲ್ಲ. ಆದ್ದರಿಂದ ಇವನು ಸ್ತೋತ್ರ ಮಾಡ್ತಾನೆ, ಇವ್ರದ್ದೊಂದು ಭಾಗವತ. ಗೋಪಿಕಾಸ್ತ್ರೀಯರು ಎಂಬುದಾಗಿ ಹೇಳಿದರು. ದೊಡ್ಡ ಅವ್ರು ಯಾತಕ್ಕೆ ಹೇಳಿದರು ಎಂಬುದಾಗಿ ಹೇಳಿದರೆ, ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪತ್ಯಂತ ಚಿತ್ರದಾಹ ರುರುದು ಸುಸ್ವರಂ ರಾಜನ್ನ ಕೃಷ್ಣ ದರ್ಶನ ಲಾಲಸಾಹ. ನಮ್ಮ ಆಚಾರ್ಯರು, ಬಳಗಾರ ಆಚಾರ್ಯರು ಮೈಸೂರಿನಲ್ಲಿ ಪಾಪ ಒಂದು ಮಹಿಳಾ ಭಜನಾ ಮಂಡಳಿ ಉದ್ಘಾಟನೆಗೆ ಕರೆದರು. ಮಂಡ್ಯದಲ್ಲಿದ್ದರು, ನಮ್ಮಲ್ಲಿದ್ದರು. ಬಾ ವೆಂಕಟೇಶ ಹೋಗಿ ಬರೋಣ ಅಂದರು. ಸರಿ, ಅವ್ರ ಜೊತೆ ಹೊರಟೆ. ಅವ್ರು ಹೇಳಿದ್ದಿಷ್ಟೇ, ಹೌದು ಮಹಿಳಾ ಭಜನಾ ಮಂಡಳಿ ಉದ್ಘಾಟನೆಗೆ ನನ್ನನ್ನು ಯಾಕೆ ಕರೆದ್ರು ನಮ್ಗೆ ಗೊತ್ತಿಲ್ಲ. ಲಕ್ಷ್ಮೀ ದೇವಿಗೆ ಸರಸ್ವತಿ ದೇವಿಗೆ ಭಜನಾ ಮಂಡಳಿ ಮಾಡೋಕ್ಕೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಪುರಾಣದಲ್ಲಿ ಎಲ್ಲೂ ಲಕ್ಷ್ಮೀ ಭಜನಾ ಮಂಡಳಿ, ಸರಸ್ವತಿ ಭಜನಾ ಮಂಡಳಿ, ಗಾಯತ್ರಿ ಭಜನಾ ಮಂಡಳಿ ನೀವು ಹೆಸರಿಟ್ಕೊಂಡಿದ್ದೀರಿ. ಅವ್ರು ಯಾವುದು ಭಜನಾ ಮಂಡಳಿ ಮಾಡಿರಲಿಲ್ಲ. ನಮಗೆ ಪುರಾಣದಲ್ಲಿ ಸಿಗೋದು ಗೋಪಿಕಾಸ್ತ್ರೀಯರೆಲ್ಲ ಹಾಡಿದ್ದು. ಯಾತಕ್ಕೆ ಮಂಡಳಿ ಮಾಡಿಕೊಂಡ್ರು ಅಂದರೆ ಕೃಷ್ಣ ದರ್ಶನ ಲಾಲಸಾಹ. ಹಾಗೆ ನಿಮ್ಮ ಭಜನಾ ಮಂಡಳಿ ಕೃಷ್ಣ ದರ್ಶನ ಲಾಲಸಾಹ. ಅದಕ್ಕೆ ಉದ್ದೇಶ ಇಟ್ಕೊಂಡು ಮಂಡಳಿ ಮಾಡಿಕೊಂಡ್ರೆ ಅದು ನನ್ನಿಂದ ಉದ್ಘಾಟನೆ, ಇಲ್ಲದೆ ಇದ್ರೆ ಇಲ್ಲ ಅಂತ. ಬೇರೆ ಯಾವ್ಯಾವುದೋ ಇವತ್ತಿಗೂ ಹೇಳಬಾರದು. ಗುರುಗೋವಿಂದ ವಿಠ್ಠಲದಾಸರು ತಿರುಪತಿ ಒಳಗೆ ಪುರಂದರದಾಸರ ಆರಾಧನೆ ಮಾಡಿದರು. ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿ ತಲೆಗೆ ಪೇಟವನ್ನು ಸುತ್ತುಕೊಂಡು ಭಜನೆ ಮಾಡ್ತಾ ದೇವರ ದರ್ಶನ ಮಾಡಬೇಕು ಅಂತಂದರು. ಬಿಡಲಿಲ್ಲ. ಆವಾಗ PVRK ಪ್ರಸಾದ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದರು. ಎಲ್ಲ ಸುಮಾರು ಒಂದು 600 ಜನ ಶಿಷ್ಯರೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು. ಯಾವಲ್ಲಿ? ಆ ಹೊರಗಡೆ ಗೋಪುರದ ಹತ್ರ ಕೂತ್ಕೊಂಡು. ಎಕ್ಸಿಕ್ಯೂಟಿವ್ ಆಫೀಸರ್ ತನಕ ಹೋಯಿತು, ಬಂದರು. ಆಗ ಮೊದಲಿಂದ ಕೊನೆಯ ತನಕ ಎಲ್ಲ ಹೇಳಿದರು ದಾಸ ವೃತ್ತಿ ಹೆಂಗೆ ಬಂತು ಅಂತ. ಆಗ ದಿಸ್ ಅಪ್ಪಣಾಚಾರ್ ವಾಸ್ ಎ ಆಫೀಸರ್ ಅಟ್ ದಿ ಯೂನಿವರ್ಸಿಟಿ, ವೆಂಕಟೇಶ್ವರ ಯೂನಿವರ್ಸಿಟಿ. ಅವ್ರನ್ನ ಕರೆದರು, ಕ್ಯಾನ್ ಯು ಟ್ರಾನ್ಸ್ಲೇಟ್ ಆಲ್ ದೀಸ್ ಥಿಂಗ್ಸ್ ಇಂಟು ತೆಲುಗು ಅಂದರು. ತೆಲುಗುನಲ್ಲಿ ಅವರೆಲ್ಲ ಹೇಳಿದರು. ತಕ್ಷಣ ಇನ್ ದ ಸ್ಪಾಟ್ ಯು ಗೋ ಹೆಡ್ ಅಂದ್ಬಿಟ್ರು. ಇವ್ರಿಗೆಲ್ಲ ಭಜನೆ ಮಾಡಿಕೊಂಡೇ ಹೋಗ್ರಿ ನೀವು ಅಂದ್ಬಿಟ್ಟು ಆಮೇಲೆ ವೈ ಕಾಂಟ್ ವಿ ಓಪನ್ ಎ ಪ್ರಾಜೆಕ್ಟ್ ಇನ್ ಪ್ಯಾರಲಲ್ ಟು ದಿ ಅಣ್ಣಮಾಚಾರ್ಯ ಪ್ರಾಜೆಕ್ಟ್ ಆಸ್ ಎ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ. ತಕ್ಷಣದಲ್ಲಿ ಅಪ್ಪಣಾಚಾರ್ಯ ಶಿಫ್ಟೆಡ್ ಫ್ರಮ್ ಯೂನಿವರ್ಸಿಟಿ
ಆ್ಯಸ್ ಎ ಸ್ಪೆಷಲ್ ಆಫೀಸರ್ ಟು ದಾಸ ಸಾಹಿತ್ಯ ಪ್ರಾಜೆಕ್ಟ್, ಆಯಿತಾ. ಹಾಗೆ ಪ್ರಾರಂಭ ಆಗಿದ್ದು. ಇವತ್ತು ಆ ದಾಸ ಸಾಹಿತ್ಯ ಪ್ರಾಜೆಕ್ಟಿಂದ ಎಷ್ಟು ಭಜನಾ ಮಂಡಳಿಗಳು, ಎಷ್ಟು ತಾರತಮ್ಯ ಭಜನೆ ಇವೆಲ್ಲ ನಡೀತಾ ಇರಬೇಕಾದ್ರೆ ಅವರೇ ಕಾರಣ ಅದಕ್ಕೆ, ಗುರುಗೋವಿಂದ ದಾಸರು. ಆದರೆ ಇವತ್ತು ಕೆಲವು ಭಜನಾ ಮಂಡಳಿಗಳನ್ನು ನಾನು ನೋಡ್ತಾ ಇದ್ದೀನಿ, ಅದು ನಡೀತಾ ಇಲ್ಲ. ಅಲ್ಲಿ ಯಾವುದೋ ಆಸೆ ಅಕ್ಕರೆಗಳು ಜಾಸ್ತಿ ಆಗೋಗಿದೆ. ಅದರಲ್ಲಿ ನಾಳೆ ಅಧಿಕ ಮಾಸ ಬರಬೇಕು, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ಗಂಡನ ಕೈಗೆ ಸೌಟ್ ಕೊಟ್ಬಿಟ್ಟು ಇಲ್ಲೋಗಿ ಬಂದೆ ಮಾಡಿದರೆ ಯಾವ ಭಗವಂತ ಶ್ರೀನಿವಾಸ ಒಲಿತಾನ್ರಿ? ದುಡಿಯುವ ಸ್ಥಾನ ಯಾವುದು ಅಂತ ತಿಳ್ಕೋಬೇಕು. ಆದ್ದರಿಂದ ಬೆಳಗ್ಗೆಯಿಂದ ಸಾಯಂಕಾಲದ ತನಕ 5 ಬ್ಯಾಚು 6 ಮನೆಗೆ ಹೋಗಿದ್ದು, 7 ಮನೆಗೆ ಹೋಗಿದ್ದು ಅಂತ ಹೋಗ್ಬಿಟ್ಟು ಮನೆ ಕೆಲಸವನ್ನೆಲ್ಲ ಸಹ ಗಂಡ ಮಕ್ಕಳಿಗೆ ಬಿಟ್ಬಿಟ್ರೆ ಯಾರೂ ಒಲಿಯೋದಿಲ್ಲ. ಇವತ್ತು ಅಂತ ಹೋಗಿದೆ. ಇನ್ನೂ ನನ್ನ ಕಿವಿಗೆ ಏನೇನೋ ಬಿದ್ದಿದೆ, ಗೊತ್ತಾಯ್ತಾ? ಆದ್ದರಿಂದ ಭಜನಾ ಮಂಡಳಿಗಳ ಆಸೆ ಅಕ್ಕರೆಗಳು, ಇಂಥವ್ರ ಮನೆಗೆ ಹೋಗ್ತೀವಿ, ಶೀಲ ಕೊಡ್ಬೇಕು, ಕೂಶ ಕೊಡ್ಬೇಕು, ಇಂಥದ್ದನ್ನು ಭಕ್ಷ ಮಾಡಿಸ್ಬೇಕು, ಇಂಥವ್ರಿಗೆ ಮಾಡೋದು ಮಾಡಬೇಕು, ಇವೆಲ್ಲ ಆಸೆ ಅಕ್ಕರೆಗಳು ಇಟ್ಕೊಂಡ್ರೆ ಭಗವಂತ ಮೆಚ್ತಾನೇನ್ರಿ? ಪೂಜೆ ಮಾಡೋದನ್ನೇ ನಿಷ್ಕಾಮನೆಯಿಂದ ಮಾಡು ಅಂತ ಹೇಳ್ತಾರೆ. ಹಾಗೆ ಮಾಡಿದರೆ ನಿಜವಾಗ ಅದಕ್ಕೆ ಹೇಳಿದರು ನಮ್ಮ ಆಚಾರ್ಯರು, ಕೃಷ್ಣ ದರ್ಶನ ಲಾಲಸಾಹ, ಅದಕ್ಕೋಸ್ಕರ ಮಾಡ್ರಿ, ಹಾಗಿದ್ರೆ ಸಾರ್ಥಕ ಆಗುತ್ತೆ, ಇಲ್ಲಿದ್ದರೆ ಸಾರ್ಥಕ ಆಗಲ್ಲ ಎಂಬುದಾಗಿ ತಾವು ಹೇಳ್ತಾರೆ. ಆವಾಗ ತಾಸಾಮವೀರ ಭುಜ್ಛೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸೃಗ್ವಿ ಸಾಕ್ಷಾತ್ ಮನ್ಮಥ ಮಧ್ಯದಲ್ಲಿ ಕಂಗೊಳಿಸ್ತಾನೆ. ಕೃಷ್ಣ ಎಷ್ಟು ಹೆದರಿಸ್ಬಿಟ್ಟಿವೋ ಅಂದರು. ಆಮೇಲೆ ಅವ್ರನ್ನೆಲ್ಲ ಹಿಡ್ಕೊಂಡ, ಒಬ್ರ ಕೈ ಒಬ್ರು ಕೈ, ಅಂಗನ ಅಂತರೇ ಮಾಧವೋ ಅಂತರೇ ಅಂಗನ. ಎಲ್ರಿಗೂ ಕೃಷ್ಣನ ಕೈ ಹಿಡ್ಕೋಬೇಕು ಅಂತ ಆಸೆ. ಅಲ್ಲಿ ಎಷ್ಟು ಗೋಪಿಕಾಸ್ತ್ರೀಯರಿದ್ರು ಅಷ್ಟು ರೂಪಗಳನ್ನು ತಾಳಿಬಿಟ್ಟ. ಅಂಗನ ಅಂತರೇ ಮಾಧವ, ಇಬ್ಬರು ಅಂಗನೆಯರ ಮಧ್ಯದಲ್ಲಿ ಒಬ್ಬ ಮಾಧವ. ರಾಜರು ಹೇಳಿದ್ರು ಹಂಗಲ್ಲ ಅರ್ಥ ಅಂದರು. ಅಂಗನ ಅಂತರೇ ಮಾಧವ, ಆ ಅಂಗನೆಯರ ಅಂತರಂಗದಲ್ಲಿ ಲಕ್ಷ್ಮೀ ದೇವಿಯನ್ನು ಇಟ್ಟು ಕ್ರೀಡೆ ಮಾಡ್ದವನವನು. ದೊಡ್ಡವ್ರು ಹೇಳದೇ ಇದ್ರು ಗೊತ್ತಾಗಲ್ರಿ. ಯಾರೋ ಹೆಣ್ಣು ಮಕ್ಕಳ ಜೊತೆ ಕ್ರೀಡೆ ಮಾಡ್ದ ಅಂತ ತಿಳ್ಕೊಬೇಡ್ರಿ, ಲಕ್ಷ್ಮೀ ದೇವಿ ಜೊತೆಗೆ ಕ್ರೀಡೆ ಮಾಡಿದ್ದು. ಅಷ್ಟೂ ಜನರಲ್ಲಿ ಲಕ್ಷ್ಮೀ ದೇವಿಯನ್ನು ತಾನು ಇಟ್ಟ ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ಆ ಅಂಗನೆಯರ ಅಂತರಂಗದಿ ತನ್ನ ಅಂಗನೆಯ ತಂದಿಟ್ಟು ರಂಗವಿಠಲ ಅಂಗನೆಯರ ಬೆರೆತಿದ್ದ. ಅಂಗನೆಯರ ಮಧ್ಯದಲ್ಲಿ ಮಂಗಳ ಅಂಗನು ನಿಲ್ಲುವ ರಂಗ ಅನಂತ ರೂಪ ತಳೆದ. ರಾಸಮಂಡಲ ರಚಿಸಿದ, ರಾಸಕ್ರೀಡೆಯ ನಾಡಿದ, ಹಾಸ್ಯವನ್ನು ಮಾಡಿದ ಇದ್ದರಾಗ. ರಾಸಕ್ರೀಡೆಯ ಕಾಣುತ್ತ ಕುಸುಮ ಮಳೆಗಳನ್ನು ಪ್ರಸರಿಸಿದರು ಸಂತಸದಿ ಅಮರರು. ಹೇಳ್ತಾರಂತೆ ದೇವತೆಗಳು, ನಾವು ಒಬ್ಬ ಗೋಪಿಕಾ ಸ್ತ್ರೀಯಾಗಿದ್ದೆ, ಚೆನ್ನಾಗಿತ್ತಲ್ಲ, ಕೃಷ್ಣನ ಜೊತೆ ಆಟ ಆಡ್ಬೋದಾಗಿತ್ತಲ್ಲ, ಉದ್ದವ ನೋಡ್ಕೊಂಬಪ್ಪ ಗೋಪಿಕಾ ಸ್ತ್ರೀಯರು ಹೆಂಗಿದ್ದಾರೆ ಅಂತ ಕಳಿಸ್ತಾನೆ ಕೃಷ್ಣ. ಕಳಿಸಿದಾಗ ಅವನು ಬಂದು ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನು ನೋಡಿ, ಕೃಷ್ಣ ನಂಗೆ ಏನಾದರೂ ಇನ್ನೊಂದು ಜನ್ಮ ಕೊಡೋದಾದರೆ ಗೋಪಿಕಾ ಸ್ತ್ರೀಯರಲ್ಲಿ ಒಬ್ಬ ಗೋಪಿಕಾ ಸ್ತ್ರೀಯನ್ನಾಗಿ ಮಾಡಿಬಿಡುತ್ತಾನೆ. ನಾವು ಹೇಳ್ತಾರೆ, ಹೆಜ್ಜೆಗಳನ್ನಿಟ್ಟರು ಲಯಬದ್ಧವಾಗಿ, ಗೆಜ್ಜೆಗಳನಾದವದು ಸಿದ್ಧವಾಗಿ, ಭುಜಗಳ ಕುಣಿಸುತ್ತಲೇ ನರ್ತನ ಗೈದರು. ಗಜಗಮನೆಯರ ಕೂಡಿ ಗಜಗವರದ ಆಡಿದನು, ಆಟ ತ್ರಿಜಗದೊಡೆಯನ ಆಟ ಬಲ್ಲವರು ಯಾರು ಎಂಬುದಾಗಿ ಹೇಳ್ತಾರೆ. ಹೀಗೆ ರಾಸಕ್ರೀಡೆ ಜಲಕ್ರೀಡೆ ಆಡದ ಅಷ್ಟೊತ್ತಿಗೆ ಜುಮು ಅಂತ ಇದೆ, ಅರುಣೋದಯ ಆಗ್ತಾ ಇದೆ, ಹೋಗ್ರಿ ನಿಮ್ಮ ಮನೆಗೆ. ರಾತ್ರಿ ಎಲ್ಲ ಆಡಿದಾರೆ. ಕೃಷ್ಣ ಚೆನ್ನಾಗಿ ಹೇಳ್ತೀಯ, ಮನೆಗೆ ಹೋದ್ರೆ ಸೇರಿಸ್ತಾರೇನೋ, ಈಗ ಗಂಡ ಹೊರಗಾಗ್ತಾನೆ, ಅಪ್ಪ ಅಮ್ಮ ಹೊರಗಾಗ್ತಾರೆ, ಅತ್ತೆ ಮಾವ ಇದ್ರಂತೂ ಸರಿಯೇ ಸರಿ, ಕುರುಕ್ಷೇತ್ರ ಇದ್ದಾನೆ ಆಗೋಗುತ್ತೆ. ಏನು ನೀವು ಹೋಗಿ ನೋಡ್ರಿ ಇಂದ ಹೋಗ್ತಾರೆ ಎಲ್ಲರ ಮೊದಲು ತಮ್ಮ ಕೆಲಸ ಮಾಡಿಕೊಂಡ್ರು. ಮತ್ತು ಸಾಯಂಕಾಲ 4:15 ಗಂಟೆಗೆ ಭಜನಾ ಮಂಡಳಿ ಸೇರ್ಕೊಂತ ಹೋಗ್ತು. ನಿಮ್ಮತ್ತೆ ಏನಂದ್ರು, ನಿನ್ನ ಗಂಡ ಏನಂದ? ಅಯ್ಯೋ ನಮ್ಮ ಅತ್ತೆ ಬಹಳ ಬುದ್ಧಿ ಬಂದಿತ್ತು ಕಣೆ, ತಾನೇ ಬಾಗಿಲಿಗೆ ನೀರು ಹಾಕಿ ರಂಗವಲ್ಲಿ ಹಾಕಿ ಹಾಲು ಕರೆದು ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ ಅಂದರು. ಇನ್ನೊಬ್ರು ಹೇಳ್ತಾರೆ, ನನ್ನ ಮಗು ರಾತ್ರಿ ಎಲ್ಲ ಎದ್ದೇ ಇಲ್ಲ ಕಣೆ, ಮಲಗಿತ್ತು. ಅಯ್ಯೋ ನಮ್ಮ ಯಜಮಾನ್ರ ನಾನು ಹೋಗಿ ಎಬ್ಬಿಸ್ದೆ ಕಣೆ, ಅಲ್ಲಿ ಮಲಗೇ ಇದ್ರು. ಇವರು ಅವರವರ ಮನೆಯಲ್ಲಿ ಇದ್ದು ಏನು ಕೆಲಸ ಮಾಡ್ತಾ ಇದ್ರೋ ಆಯಾ ರೂಪಗಳನ್ನು ಹಾಕ್ಕೊಂಡು ಪರಮಾತ್ಮ ಅವರವರ ಮನೆಯಲ್ಲಿ ಇದ್ದು ಅದೇ ರೀತಿ ಇದ್ದು ಇವರು ಹೊರಗೆ ಬಂದಿರೋದವ್ರಿಗೆ ಗೊತ್ತಾಗದಂತೆ ಮಾಡಿಬಿಟ್ಟಿದ್ದಾರೆ. ಇದು ಭಗವಂತ ಭಕ್ತರ ಬಗ್ಗೆ ತೋರ್ತಕ್ಕಂಥ ವಾತ್ಸಲ್ಯ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಅನೇಕ ವಿಚಾರಗಳನ್ನು ತಾವು ಹೇಳುತ್ತಾರೆ. ಕಂಸ ಆಲೋಚನೆ ಮಾಡ್ದ, ಏನು ಮಾಡ್ಲಪ್ಪ, ಕಳಿಸ್ದವರೆಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ, ಅವನನ್ನು ಕೊಲ್ಲೋದಾಗಲಿಲ್ವಲ್ಲ ಅಂತ ಮಂತ್ರಾಲೋಚನೆ ಸಭಾ ನಡೆಸಿದ. ಒಂದು ಕೆಲಸ ಮಾಡು ಕಂಸ, ಅವನನ್ನೇ ಇಲ್ಲಿ ಕಳಿಸ್ಬಿಡು,
ಇಲ್ಲಿ ನಾವು 10 ಜನ ಇರ್ತೀವಿ, ಕೊಲ್ಲಕ್ಕೆ ಸುಲಭ. ಒಬ್ಬೊಬ್ಬರನ್ನೇ ಕಳಿಸ್ತೀಯ, ಕೊಂದು ಕಳಿಸ್ತಾರಪ್ಪ, ಇಲ್ಲೇ ಕಳಿಸ್ಬಿಡು ಎಂಬುದಾಗಂದ. ಯಾರನ್ನು ಕಳಿಸ್ಬೇಕು? ಏನಾದರೂ ಒಂದು ನೆಪ ಮಾಡಬೇಕು. ಬಿಲ್ಲ ಹಬ್ಬದ ನೆಪ ಮಾಡು, ಮಲ್ಲರ ಕಾಳಗ ಅಂತನ್ನು ಕಳಿಸು ಅಂದಾಗ ಅಕ್ರೂರನನ್ನು ಕಳಿಸ್ತಾನೆ. ಅವನು ಮಹಾ ಭಗವದ್ಭಕ್ತ. ಕಂಸನ ಹತ್ರ ಇಷ್ಟು ದಿವಸ ಇದ್ದದ್ದಕ್ಕೆ ಸಾರ್ಥಕವಾಯಿತು ಅಂದ. ತಾನು ಬರ್ತಾನೆ, ಕೃಷ್ಣ ನನ್ನನ್ನು ಸೇರಿಸ್ತಾನೆ ಹತ್ರ. ಕಂಸನ ಕಡೆಯಿಂದ ಬಂದವನು ಅಂತ ದೂರ ಮಾಡಿಬಿಡ್ತಾನೆ. ಇಲ್ಲ, ಅವನು ಸರ್ವಜ್ಞನಾಗಿದ್ದಾನೆ, ಅವನಿಗೆ ಗೊತ್ತಿದೆ ನನ್ನನ್ನು ಸೇರಿಸ್ತಾನೆ. ಬರ್ತಾನೆ, ಆಹಾ, ಕೃಷ್ಣ ಅಡ್ಡಾಡಿದ ಜಾಗ, ಮಣ್ಣು ತಗೋತಾನೆ, ತಲೆ ಮೇಲೆ ಹಾಕೋತಾನೆ. ಇದ್ಯಾವುದು? ಆ ಹಸುಗಳು ಬಂದಿದೆ, ಆ ಹಸುಗಳ ಮೇಲೆ ಕೃಷ್ಣ ಕೈ ಇಟ್ಟಿದ್ದಾನೆ, ಆ ಹಸುಗಳ ಪಾದದ ಧೂಳಿ ತಲೆ ಮೇಲೆ ಹಾಕೋತಾನೆ. ಇಲ್ಲಿ ಗೋಪಿಕಾ ಸ್ತ್ರೀಯರು ರಾಸಕ್ರೀಡೆ ಆಡಿದ್ದಾರೆ, ಜಲಕ್ರೀಡೆ ಆಡಿದ್ದಾರೆ ಯಮುನಾ ನದಿಯಲ್ಲಿ, ಅಲ್ಲಿ ಮುಳುಗ್ತಾನೆ. ಆ ಜಲದಲ್ಲಿ ಇಷ್ಟು ಭಕ್ತಿ ಮಾಡಿಕೊಂಡು ಬರ್ತಾನೆ. ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಕ್ಷೇಮದಿಂದಿದ್ದೀಯಾ ಅಂತಾನೆ ಕೃಷ್ಣ. ನಮಗೂ ಅಪ್ಪಿತಪ್ಪಿ ಭಗವಂತ ಪ್ರತ್ಯಕ್ಷ ಆದರೆ ಈ ಪ್ರಶ್ನೆ ಕೇಳ್ತಾನೆ. ನಾವು ಉತ್ತರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಕ್ಷೇಮ ಅಂದರೆ ನಿನಗೇನೇನು ಕೊಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀಯಾ ಅಂತ. ಏನು ಕೊಟ್ಟಿದ್ದೀನಿ? ತನು ಮನ ಧನ ಎಲ್ಲ ಕೊಟ್ಟಿದ್ದೀನಿ, ಶರೀರ ಕೊಟ್ಟಿದ್ದೀನಿ, ಪಂಚ ಜ್ಞಾನೇಂದ್ರಿಯ ಕೊಟ್ಟಿದ್ದೀನಿ, ಪಂಚಕರ್ಮೇಂದ್ರಿಯ ಕೊಟ್ಟಿದ್ದೀನಿ, ನನ್ನನ್ನು ತಿಳಿಸೋ ಗ್ರಂಥಗಳು ಕೊಟ್ಟಿದ್ದೀನಿ, ಆ ಗ್ರಂಥಗಳನ್ನು ಉಪದೇಶ ಮಾಡ್ತಕ್ಕಂಥ ಗುರುಗಳನ್ನು ಕೊಟ್ಟಿದ್ದೇನೆ. ಅದು ನನಗೆ ಗೊತ್ತಿಲ್ಲ ಅಂದರೆ ಹರಿದಾಸರು ಬಂದು ಕನ್ನಡದಲ್ಲಿ ನಿನ್ನ ಭಾಷೆ ಒಳಗೆ ಹೇಳಿದ್ದಾರೆ. ಇಷ್ಟೆಲ್ಲ ಕೊಟ್ಟು ಸಹ ನನಗೇನು ಗೊತ್ತಿಲ್ಲ ಅಂದರೆ ಮುಂದೆ ಇಂಥ ಜನ್ಮ ಬರದಣ್ಣ, ತಿಳಿಯಣ್ಣ ನಿನ್ನ ಬಾಳು ಅಸ್ಥಿರವೆಂದು ಕೇಳಣ್ಣ, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದು ಒಯ್ಯುವಂತೆ ಎಳ್ಕೊಂಡು ಹೊರಡ್ತಾನೆ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ಏನು ಮಾಡಬೇಕು? ಸಾರ್ಥಕ ಪಡಿಸ್ಕೋಬೇಕು. ಮಾನವ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರೆ ಅಂದ್ರೆ ದಾಸರಾಯರು. ಏನು ಗಾತ್ರದಿಂದ ದೊಡ್ಡದ, ಶಕ್ತಿಯಿಂದ ದೊಡ್ಡದ? ಯಾವುದೂ ಅಲ್ಲ. ಜ್ಞಾನವನ್ನು ಪಡೆಯುವ ಸಾಮರ್ಥ್ಯ ಇದಕ್ಕೆ ಇದೆ. ಅದಕ್ಕೋಸ್ಕರವಾಗಿ ಇದನ್ನು ದೊಡ್ಡದು ಅಂದರು. 84 ಲಕ್ಷ ಯೋನಿಗಳಲ್ಲಿ 83,99,999 ಯೋನಿಗಳಿಗೆ ಬರ್ತಕ್ಕಂಥ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಎಲ್ಲವೂ ಸಹ ಆಹಾರಕ್ಕೆ ನೇರ ಬಾಯಿ ಹಾಕುತ್ತೆ. ಮನುಷ್ಯನಿಗೆ ಮಧ್ಯದಲ್ಲಿ ಕೈ ಕೊಟ್ಟಿದ್ದಾನೆ ಅಲ್ಲ. ಆದ್ದರಿಂದ ಇನ್ನೊಬ್ಬರಿಗೆ ಹಂಚಿ ತಿನ್ನು ಅಂತ ಹೇಳ್ತಾ ಇದ್ದಾನೆ ಮನುಷ್ಯರಿಗೆ. ಇದನ್ನು ನಮ್ಮ ಭಗವಂತ ಮಾಡಿರೋದು. ಅದನ್ನು ಸಾರ್ಥಕಪಡಿಸ್ಕೊಳ್ಬೇಕಪ್ಪ ಎಂಬುದಾಗಿ ತಾನು ಹೇಳ್ತಾ ಇದ್ದಾರೆ. ಅವನು ಅವತ್ತಲ್ಲೇ ಇರ್ತಾನಂತೆ ಅಕ್ರೂರ. ಮಾರನೇ ದಿವಸ ಬೆಳಗ್ಗೆ ಹೊರಡೋಣಪ್ಪ ಅಂತಂದರು. ಮಾರನೇ ದಿವಸ ಬೆಳಗ್ಗೆ ಹೊರಡ್ತಾನೆ. 4:15 ಗಂಟೆ ರಥ ನಿಂತಿದೆ. ಅವರೆಲ್ಲ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಹೆಣ್ಣುಮಕ್ಳು ಬರ್ತಾರೆ. ಬಂದ ಕೂಡಲೇ ಕೃಷ್ಣನ ಮನೆ ಕಡೆ ನೋಡೋದೊಂದು ಸ್ವಭಾವ. ನೋಡಿದರು, ಯಾವುದೋ ರಥ ಬಂದಿದೆಯಂತೆ, ಕಂಸನ ಕಡೆಯಿಂದ ಬಂದಿದೆಯಂತೆ, ಮುದರಾಪಟ್ಟಣ ಅಂತೆ, ಬಿಲ್ಲ ಹಬ್ಬ ಅಂತೆ, ಮಲ್ಲ ಕಾಳಗ ಅಂತೆ. ಹೆಂಗಸರು ಕೇಳಬೇಕಂಡ್ರಿ BBC. ಆದ್ದರಿಂದ ಒಬ್ಬರಿಂದ ಒಬ್ಬರಿಗೆ ಎಲ್ಲ ಬಂದು ಏನೇನೋ ಹೇಳೇ ಬಿಟ್ರು. ಹಾಗಂತೆ ಅಲ್ಲ, ನಮ್ಮ ಊರಿನಲ್ಲಿರೋರ್ಗೆ ಒಂಚೂರು ಬುದ್ಧಿ ಇಲ್ವಾ? ಯಾರಿಗೂ ಹಿರಿಯರಿಲ್ವಾ? ಮಲ್ಲರ ಕಾಳಗೆ ಸಣ್ಣ ಸಣ್ಣ ಹುಡುಗರನ್ನ ಕಳಿಸೋದ? ಯಾರು ತಡೀತಾ ಇಲ್ವಲ್ಲ, ಏನು ಮಾಡೋಣ, ನಾವೇ ತಡೆಯೋಣ ಬನ್ರಿ ಅಂತ ರಥ ಹೊಡೆದ್ರೆ ದ ಫಸ್ಟ್ ರೋಡ್ ರೋಕೋ ಚಳವಳಿ ಸ್ಟಾರ್ಟ್ ಆಗಿದ್ದೆ. ಕೃಷ್ಣನ ರಥಕ್ಕೆ ರಸ್ತೆ ತಡೆ ಚಳವಳಿ. ಹೋಗಬೇಡ ಕೃಷ್ಣ ಅಂದ್ರು. ಪಟ್ಟಣಕ್ಕೆ ಹೋದರೆ ಪಟ್ಟಣದ ಸ್ತ್ರೀ ನಿನ್ನ ಬುಟ್ಟಿಲಿ ಹಾಕೊಂಡ್ಬಿಡ್ತಾರೋ, ನೀನು ಇಲ್ಲಿಗೆ ಬರಲ್ಲ. ಏನು ನಿಮ್ಮ ಜೊತೆ ಆಟ ಆಡ್ಕೊಂಡಿರೋಕೆ ಅವತಾರ ಮಾಡಿದ್ದೀನಿ ಅಂತ ತಿಳ್ಕೊಂಬಿಟ್ರ? ನಿಮಗೆ ಎಷ್ಟು ಬೇಕೋ ಅಷ್ಟು ಸಂತೋಷ ಕೊಟ್ಟಿದ್ದೇನೆ. ಇಷ್ಟು ದಿವಸ ನಿಮ್ಮ ಮನೆಗೆ ಬಂದಾಗ ನನ್ನ ಸ್ಮರಣೆ ಬರ್ತಾ ಇತ್ತು. ಇನ್ನು ಮೇಲೆ ಯಾವಾಗಲೂ ನನ್ನ ಸ್ಮರಣೆ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಮತ್ತೆ ಬರ್ತೀನಿ ನಾನು ಅಂತ ಹೇಳಿ ತಾನು ಹೊರಡ್ತಾನೆ. ನಾವು ಬರ್ತೀವಿ ಎಂದರು ಬಾಲಕರು. ನಡೀರಿ ಇಂದ ಎಷ್ಟೋ ಜನ ಹೊರಟರು ಜೊತೆಗೆ. ಆಗದವ್ರು ಹೊರದ್ರು, ಪಾಪ ಮನೇಲಿ ಕೆಲಸ ಇದ್ದವ್ರು ಅಲ್ಲೇ ನಿಂತ್ಕೊಂಡ್ರು. ತಾನು ಹೋಗುತ್ತಾನೆ. ಅಕ್ರೂರ ರಥವನ್ನು ಹೊಡಿತಾ ಇದ್ದಾನೆ. ಕೃಷ್ಣ ಬಲರಾಮರು ಕೂತಿದ್ದಾರೆ. ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಯಮುನಾ ತೀರಕ್ಕೆ ಬಂದಿದ್ದಾರೆ. ಅಕ್ರೂರ ಹೇಳ್ದ, ಮಧ್ಯಾಹ್ನ ಕಾಲ ಆಯ್ತಪ್ಪ, ನನಗೆ ಮಧ್ಯಾಹ್ನಿಕ ಮಾಡಬೇಕು. ಕೃಷ್ಣ ಬಲರಾಮರನ್ನು ಕೂಡಿಸಿಕೊಂಡು ಬರ್ತಾ ಇದ್ದವನು ಮಧ್ಯಾಹ್ನಿಕ ಮಾಡಬೇಕು ಅಂತ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು ನೋಡ್ರಿ. ಕೈಲಾಸವನ್ನ ಹೋಗಿ ರುದ್ರದೇವರನ್ನು ಒಲಿಸಿ ಆತ್ಮಲಿಂಗವನ್ನು ತರ್ತಾ ಇರ್ತಕ್ಕಂಥ ರಾವಣ ಸಂಧ್ಯಾವಂದನೆ ಬಿಡಲಿಲ್ಲ. ರಂಗನಾಥನನ್ನು ಕರ್ಕೊಂಡು ಬಂದ ವಿಭೀಷಣ ಸಂಧ್ಯಾವಂದನೆ ಬಿಡಲಿಲ್ಲ. ಕೃಷ್ಣ ಬಲರಾಮರನ್ನೇ ಕೂಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಕ್ರೂರ ಸಂಧ್ಯಾವಂದನೆ ಬಿಡ್ತಾ ಇಲ್ಲ. ನಿನಗಂತೂ ವಿಧಿ ನಿಷೇಧ ಇಲ್ಲ, ನನಗಿದೆಯಲ್ಲೋ ಸ್ವಾಮಿ ಎಂದ. ಯಮುನಾ ನದಿಯಲ್ಲಿ ಹೋಗಿ ಮುಳುಗಿದ. ಅವಗಾಹನ ಸ್ನಾನ ಮಾಡಿದ. ಸುಂದರವಾದ ರೂಪ. ಭಗವಂತ ಮಲಗಿದ್ದಾನೆ ಶೇಷಶಾಹಿಯಾಗಿ. ನಾಭಿಯಿಂದ ಕಮಲ ಬಂದಿದೆ. ಕಮಲದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ. ರಮಾದೇವಿ ಪಾದವತ್ತ ಕೂತಿದ್ದಾಳೆ. ಆ ಗರುಡ ಶೇಷ
ಚಾಮ್ರ ಬೀಸ್ತ ನಿಂತಿದ್ದಾರೆ. ಸುಂದರವಾದ ಪಾದಗಳು. ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವತ್ ಹೃತ್ತಮಶ್ಯಮನೇರ್ಕಾವಂ ಶ್ರೀಪತೆ ಪಾದಪಂಕಜಂ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಷಿತು ಸ್ವರ್ಣಮಂಜೀರ ಸಂವೀತಂ ಆರೂಢಂ ಜಗದಂಬಯ ಅನಂತ ಪದ್ಮನಾಭ ಸ್ವಾಮಿ ರೂಪ ಕಂಡ. ನಾಳೆ ಹಬ್ಬ ಅಲ್ಲ, ಅದಕ್ಕೆ ಅಲ್ಲಿ ಯಮುನಾ ಕಳಸಾದ ಪೂಜೆ ಮಾಡ್ತೀರಿ. ಯಾಕೆ ಅಂದರೆ ಯಮುನೆಯ ಒಳಗೆ ಅನಂತನನ್ನು ನೋಡಬೇಕು. ಮೊದಲು ಯಮುನಾ ದೇವಿನ ಕರಿಬೇಕು. ಆ ಯಮುನೆಯ ಒಳಗೆ ಅನಂತ ರೂಪವನ್ನು ಮೊಟ್ಟ ಮೊದಲಿಗೆ ತೋರಿಸಿದ್ದು 2 ಅಧ್ಯಾಯ ವರ್ಣನೆ ಮಾಡ್ತಾರೆ ರುಕ್ಮಿಣೀಶ್ ವಿಜಯದಲ್ಲಿ ವಾದಿರಾಜರು. ಎಷ್ಟು ಸುಂದರವಾಗಿ ಅದನ್ನು ವರ್ಣನೆ ಮಾಡ್ತಾರೆ ಎಂಬತಕ್ಕಂಥ ವಿಚಾರ ನಾವು ರುಕ್ಮಿಣೀಶ್ ವಿಜಯದ ಇದನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ. ಆದ್ದರಿಂದ ಅಲ್ಲಿಂದ ಮುಂದೆ ಅನಂತ ಪದ್ಮನಾಭ ಸ್ವಾಮಿ ರೂಮ್ ನೋಡ್ತಾ ಅರ್ಧ ಗಂಟೆ ಆಯಿತು, ಅಲ್ಲೇ ಇದ್ದುಬಿಟ್ಟ. ಆಮೇಲೆ ಕಣ್ಣು ಬಿಟ್ಟ, ನೋಡ್ತಾನೆ ಆ ರಥದಲ್ಲಿ ಬಲರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ. ಅದೇ ಬಲರಾಮ ಇಲ್ಲಿ ಶೇಷ, ಅದೇ ಕೃಷ್ಣ ಇಲ್ಲಿ ಅನಂತ. ಮತ್ತೆ ನೋಡ್ದ, ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಕೃಷ್ಣ ಸಾರ್ಥಕ ಆಯಿತು. ಕಂಸ ನನ್ನನ್ನು ನಿನ್ನ ಹತ್ರ ಕಳಿಸಿದ್ದಕ್ಕೆ ಸಾರ್ಥಕ ಆಯಿತು ಅಂದ. ಏನು 2 ನಿಮಿಷ ಸಂಧ್ಯಾವನ್ನು ಮಾಡ್ಕೊಂಡ್ಬರ್ತೀನಿ ಅಂತ ಅದೇ ಇಷ್ಟೊತ್ತು ಮಾಡ್ತಾ ಇದೆಯಲ್ಲ ಅಂದ ಕೃಷ್ಣ. ಹೌದಪ್ಪ, ನಂದೇನೋ ಸಂಧ್ಯಾವನ್ನು ಮುಗೀತು, ನೀನು ಮಾಡ್ತಾ ಇದ್ದೀಯಲ್ಲ ಅದಕ್ಕೆ ಕೂತಿದ್ದೆ ಅಂದ. ನೀನು ಅಲ್ಲಿ ಪ್ರಶ್ನೆ ಕೊಡ್ತಾ ಇದೆಯಲ್ಲ, ಗೊತ್ತಿಲ್ಲದೆ ಇರೋದೇನು ಅವನಿಗೆ. ಆದ್ದರಿಂದ ಅಲ್ಲಿಂದ ಮತ್ತೆ ಮಧುರಾಪಟ್ಟಣಕ್ಕೆ ಬರ್ತಾರೆ. ಬಂದಾಗ ನಮ್ಮ ಮನೆಗೆ ಬಾ ಕೃಷ್ಣ ಅಂದ. ನೋಡು, ಮೊದಲು ಬಂದಿರೋ ಕೆಲಸ ಆಗಬೇಕು, ಆಮೇಲೆ ನಿಮ್ಮ ಮನೆ ಅವ್ರ ಮನೆ ಹೋಗಿ ನೀನು ಆ ಕಡೆಗೆ. ಯಾಕೆಂದರೆ ವೈರಿಗಳ ಮನೆಗೆ ಹೋಗ್ತೀನಿ, ರಥೋತ್ಸವ ಮಾಡ್ಕೊಂಡು ಹೋಗಬಾರ್ದು, ನಡ್ಕೊಂಡು ಹೋಗ್ತೀನಿ ಅಂದ. ನಡ್ಕೊಂಡು ಬಂದ ಕೃಷ್ಣ. ಕಂಸನಿಗೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥ ಒಬ್ಬ ಅಗಸ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಕಂಸನ ಸಿರಿವಂತಿಗೆ ಎಷ್ಟು ಅಂತ ಲೆಕ್ಕ ಹಾಕಿ, ಕೊಡಪ್ಪ ಬಟ್ಟೆ ಕೊಡ ಅಂದ. ಅವನು ಸುಮ್ಮನೆ ಕೊಡಲ್ಲ ಅಂದಿದ್ರಾಗಿತ್ತು. ದನ ಕಾಯೋನು, ನಿನಗೆ ರಾಜನ ಬಟ್ಟೆ ಬೇಕೇನೋ, ಹೋಗಾಚೆ ಅಂದ. ಅಂದ ಕೂಡಲೇ ಹಾರ್ದ. ಅವನ ತಲೆ ತೆಗೆದ, ಬಟ್ಟೆ ತಗೊಂಡ, ನಡುಬರಿ ಹಾಸ್ಕೊಂಡು ನಡೆದ. ಈ ಅಗಸ ಹಿಂದೆ ರಾಮಾವತಾರದಲ್ಲೂ ಅಗಸನಾಗಿದ್ದ. ಬಿಟ್ಟ ಹೆಂಡತಿಯ ಕೂಡಿ ಆಳುವ ರಾಮ ನಾನಲ್ಲ ಅಂತ ಹೇಳಿದ್ದ. ಆಗ ಶಿಕ್ಷೆ ಮಾಡಿರಲಿಲ್ಲ, ಈಗ ಶಿಕ್ಷೆ ಮಾಡ್ದ ಅಂತೆ ಗರ್ಗ ಸಂಹಿತಾದಲ್ಲಿ. ಅದಕ್ಕೋಸ್ಕರ, ಯಾಕೆಂದ್ರೆ ಇಷ್ಟಕ್ಕೆಲ್ಲ ಅಷ್ಟು ಹೊಡೆದ್ಬಿಟ್ಟೇನ್ರಿ ಅಂದರೆ ಅದು ಕಾರಣ ಇದೆಯಪ್ಪ ಅಂತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ಯಾರೋ ಒಬ್ಬನು ಕ್ಷೌರಿತ್ರ ಹತ್ರ ಕ್ಷೌರ, ಅವನಿಗೇನು ನಾವು ಕೂದಲು ಕಟ್ ಮಾಡೋ ಅಂಥದ್ದಲ್ಲ, ಕೂದಲು ಸೃಷ್ಟಿ ಮಾಡಿ ಅವನ ಸೇವೆ ಸ್ವೀಕಾರ ಮಾಡ್ದ. ಸುಧಾಮ ಅಂತಿರ್ತಾನೆ, ಅವನಿಂದ ಮಾಲೆ ಸ್ವೀಕಾರ ಮಾಡ್ದ. ಇವೆಲ್ಲ ಏನು? ವಸ್ತ್ರಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಇವೆಲ್ಲನು. ಒಬ್ಬ ಕುಬ್ಜೆ ತ್ರಿವಕ್ರೆ, 3 ಕಡೆ ವಕ್ರತೆ ಇದೆ. ಕಂಸನಿಗೆ ಗಂಧ ತಗೊಂಡೋಗಿ ಕೊಡ್ತಿದ್ಲು. ಅಜ್ಜಿ ಯಾರಿಗೆ ಗಂಧ ಅಂದ. ಕಂಸನಿಗೆ ಅಂದ್ಲು, ನಂಗೆ ಹಚ್ತೀಯ, ನಿಂಗಲ್ದೆ ಇನ್ಯಾರಿಗಪ್ಪ ಚಂದಿದ್ದಿ ಅಂತ ಹಚ್ಬಿಟ್ರು ಮೈಗೆಲ್ಲ. ಆಹಾ, ಗಂಧ ಕೊಟ್ಟಿಯಾ, ನಿನ್ನನ್ನು ಸುಗಂಧಿನಿಯಾಗಿ ಮಾಡ್ತೀನಿ ಅಂತ ಹಿಂಗಂದ. ಒಳ್ಳೆ ತ್ರಿವಕ್ರ ಅನುಗ್ರಹಂ ದೇವಂ, ಸುಂದರಿ ಆಗೋದ್ಲು. 3 ಕಡೆ ವಕ್ರತೆ ಹೊಟ್ಟೋದ್ಲು. ಎಷ್ಟು ಚೆಂದಾಗಿ ಆಗೋಗಿದ್ದೀನಿ ಕೃಷ್ಣ, ನಮ್ಮ ಮನೆಗೆ ಬಾ ಅಂದು. ಕಷ್ಟ, ನಿಮ್ಗೆ ಸುಂದರಿಯನ್ನಾಗಿ ಮಾಡಿದ್ದ ಕಷ್ಟ ಅಲ್ಲ. ಇವೆಲ್ಲ ಆಗೋಗುತ್ತೆ ಕೆಲವು ಸರ್ತಿ. ಆನಂದ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ರಾಮ ಲಕ್ಷ್ಮಣ ಇಬ್ಬರು ಬಿಲ್ಲು ಬಾಣ ಹೆಂಗೆ ಮಾಡ್ತೀವಿ ಅಂತ ನೋಡ್ತಿದ್ರಂತೆ. ಅಲ್ಲಿ ಮಂತರೆ ಬಂದು ಗೂನ್ ಬೆನ್ನಿಟ್ಕೊಂಡು ಬಂದಿದ್ಲು. ಲಕ್ಷ್ಮಣ ಹೇಳ್ದ, ನೋಡ್ತೀಯಾ ನನ್ನ ಒಂದು ಬಾಣದ ಕೌಶಲ ಅಂದ. ಅವಳಿಗೆ ಹೊಡೆದ್ಬಿಟ್ಟ ಬಾಣ. ಅವಳು ನೆಟ್ಕಾಗೋದ್ಲು, ಸುಂದರಿ ಆಗೋದ್ಲು. ಎಷ್ಟು ಸುಂದರಿ ಆಗಿದ್ದೀನಿ ಅಲ್ಲಿ ನೋಡಿದ್ಲು. ರಾಮ ಲಕ್ಷ್ಮಣ ಕಂಡ್ರು, ಅವನ ಹತ್ರ ಓಡ್ ಬರಕ್ಕೆ ಬಂದ್ಲು. ರಾಮ ಹೇಳ್ದ, ನನ್ನ ಬಿಲ್ಲಿನ ಸಾಮರ್ಥ್ಯ ನೋಡು ಅಂದ. ಇವನ್ ಬಾಣ ಬಿಟ್ಟು ಮತ್ತೆ ಹಂಗೆ ಬಿಟ್ಬಿಟ್ಟ. ಯಾಕೆಂದ್ರೆ ಸೌಂದರ್ಯ ಮಾಡಿದ್ರೆ ಮತ್ತೆ ನನ್ನೇ ಮೋಹಿಸಕ್ಕೆ ಬಂದೆ, ಬಾಣ ಅಂದ. ಹಾಗೆ ಮೋಹಿಸ್ಬಿಟ್ಲು. ಹಾಗೆ ಇವಳು ಸಹ ಆಯಿತು. ಆಗ ಅಂದ, ಇಲ್ಲ ಬರ್ತೀನಿ, ಮೊದಲು ಕಂಸನ ಕೊಲ್ಲಬೇಕು, ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತಾನೆ. ಕಂಸನನ್ನು ಕೊಂದು ಆಮೇಲೆ ಇವಳ ಮನೆಗೆ ಬಂದು ಒಂದು ದಿವಸ ಇದ್ದು ಒಬ್ಬ ಪುತ್ರನನ್ನು ಕೊಡ್ತಾನೆ. ಅವನೇ ವಿಶೋಕ ಅಂತ. ಭೀಮಸೇನ ದೇವರಿಗೆ ಸಾರಥಿ ಆಗಿರ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಸಾರಥಿ ಬದುಕಿದ್ದು ಅಂದರೆ ಇಬ್ಬರೇ, ಒಬ್ಬನು ಪಾರ್ಥ ಸಾರಥಿ ಕೃಷ್ಣ, ಇನ್ನೊಬ್ಬನು ಭೀಮಸೇನನ ಸಾರಥಿ ವಿಶೋಕ ಎಂಬುದಾಗಿರ್ತಕ್ಕಂಥವ್ರು. ಇದಾದ ಮೇಲೆ ಹೋಗ್ತಾನೆ ಕೋಲೆಯ ಪೀಠ ಎಂಬತಕ್ಕಂತಹ ಆನೆ. ಅಲ್ಲಿ ಮತ್ತೆ ರಾತ್ರಿ ಮೊಸರನ್ನು ಊಟ ಮಾಡಬಾರ್ದು, ಹಾಲುವನ್ನು ಊಟ ಮಾಡಬೇಕು, ಆಯುಷ್ ಕಡಿಮೆ ಆಗುತ್ತೆ ಅಂತ. ಮತ್ತೆ ಕ್ಷೀರವ್ರತ, ಈಗ ಹಾಲುವನ್ನು ಊಟ ಮಾಡೋ ಹಂಗಿಲ್ಲ ಅಂತ ತಾವು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹಾಲುವನ್ನು ಸ್ವೀಕಾರ ಮಾಡ್ದ ಅಂದರು. ಆಮೇಲೆ ಮಾರನೇ ದಿವಸ ಆ ಕಾಡಕ್ಕೆ ಹೋಗ್ತಿದ್ದಾನೆ. ಕೋಲೆಯ ಪೀಡ ಎಂಬತಕ್ಕಂಥ ಆನೆ, ಅದಕ್ಕೆ ಸುರಾಪಾನ ಮಾಡಿಸ್ಬಿಟ್ಟಿದ್ದಾರೆ. ಕೃಷ್ಣನ ಮೇಲೆ ತಳ್ತಾ ಇದ್ದಾರೆ. ಹಾಗೆ ಕೃಷ್ಣ ಹೇಳ್ದ, ಆ ಕಡೆ ಈ ಕಡೆ ಬಾಲ ಹಿಡ್ಕೊಂಡ. ಬಲರಾಮ ನೀ ಬಾಲ ಹಿಡ್ಕೊ, ನಾನು ಸೊಂಡು ಹಿಡ್ಕೊತೀನಿ. ಗಿರ್ಗಿಟ್ಲೆ ಆಡಿಸಿದ್ರು ಆನೇನ. ಏನಾಗಬೇಕು, ಕೆಳಗೆ ಕೊಡವಿದ್ರು, ಅದನ್ನು ಸಾಯಿಸಿದ್ರು. ಒಳಗೆ ಬಂದರು. ಅಖಾಡ ಅಲ್ಲಿ ವಸುದೇವ ದೇವಕ್ಕೆ ಕೂತಿದ್ರು. ಅವರಿಗೆ ಕಂದನಂತೆ ಕಂಡ, ಗೊಲ್ಲ ಬಾಲಕರಿಗೆ ಗೊಲ್ಲನಂತೆ ಕಂಡ, ತರುಣರಿಗೆ ಕೆಲವರಿಗೆ ತನ್ನ ಜೊತೆ ಆಟ ಆಡೋರಂತೆ ಕಂಡ, ಋಷಿಮುನಿಗಳಿಗೆ ದೇವದೇವೋತ್ತಮನಂತೆ ಕಂಡ, ಚಾಣೂರ ಮುಷ್ಟಿಕರಿಗೆ ಮಲ್ಲನಂತೆ ಕಂಡ, ಕಂಸನಿಗೆ ಯಮನಂತೆ ಕಂಡ. ಒಬ್ಬನೇ ಕೃಷ್ಣ.
ಬಂಡ್ರೋ ನಮ್ಮ ಜೊತೆ ಯುದ್ಧಕ್ಕೆ ಅಂದರು. ನಾವೇನೋ ಹುಡುಗರು ಆಟ ಆಡ್ತೀವಿ, ನಿಮ್ಮ ಜೊತೆ ನಾವೆಲ್ಲಿ ಕುಸ್ತಿ ಮಾಡ್ತೀವಿ ಅಂತ. ಓಹೋ, ನಾವು ಪೂತನಿ, ಷಟ್ಟಾಸುರ, ತೃಣಾವಂತ, ಪ್ರಲಂಬಾಸುರ ಇವ್ರನ್ನೆಲ್ಲ ಕಳಿಸಿದ್ವಲ್ಲ, ಅವ್ರನ್ನೆಲ್ಲ ಸಂಹಾರ ಮಾಡಿದ್ಯಲ್ಲ, ನೀವು ಹುಡುಗ ಏನೋ ಬಾ ಅಂದ. ನಡೆಯಿಂದ ಚಾಣೂರನೊಂದಿಗೆ ಕೃಷ್ಣ, ಮುಷ್ಟಿಕನೊಂದಿಗೆ ಬಲರಾಮ ಹೋರಾಡಿದರು. ಅವನನ್ನು ತದಕದ ಹಾಕದ, ಮಲ್ಲರಲ್ಲೆಲ್ಲ ಅವ್ರ ಲೀಡರು. ಈ ಮುಷ್ಟಿಕ ಅನ್ನೋನು ಬಲರಾಮನ ಎತ್ಕೊಂಡು ಮೇನ್ ಹೊಟ್ಟೋದ. ಕೃಷ್ಣ ಏನು ಮಾಡಲಿ ಇಂದ ಮೂಲ ರೂಪ ನೆನ್ಕೊ ಅಂದರು. ಮೂಲ ರೂಪಕ್ಕೆ ಶೇಷದೇವ್ರ ರೂಪ ನೆನ್ಕೊಂಡು ಹಾಕ್ದ. ಒಂದು ಏಟು ಕೆಳಗಡೆಗೆ ಬಿದ್ದಾವ. ಕಂಸ ಚೀರಾಡಿದ, ವಸುದೇವನನ್ನು ಕೊಂದುಬಿಟ್ರಿ, ದೇವಕಿಯನ್ನು ಕೊಂದುಬಿಟ್ರಿ, ಕೃಷ್ಣನ ಕೊಂದುಬಿಟ್ರಿ, ಅವನನ್ನು ಹೊರಗಡೆಗೆ ಹಾಕ್ರಿ, ಇನ್ನೇನು ಮಾಡ್ತಾನೋ ಸುಡುಗಾಡು ಅಂತ ಹೇಳಿ ಇಲ್ಲಿಂದ ಮೇಲೆ ಹಾರದ. ಅವನ ತಲೆ ಕಿರೀಟ ತೆಗೆದ, ಕೇಶಪಾಶವನ್ನು ಹಿಡಿದು ಜಗ್ಗಿ ಎಳೆದ, ಪ್ರಾಣವನ್ನು ಅಪಹಾರ ಮಾಡಿದ. ಕಂಸನ ಜೊತೆ ಯುದ್ಧ ಮಾಡಿಲ್ಲ. ಯಾಕೆ? ಯುದ್ಧ ಮಾಡಿದರೆ ಅಂಗಸಂಗ ಸೌಭಾಗ್ಯ ಸಿಗುತ್ತೆ ಅವನಿಗೆ, ಅದಾಗಬಾರ್ದು. ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಕೊಡಬೇಕಾಗುತ್ತೆ, ಅದಾಗಬಾರ್ದು ಅಂತ ಹೇಳಿ ಕೇಶಪಾಶವನ್ನು ಹಿಡಿದು ಎಳೆದು ಪ್ರಾಣವನ್ನು ತೆಗೆದು ಕೆಳಗಡೆ ಹಾಕದ. ಉಗ್ರಸೇನ ಬಾ, ಮುಂದಿನ ಕೆಲಸ ಎಲ್ಲ ಮುಗಿಸು ಅಂದ. ನೀನೇ ರಾಜ ಆಗಬೇಕು ಕೃಷ್ಣ ಅಂತ. ನಂಗೆ ಯಾಕೋ ಈ ರಾಜ್ಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು, ಪ್ರೈಮ್ ಮಿನಿಸ್ಟರ್ ಆದವನು ಚೀಫ್ ಮಿನಿಸ್ಟರ್ ಆಗ್ತಾನೆ ಬಂದು ಏನಾಗಲ್ಲ. ಹೌದಲ್ಲ, ಪಾಪ ದೇವೇಗೌಡ ಮಾಡಿದ್ನಲ್ಲ ಪ್ರೈಮ್ ಮಿನಿಸ್ಟರ್, ಒಂದು ಸ್ವಲ್ಪ ದಿವಸ ಇದ್ದು ಈಗ ಬಂದು ಈಗ ಇದು ಇಲ್ಲಿ ಇಲ್ಲ ಹಂಗೆ ಮಾಡಿ ಕೂಡಿಸಿದ್ರು ಅವ್ರು ಅಷ್ಟು. ಹಂಗಾತು. ಆದ್ದರಿಂದ ನನಗೆ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಅಲ್ಲಿ ಹಿರಣ್ಯಕಶಿಪುವನ್ನು ಕೊಂದ, ಪ್ರಹ್ಲಾದನ ಪಟ್ಟ ಕಟ್ಟಿದ, ರಾವಣನ ಕೊಂದ, ವಿಭೀಷಣ ಪಟ್ಟ ಕಟ್ಟಿದ ಅಲ್ವಾ. ಆದ್ದರಿಂದ ನನಗೆ ಇವೆಲ್ಲ ಯಾಕೆ ಅಂತ ಹೇಳ್ತಾನೆ. ಹಾಗೆ ಕಂಸನ ವಧೆ ಆಯಿತು. ಆಮೇಲೆ ಆ ಕಂಸನಿಗೆ ಮೊದಲೇ ಸೂಚನೆ ಎಲ್ಲ ಆಗಿತ್ತಂತೆ, ಸಾಯೋ ಸೂಚನೆ ಬಂದಿತ್ತಂತೆ. ಮರಣಕಾಲದ ಸೂಚನೆ ಬರ್ತದ್ರಿ ನಮಗೆ. ಮೊದಲು ಕೂದಲು ಬೆಳ್ಳಗಾಗತ್ತೆ, ಆಯಿತಾ, ಹತ್ರ ಬಂತು ವೃದ್ಧಾಪ್ಯ ಅಂತ ಗೊತ್ತಾಗಬೇಕು. ಆಮೇಲೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಇಂದ್ರಿಯಗಳ ಶಕ್ತಿ ಕುಂಠಿತವಾಗುತ್ತೆ, ಅದೆಲ್ಲ ಗೊತ್ತಾಗಲ್ಲ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಆದರೂ ಅಂಬೋಡೆ ಪಳೆದಲ್ಲಿ ಹಾಕ್ಕೊಂಡು ನೆನೆಸ್ಕೊಂಡು ತಿಂತೀನಿ ತಿನ್ನಪ್ಪ ನೀನು, ಕುಟ್ಕೊಂಡು ತಿಂತೀನಿ ಕೋಳಿಬೇಳೆ ಅಂತಂದರೆ ಜೀರ್ಣ ಆಗ್ಬೇಕಲ್ರಿ ಎಂಬುದಾಗಿ ತಾವು ಹೇಳಿದರು. ಇದೆಲ್ಲ ಆದಮೇಲೆ 2 ಕಿವಿಯನ್ನು ಹಿಂಗೆ ಮುಟ್ಕೊಳ್ರಿ, ಗುಯ್ ಅಂತ ಶಬ್ದ ಬರುತ್ತೆ. ಆ ಶಬ್ದ ನಿಂತು ಹೋಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿ ಒಳಗೆ ನೋಡ್ಕೋಬೇಕು. ನಮ್ಮ ಮುಖ ನಾವೇ ನೋಡ್ಕೋಬೇಕು, ಬೇರೆಯವ್ರು ನೋಡೋದಲ್ಲ. ಯಾರ ಮುಖ ನೋಡೆದ್ದು ಅಂತ ಹೇಳಬೇಡ್ರಿ. ನಿಮ್ಮ ತಲೆ ನಿಮ್ಮ ಕಣ್ಣಿಗೆ ಯಾವತ್ತು ಕಾಣಿಸೋದಿಲ್ಲ, ಅವತ್ತೇ ಮರಣ. ಯಾವುದೋ ರೀತಿಯಲ್ಲಿ ಮರಣ ಆಗಿತ್ತು. ನನ್ನ ತಲೆ ನನಗೆ ಕಾಣಬಾರ್ದು, ಪಕ್ಕದಲ್ಲಿ ನಿಂತಿದ್ದವ್ರು ಕಾಣುತ್ತೆ. ನೆರಳ ನೋಡಿದ್ರೆ ಛಿದ್ರ ಕಾಣಿಸುತ್ತೆ. ಸೂರ್ಯ ಚಂದ್ರನಂತೆ ಕಾಣ್ತಾನೆ, ಅನ್ನದ್ವೇಷ ಹುಟ್ಟುತ್ತೆ. ಕನಸಿನಲ್ಲಿ ಮೈಯೆಲ್ಲ ಎಣ್ಣೆ ಹಚ್ಚಿಕೊಂಡು ಹೊರಗಡೆ ಹೋದರೆ ಹೆಂಗೋ, ದಕ್ಷಿಣ ದಿಕ್ಕಿಗೆ ಎಮ್ಮೆ ಮೇಲೆ ಕೂತ್ಕೊಂಡು ಹೋದಂಗೆ, ಕೆಂಪು ದಾಸವಾಳದ ಹೂವು ಹಾರ ಹಾಕ್ಕೊಂಡು ಹೋದಂಗೆ ಇವೆಲ್ಲ ಆಗಿತ್ತು ಅವನಿಗೆ, ಕಂಸನಿಗೆ. ಅದೆಲ್ಲ ವರ್ಣನೆ ಮಾಡ್ತಾರೆ ವಾದಿರಾದರು ರುಕ್ಮಿಣಿ ಶುಜಿದಲ್ಲಿ. ಆದರೆ ಅವನು ಸತ್ತ ಕಡೆಗೆ ಎಂಬುದಾಗಿ ತಾವು ಹೇಳಿದರು. ಆಮೇಲೆ ಬಾಕಿಯವರೆಲ್ಲ ಓಡೋಟೋದು. ಲೀಡರ್ ಹೋಗ್ಬಿಟ್ಟ ಅಂತಂದ್ರೆ ಇನ್ನು ಮಿಕ್ಕಿದ ಯುದ್ಧ ನಿಲ್ತು ಅಂತಲೇ ಅರ್ಥ. ಈಗೇನು ಮಾಡಬೇಕು? ಬಲರಾಮ ಕೃಷ್ಣ ಇಬ್ಬರು ದೇವಕಿ ವಸುದೇವರ ಹತ್ರ ಬಂದರು. ಅಮ್ಮ ಅಪ್ಪ ಅಂದರು. ಹುಟ್ಟಿದ ಮೇಲೆ ಮೊದಲನೇ ಸರ್ತಿ ಅಮ್ಮ ಅಪ್ಪ ಅಂತ ಕೇಳ್ತಾ ಇರೋದು. ಅದಕ್ಕೆ ಹೇಳ್ತಾನೆ, ಅಮ್ಮ ಈ ಮಹಿಮಂಡಲದೊಳಗೆ ನಮ್ಮಂತ ಸುತರು ಇರಬಾರದು. ಅಮ್ಮಮ್ಮ ಎಷ್ಟು ಕಷ್ಟವಾಯಿತೆ ನಿಮಗೆ. ನಾವು ಹುಡ್ತೀವಿ ಅಂತ ಗೊತ್ತಾಡೋದಲ್ಲೇ ಬರ್ತ್ ಸರ್ಟಿಫಿಕೇಟೇ ಬಂದಿಲ್ಲ, ಡೆತ್ ಸರ್ಟಿಫಿಕೇಟ್ ಬಂದ್ಬಿಟ್ಟಿತ್ತು ನಿಮಗೆ, ನಾ ಕೊಲ್ತೀನಿ ಅಂತ. ಒಂದೊಂದು ಅಸುರರನ್ನು ಇಲ್ಲಿಂದ ಹುಟ್ಟಿದೆ, ಅಲ್ಲಿಗೆ ಕಳಿಸ್ದೆ. ಒಬ್ಬೊಬ್ಬ ಅಸುರನ ಕಳಿಸ್ದಾಗಲೂ ತಾಯಿ ಹೃದಯ ಏನಾಗ್ತಾ ಇರಬೇಕು. ಅಮ್ಮ ಎಷ್ಟು ಕಷ್ಟ ಕೊಟ್ಬಿಟ್ಟೆ. ದೇವಕಿ ಏನು ಹೇಳ್ತಾಳೆ ಗೊತ್ತಾ ಮಾತಿಗೆ? ಪುಟ್ಟಿದ ಕ್ಷಣದಲ್ಲಿ ಕಂದನ ಅಟ್ಟಿದ ಪಾಪಕ್ಕೆ ನಾವು ಕಷ್ಟಪಟ್ಟೆವೋ ಕೃಷ್ಣ, ಇಷ್ಟು ಸಾಕು. ಮಕ್ಕಳು ಹುಟ್ಟಿದರೆ ಕಷ್ಟ ಆಗಲಿ ಸುಖ ಆಗಲಿ ಸಾಕಬೇಕ್ರಿ, ಇನ್ನೊಬ್ರು ಕೊಡಬಾರದ್ರಿ. ಇವತ್ತು ನೋಡ್ತೀವಲ್ಲ, ಎಲ್ಲೋ ತಂದರು ತಿಪ್ಪೆಯಲ್ಲಿ ಬಿಸಾಕ್ಬಿಟ್ಟು ಮಗು ಹೋಗಿತ್ತು, ಮಗನ ಹೊಟ್ಟೋಗಿರ್ತಾರೆ. ಆಸ್ಪತ್ರೆಯಲ್ಲಿ ಎಲ್ಲೋ ಬಿಟ್ಟು ಹೊಟ್ಟೋಗ್ತಾರೆ, ದೇವಸ್ಥಾನದ ಬಾಗಿಲಲ್ಲಿ ಬಿಟ್ಟು ಹೊಟ್ಟೋಗ್ತಾರೆ. ಇವು ಮಾಡಬಾರದು ಅಂತ ಹೇಳ್ತಾರೆ. ಕಷ್ಟವನ್ನು ಹರಿಸಿದೆಯೋ ದುಷ್ಟ ಕಂಸನ ಕೊಂದು ಶಿಷ್ಟರನ್ನು ಉದ್ಧರಿಸ ಮಗುವೆ ನೀನು. ಅಂಜಬೇಡಿ ರಮ್ಮ ನಿನ್ನು ಅಂಜಿಸುವವನ ಕೊಂದೆವು, ಸಂಜೆ ಚರರ ಸಮ್ಮರಿಸುವೆವು ಎಲ್ಲರನ್ನು. ಅಂಜಬೇಡಿ ರಮ್ಮ ನೀವು ಮೌಂಜಿಯನ್ನು ಮಾಡಿ ಭವ ಭಂಜನವನ್ನು ಕಳೆದುಕೊಳ್ಳಿರಿ. ತಂದೆ ತಾಯಿ ಕರ್ತವ್ಯ ಏನು? ಮುಂಜಿ ಮಾಡೋದು, ಮಾಡಲೇಬೇಕು ಅಂದರು. ಮಗನ ಮಾತಿನೆಲ್ಲ ಕೇಳಿದರು. ವಸುದೇವ ಬಂದಿದ್ದಾನೆ, ನಂದಗೋಪ ಇದ್ದಾನೆ, ಯಶೋದೆ ಇದ್ದಾಳೆ. ಅವನಿಗೆ ಮುಂಜಿ ಮಾಡ್ತಾರೆ. ಮಾಡಿ ಅಲ್ಲಿಂದ ಆವಂತಿ ನಗರ ಅಂತ
ಅಲ್ಲಿ ಸಾಂದೀಪಿನ್ಯಾಚಾರ್ಯರು ಅಂತ ಅವ್ರ ಹತ್ರ ಹೋದ. ನಿಮ್ಗೇನೇನು ವಿದ್ಯೆ ಬರುತ್ತೆ ಅಂತ. ಏನೋ ನಿನ್ನ ಅನುಗ್ರಹದಿಂದ 64 ವಿದ್ಯೆ ಬರುತ್ತೆ, ಅದೆಲ್ಲ ಹೇಳ್ಕೊಡೋಕೆ ಎಷ್ಟು ದಿವಸ ಬೇಕು, 12 ಇಯರ್ಸ್ ಕೋರ್ಸ್ ನಂಗೆ ಆಗಲ್ಲ ಅಂದ. ಒಂದೊಂದು ವಿದ್ಯೆ ಒಪ್ಸಕ್ಕೆ, ಹೇಳ್ಕೊಡಕ್ಕಲ್ಲ, ಒಪ್ಸಕ್ಕೆ ಒಂದೊಂದು ದಿವಸ ಬೇಡನಾ? 64 ದಿವಸ ಆದರೂ ಬೇಕಪ್ಪ, ಅಷ್ಟೇ ನನ್ನ ಕೋರ್ಸ್ ಅಂದ. 64 ದಿವಸ ಇರ್ತೀನಿ, ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ಬೇಕು ನನ್ನ. ಆಯಿತು ಅಂದರು. 64 ದಿವಸ ಇದ್ದ. ಯಾಕಿದ್ದ? ಎಲ್ಲರೂ ಗುರುಕುಲ ಶಿಕ್ಷಣ ಮಾಡಿರಿ ಅಂತ ತೋರಿಸ್ತಾನೆ ಭಗವಂತ ಎಂಬುದಾಗಿ ಹೇಳಿದರು. 64 ದಿವಸ ಕಲಿತು, ಬೇಕಾದ ವಿದ್ಯೆಯೆಲ್ಲ ಕಲ್ತನೋ ಕಲಿಸಿದ್ನೋ ಮಾಡ್ದ. ಆಮೇಲೆ ಹೊರಡ್ತೇನೆ ಎಂದ. ಗುರುದಕ್ಷಿಣೆ ಕೊಡಬೇಕಲ್ಲ, ಏನು ಕೊಡಲಿ ಎಂದ. ನಮ್ಮ ಹೆಂಡ್ತಿನ ಕೇಳ್ತೀನಿ ತಾಳು ಅಂದರು. ಹೆಂಡ್ತಿನ ಕೇಳಿದೆ. ಬಂದಿರೋ ಶಿಷ್ಯ ಸಾಮಾನ್ಯ ಶಿಷ್ಯ ಅಲ್ರಿ, 21 ವರ್ಷದ ಕೆಳಗೆ ಇವರ ಮಗ ಪ್ರಭಾತದ ಮಡುವಿನಲ್ಲಿ ಬಿದ್ದು ಸತ್ತೋಗಿದ್ದ. ಆ ಮಗನ್ ತಂದು ಕೊಡು ಅಂದರು. ನೋಡ್ದ ಆ ಜೀವ ಎಲ್ಲಿದೆ ಅಂತ. ಪ್ರಭಾತದ ಮಡುವಿನಲ್ಲಿ ಕೆಳಗಡೆಯಲ್ಲಿ ಪಂಚಜನ ಒಬ್ಬ ರಾಕ್ಷಸ, ಅವನ ಕೈನಲ್ಲಿ ಒಂದು ಶಂಖ, ಆ ಶಂಖದಲ್ಲಿ ಹುಳು ಆಗಿದ್ದಾನೆ. ಅವನು ಶಂಖದ ಹುಳು ಆಗಿದ್ದಾನೆ. ಸೀದಾ ಹೋದ, ಪಂಚಜನ ಬಾ ಅಂದ. ಅವನ ಜೊತೆ ಹೋರಾಡ್ದ, ಸಂಹಾರ ಮಾಡ್ದ, ಶಂಖ ಎತ್ಕೊಂಡ, ಆ ಜೀವ ತಗೊಂಡ ಯಮದೇವರ ಸಂಯಮಿನಿ ಪಟ್ಟಣಕ್ಕೆ ಹೋದ. ಯಮ ಬಾಯಿಲ್ ಭಗವಂತ ಬಂದ ಅಂದ್ರು. ತಗೋ ಈ ಜೀವ. ಅಲ್ಲಿ ಶಂಖ ಓದಿದ್ದು ಮೊದಲು, ಅಲ್ಲೇನೆ ಪಾಂಚಜನ್ಯ ಶಂಖ ಓದಿದ್ದು. ತಗೋ ಈ ಜೀವನ, ಇದಕ್ಕೆ 21 ವರ್ಷದ ದೇಹ ಕೊಟ್ಟು ಕರ್ಕೊಂಬ ಅಂದ. ತಾನೇ ಮಾಡ್ಬೋದಾಗಿತ್ತಲ್ಲ ಅದನ್ನ. ತಾನೇ ಮಾಡಿದರೆ ಕೇಸ್ವರ್ಕರ್ ಕೊಟ್ಟೆ ಮಾಡಿಸ್ಬೇಕ್ರಿ, ಇಲ್ಲಿದ್ರೆ ಎಂಟ್ರ್ ಆಗಲ್ಲ ಒಳಗೆ. ನಾವೇ ಏನಾದರೂ ಮ್ಯಾನೇಜರ್ ಸೈನ್ ಹಾಕಿ ಕೊಟ್ಬಿಡ್ಲಿ, ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್, ನೀವೆಲ್ಲ ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಅದಕ್ಕೆ ಅವನ ಕೈಲೇ ಮಾಡಿಸ್ಬೇಕು. ಅದಕ್ಕೋಸ್ಕರವಾಗಿ ಅವನ ಹತ್ರನೇ ಹೋದ, ಅವನ ಕೈನಲ್ಲೇ ಇದನ್ನು ಮಾಡಿಸ್ದ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಅವನನ್ನು ತಂದು ಒಪ್ಪಿಸ್ದ. ಇಂಥ ಗುರುದಕ್ಷಿಣೆ ಯಾರಾದರೂ ಕೊಟ್ಟಿದ್ದಾರೇನೋ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಇದಾದ ಮೇಲೆ ಓದಿದ್ದಾಯ್ತು. ಉದ್ದವ ಬಾಯಿಲ್ಲಿಂದ ಏನು ಗೋಪಿಕಾ ಸ್ತ್ರೀಯರ ಕ್ಷೇಮವನ್ನು ತಿಳ್ಕೊಂಬಾರ, ನಂದಗೋಕುಲಕ್ಕೆ ಹೋಗಿ ಅಂದ. ಗೋಪಿಕಾ ಸ್ತ್ರೀಯರ ಕ್ಷೇಮವನ್ನು ತಿಳ್ಕೊಂಡು ಬರೋದಕ್ಕೆ ಅಂತ ಉದ್ದವ ಹೋಗ್ತಾನೆ. ಹೋದಾಗ ಅಲ್ಲಿ ಒಂದು ದುಂಬಿ ಹಾರು ಬರುತ್ತೆ. ಹಾರು ಬಂದು, ದುಂಬಿ ಏನು ಮಾಡುತ್ತೀರಿ? ಜೇನು ಹುಳ ಹೂವಿನ ಮೇಲೆ ಬರುತ್ತೆ, ಕೂತ್ಕೊಳ್ಳುತ್ತೆ, ಹಾರು ಹೋಗುತ್ತೆ. ಕೃಷ್ಣ ಮಾಡಿದ್ದೆ ಇಷ್ಟು ಕೆಲಸ ಅಂತ ಹೇಳಿ ಅವರು ಹಾಡ್ತಾರೆ. ಅದು ಭ್ರಮರ ಗೀತೆ ಅಂತ ಆಗಿದೆ. ಆಮೇಲೆ ಅಲ್ಲಿಂದ ಏನಪ್ಪ ಪಟ್ಟಣದಲ್ಲಿ ಸ್ತ್ರೀಯರಿದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಇದ್ಬಿಡ್ತಾನೆ. ಕೃಷ್ಣ ನಮ್ಮ ಹತ್ರ ಯಾಕೆ ಬರ್ತಾನೆ ಅಂತೆಲ್ಲ ಅನ್ಕೊಳ್ತಾ ಇದ್ದಾರೆ. ಆವಾಗಲೇ ನಾ ಹೇಳಿದ್ದು, ಉದ್ದವ ನನಗೇನಾದರೂ ಸಹ ಇನ್ನೊಂದು ಜನ್ಮ ಅಂತಿದ್ರೆ ಗೋಪಿಕಾ ಸ್ತ್ರೀಯರಲ್ಲಿ ಒಬ್ಬರನ್ನಾಗಿ ನನ್ನನ್ನು ಮಾಡು ಅಂತ ಹೇಳ್ದ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮತ್ತೆ ತಾವು ಹೇಳ್ತಾರೆ, ಅಕ್ರೂರನನ್ನು ಕರೆದು ಪಾಂಡವರ ಹತ್ರ ಹೋಗು, ಅವರ ಯೋಗಕ್ಷೇಮ ವಿಚಾರ ಮಾಡು. ಧೃತರಾಷ್ಟ್ರನ ಹತ್ರ ಹೋಗು, ಪಾಂಡವರು ಹೆಂಗಿದ್ದಾರೆ, ಕೌರವರು ಹೆಂಗಿದ್ದಾರೆ ಅಂತ ಕೇಳು ಅಂತ ಅವ್ರನ್ನ ಕಳಿಸ್ತಾನೆ ಎಂಬತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಕೃಷ್ಣ ಇನ್ನು ಮುಂದೆ ಭೂಭಾರಹರಣ ಮಾಡೋಣ ಅಂತ ಹೊರಡ್ತಾನೆ ಅನ್ನೋಲ್ಲಿಗೆ ದಶಮಸ್ಕಂದದಲ್ಲಿ ಪೂರ್ವಾರ್ಧ ಭಾಗ ಅನ್ನೋದು ವೇದವ್ಯಾಸರ ಚರಣಾರವಿಂದಕ್ಕೆ ಸಮರ್ಪಣೆ ಆಗ್ತದೆ. ಮುಂದೆ ಕೃಷ್ಣ ಎಷ್ಟು ಕಲ್ಯಾಣಗಳನ್ನು ಮಾಡಿಕೊಂಡ, 16,108 ಕಲ್ಯಾಣಗಳನ್ನು ಮಾಡಿಕೊಳ್ಳೋದು, ಯಾವ ರೀತಿ ರಾಜ್ಯವನ್ನು ತಾನು ಆಳದ, ತನ್ನ ಮುಂದೆ ಯಾವ ರೀತಿ ಕುರುಕ್ಷೇತ್ರ ಯುದ್ಧವನ್ನು ಮಾಡಿಸ್ದ, ಇನ್ನೂ ಅನಂತ ಮಹಿಮೆಗಳಿದೆ. ಅದೆಲ್ಲವನ್ನು ನಾಳೆ ದಿವಸ ನೋಡೋಣ. ಅನಂತ ಪದ್ಮನಾಭ ಸ್ವಾಮಿ ವ್ರತ ನಾಳೆ ವಿಶೇಷವಾಗಿ ಅಂತ ಕೃಷ್ಣನ ಲೀಲೆಗಳನ್ನು ಭಾಗವತಾಮೃತ ಸಾರ ಅಂತ ಹೇಳ್ತಾರೆ, ಅದನ್ನು ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ.